ಹಾಯ್ ಸ್ನೇಹಿತರೆ. ಇವತ್ತು ಆಧುನಿಕ ಭಾರತದ ಇತಿಹಾಸದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಸೆಷನ್ 2ನಲ್ಲಿ ನಾವಿವತ್ತು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇ ಸೆಷನ್ಸಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ನೋಡಿರ್ತಕ್ಕಂಥದ್ದು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ನಾವು ನೋಡಿದ್ವಿ. ಭಾರತಕ್ಕೆ ಬಂದಂಥ ಯುರೋಪಿಯನ್ನರು ಇಡೀ ನಮ್ಮ ಕರಾವಳಿ ತೀರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ತೆಗೆದುಕೊಂಡಿದ್ದರು. ಈಗ ದಕ್ಷಿಣ ಭಾರತದಲ್ಲಿ ಹೈದರಾಬಾದನ್ನು ಒಳಗೊಂಡಂತೆ ಈ ಇಷ್ಟು ಕಾರ್ನಾಟಿಕ್ ಲ್ಯಾಂಡ್ಗಳು ಈಗ ಆಲ್ರೆಡಿ ಅವರ ಕೈ ಸೇರಾಗಿತ್ತು. ಇನ್ನು ಅವರ ಕಣ್ಣಿರ್ತಕ್ಕಂಥದ್ದು ಆಂಗ್ಲೋ ಒಂದು ಮೈಸೂರು ಯುದ್ಧಗಳಿಂದ ಈ ಮೈಸೂರು ಪ್ರಾಂತ್ಯವನ್ನು ಗೆಲ್ಲಬೇಕು. ಜೊತೆಗೆ ಇಲ್ಲಿ ಮರಾಠ ಸಾಮ್ರಾಜ್ಯ ಇದೆ, ಈ ಮರಾಠ ಸಾಮ್ರಾಜ್ಯವನ್ನು ಕೂಡ ಗೆಲ್ಲಬೇಕು. ಜೊತೆಗೆ ಭಾರತದ ಹೊರಭಾಗದಲ್ಲಿರ್ತಕ್ಕಂತಹ ಮತ್ತು ಒಳಭಾಗಕ್ಕೆ ಸೇರಿದ ಪಾಕಿಸ್ತಾನ್ ಭಾಗದಿಂದ ಹಿಡಿದು ಭಾರತದ ಇಷ್ಟು ಸಿಖ್ ಸಾಮ್ರಾಜ್ಯವನ್ನು ಗೆಲ್ಲಬೇಕಾಗಿತ್ತು. ಹಾಗಾಗಿ ಈ ಪಾಠದಲ್ಲಿ ನಾವು ನೋಡ್ತಕ್ಕಂಥದ್ದು ಒಂದು ಮೈಸೂರು ಪ್ರಾಂತ್ಯವನ್ನು ಗೆಲ್ಲುವಂಥದ್ದು, ಪ್ಲಸ್ ನೆಕ್ಸ್ಟ್ ಬರೋದು ನಮಗೆ ಯಾವುದು, ಮರಾಠ ಸಾಮ್ರಾಜ್ಯವನ್ನು ಗೆಲ್ಲಬೇಕು. ಅದಾದ ಮೇಲೆ ಸಿಖ್ ಸಾಮ್ರಾಜ್ಯವನ್ನು ಗೆಲ್ಲಬೇಕು. ಈ ಮೂರು ಸಾಮ್ರಾಜ್ಯಗಳನ್ನು ಗೆದ್ದರೆ ಭಾರತದಲ್ಲಿ ಅವರು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಇನ್ಯಾವುದೂ ಉಳಿದಿರಲಿಲ್ಲ. ಮತ್ತು ಈ ಭಾಗ ನೀವು ಕೇಳ್ಬೋದು, ಈಗ ಆಲ್ರೆಡಿ ಬಂಗಾಳ, ಪ್ಲಾಸಿ, ಬಕ್ಸರಲ್ಲಿ ಇದಿಷ್ಟು ಪ್ರಾಂತ್ಯಗಳು ಅವ್ರಿಗೆ ಸೇರಿಬಿಟ್ಟಿದೆ. ಇದು 1757 ಪ್ಲಾಸಿನಲ್ಲೂ, 1764 ಬಕ್ಸರಲ್ಲೂ, 1765 ಅಲಹಾಬಾದ್ ಒಪ್ಪಂದದಲ್ಲಿ ಕಂಪ್ಲೀಟ್ ಅದು ಸಿಕ್ಬಿಟ್ಟಿದೆ ಈಗ. ಹಾಗಾಗಿ ಈ ಒಂದು ಭಾಗವನ್ನು ಅವರು ಗೆಲ್ಲಬೇಕು. ಭಾರತದ ಪಶ್ಚಿಮ ಭಾಗಗಳಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಗೆದ್ದರೆ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಯ ಕೆಲಸ ಅಲ್ಲಿಗೆ ಮುಗಿದಂಗೆ. ಹಾಗಾಗಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಈ ಒಂದು ಪಾಠ ನಮಗೆ ಅದ್ಭುತವಾಗಿ ಸಿಗ್ತಾ ಹೋಗುತ್ತೆ. ಓಕೆ, ಈ ಒಂದು ಅದ್ಭುತವಾಗಿ ಸಿಗುವಂಥ ಪಾಠ ಇಲ್ಲಿ ನಾವು ನೋಡೋದು, ಈಗ ನಿಮಗೆ ಹೇಳಿದೆ, ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ 1767ರಿಂದ 1799. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಓಕೆ, ಹೈದರಾಲಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1782ಕ್ಕೆ ಕ್ಲೋಸ್ ಆಗುತ್ತೆ. ಅದಾದ ಮೇಲೆ ಟಿಪ್ಪು ಸುಲ್ತಾನ್ ಶುರು ಮಾಡ್ತಾರೆ. 1782ರಿಂದ 1799 ಟಿಪ್ಪು ಸುಲ್ತಾನ್ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಆಂಗ್ಲೋ ಮೈಸೂರು ಜೊತೆ ಹೋರಾಟಗಳು. ಆಂಗ್ಲೋ ಮರಾಠ್ ಯುದ್ಧಗಳು ಬರ್ತವೆ 1775ರಿಂದ 1818 ಆಂಗ್ಲೋ ಮರಾಠ್ ಯುದ್ಧಗಳು. ಮರಾಠರು, ಪೇಶ್ವೆಗಳು ಮತ್ತು ಬ್ರಿಟಿಷರ ಜೊತೆಗಿನ ಹೋರಾಟ. ಯಾಕೆ ಅಂತಂದರೆ ಇಲ್ಲಿ ಮರಾಠರ ರಾಜನಾಗಿ ಸಾಹು ಮಹಾರಾಜ್ ಇದ್ದರು, ಸಂಭಾಜಿಯ ಮಗ ಸಾಹು ಇದ್ದಿದ್ದರಿಂದಾಗಿ ಸಾಹು ಅಷ್ಟು ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಇಲ್ಲಿ ಪೇಶ್ವೆಗಳು ತುಂಬ ಸ್ಟ್ರಾಂಗ್ ಆಗಿದ್ದರು. ಪೇಶ್ವೆಗಳು ವರ್ಸಸ್ ಬ್ರಿಟಿಷರ ಹೋರಾಟ ಇದು. ಇನ್ನು ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಬಂದರೆ ನಿಮ್ಗೆ ಗೊತ್ತಿದೆ 1845ರಿಂದ 49 ಮಧ್ಯ. ಇಲ್ಲಿ ನೀವು ನೋಡೋದಾದರೆ ಮಹಾರಾಜ ರಣಜಿತ್ ಸಿಂಗ್ ಸತ್ತೋಗ್ಬಿಟ್ಟಿದ್ದ, ಅವನ ಮಗ ದುಲೀಪ್ ಸಿಂಗ್ ಇದ್ದಾನೀಗ. ದುಲೀಪ್ ಸಿಂಗ್ ವರ್ಸಸ್ ಬ್ರಿಟಿಷರ ನಡುವಿನ ಯುದ್ಧಗಳು. ಹಾಗಾಗಿ ಆಂಗ್ಲೋ ಮೈಸೂರು ಯುದ್ಧಗಳು 4 ಬರ್ತವೆ, ಆಂಗ್ಲೋ ಮರಾಠ್ ಯುದ್ಧಗಳು 3 ಬರ್ತವೆ, ಇನ್ನು ಆಂಗ್ಲೋ ಸಿಖ್ ಯುದ್ಧಗಳು 2 ಬರ್ತವೆ. ಇನ್ನು ಔಟ್ ಆಫ್ ಸಿಲೆಬಸ್ಸಲ್ಲಿ ನಿಮಗೆ ಆಂಗ್ಲೋ ಅಫ್ಘನ್ ಹೋರಾಟಗಳು, ಆಂಗ್ಲೋ ನೇಪಾಳ್ ಹೋರಾಟಗಳು, ಆಂಗ್ಲೋ ಬರ್ಮಿಯನ್ ಹೋರಾಟಗಳು ಕೂಡ ಬರ್ತವೆ. ಆದರೆ ಅದು ನಮಗೆ ಈ ಸಿಲೆಬಸ್ಸಿಗೆ ನಿಮಗಿಲ್ಲ. ಇರೋದು ಆಂಗ್ಲೋ ಮೈಸೂರು, ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್. ಇದು ನಿಮಗೆ ಇವತ್ತಿಗೆ ಬರ್ತದೆ. ಆ ಒಂದು 3 ಸಿಲೆಬಸ್ಗಳು ನಿಮಗೆ, ನೀವು ಯಾವ್ದಾದ್ರು ಕೆಸೆಟ್ ಪರೀಕ್ಷೆಗಳನ್ನ ಬರಿತೀರಾ ಅಥವಾ AS ರೀಸನ್ಸ್ ಬರಿತೀರಾ ಅಂದರೆ ಅಲ್ಲಿ ನಿಮಗವು ಇಂಪಾರ್ಟೆನ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ನೋಡಿ, ಭಾರತದ ವಿಚಾರಕ್ಕೆ ಬಂತಂದರೆ ನಾವಿಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಿಮಗೆ ಈ ಮ್ಯಾಪನ್ನು ಒಂದು ಸಾರಿ ರಿವೈಸ್ ಮಾಡಬೇಕು. ಇಲ್ಲಿ ನಮಗೆ ಮೈಸೂರು ಸಾಮ್ರಾಜ್ಯ ಬರುತ್ತೆ. ಇದಿಷ್ಟು ಕೂಡ ಮೈಸೂರು. ನಮ್ಗೆ ಹೇಳೋಕೆ ಇದನ್ನು ತೋರಿಸ್ತೀನಿ ಮ್ಯಾಪ್ ಅಂತಂದರೆ, ಕರ್ನಾಟಕದಲ್ಲಿ ಮೈಸೂರು ಒಡೆಯರ ಅಧಿಕಾರ ಇದ್ದಾಗ, ಹೈದರಾಲಿ, ಟಿಪ್ಪು ಸುಲ್ತಾನ್ ಇಂಥವ್ರ ಅಧಿಕಾರ ಇರುವಾಗ, ಉತ್ತರ ಭಾರತದಲ್ಲಿ ನೀವು ನೋಡಿ ಮರಾಠ ಎಂಪೈರ್ ಇದಿಷ್ಟು ಇತ್ತಿದೆ.
ಇಷ್ಟು ಬೃಹತ್ ಮರಾಠ ಎಂಪೈರ್, ಇದನ್ನು ಬೃಹತ್ ಮರಾಠ ಎಂಪೈರ್ನ ಇಷ್ಟು ದೊಡ್ಡ ಸೃಷ್ಟಿ ಮಾಡಿದವನು ಯಾರು? ಸೊ 1ನೇ ಬಾಜಿರಾವ್ ಬರ್ತಾನೆ. 1ನೇ ಬಾಜಿರಾವ್ ಈ ಲೆವೆಲ್ಗೆ ಈ ಸಾಮ್ರಾಜ್ಯನ ಡೆವಲಪ್ಮೆಂಟ್ ಮಾಡಿದ್ದ. ಶಿವಾಜಿ ಕಾಲದಲ್ಲಿ ಇದು ಸ್ವಲ್ಪನೇ, ಇದಿಷ್ಟೇ ಭಾಗ ಇದು, ಬಟ್ ಪೇಶ್ವೆಗಳ ಭಾಗದಲ್ಲಿ ಇದು ಹೆಚ್ಚಾಗಿತ್ತು. ಶಿವಾಜಿಗೆ ಮಾಡೋಕ್ಕಾಗಲಿಲ್ವ ಅನ್ನಂಗಿಲ್ಲಿವು, ಆವಾಗೆಲ್ಲ ಔರಂಗಜೇಬನ ಅಧೀನದಲ್ಲಿದ್ದಂತಹ ಪ್ರದೇಶಗಳಿವು. ಹಾಗಾಗಿ ಶಿವಾಜಿ ಅಷ್ಟು ದೊಡ್ಡ ಮಟ್ಟದ ಬೃಹತ್ ಪಡೆ ಇರಲಿಲ್ಲ. ಬಾಜಿರಾವ್ ಮಾಡುವಾಗ ಮೊಘಲರಲ್ಲಿ ಅರಸರೇ ಇಲ್ಲ, ಸೊ ಅಂದರೆ ಅಷ್ಟು ಸ್ಟ್ರಾಂಗೆಸ್ಟ್ ಇಲ್ಲ, ಹಾಗಾಗಿ ಇಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಅಧಿಕಾರದಲ್ಲಿದ್ದಾಗ ಔದ್ ಸಾಮ್ರಾಜ್ಯ ಇದೆ. ಇಲ್ಲಿ ಔದ್ ಸಾಮ್ರಾಜ್ಯ ಅಂದರೆ ಇವತ್ತಿನ ಅಯೋಧ್ಯ, ಮತ್ತು ಬೆಂಗಾಲ್ ಕಿಂಗ್ಡಮ್ ಇದು ಆಲ್ರೆಡಿ ಬ್ರಿಟಿಷರ ಪರವಾಗಿ ಇದೆ. ಇಲ್ಲಿ ನಿಜಾಮ್ ಆಫ್ ಹೈದರಾಬಾದ್ ಇದೆ. ಇಲ್ಲಿ ನಿಜಾಮ್ ಆಫ್ ಹೈದರಾಬಾದ್. ಇನ್ನು ನಿಮಗೆ ಕೆಳಗಡೆ ಕಾರ್ನಾಟಿಕ್ ರೀಜನ್ಸ್ ಬರ್ತದೆ. ಸೊ ಇದೀಗ ಆಲ್ರೆಡಿ ಇದಿಷ್ಟು ಪ್ರದೇಶಗಳು ಹೈದರಾಬಾದ್ ನಿಜಾಮ್ ಸಾಮ್ರಾಜ್ಯಗಳು ಇದಿಷ್ಟು ಬ್ರಿಟಿಷರಿಗೆ ಹೋಗ್ಬಿಟ್ಟಿದೆ ಈಗ. ಹಾಗಾಗಿ ಅವ್ರು ಗೆಲ್ಲಬೇಕಾಗಿರೋದು ಈಗ ಮೈಸೂರು, ಮರಾಠ, ಮತ್ತಿಲ್ಲಿ ನಮಗೆ ಸಿಖ್ ರೀಜನ್ಸ್ ಪ್ರದೇಶಗಳು ಕೂಡ ಅವ್ರಿಗೆ ಬೇಕು. ಬಟ್ ಇನ್ನು ಮೊಘಲ್ಸ್ ಇದಿಷ್ಟು ಇಲ್ಲ, ಸಿಖ್ ವಾರ್ ಬರೋ ಅಷ್ಟೊತ್ತಿಗಿಲ್ಲ. ಇನ್ನು ಬಲೂಚಿಸ್ತಾನ್ ಮತ್ತು ಸಿಂಧ್ ಪ್ರಾಂತ್ಯಗಳು ಇವುಗಳನ್ನು ಕೂಡ ಗೆದ್ದರೆ ಅಲ್ಲಿಗೆ ಸಂಪೂರ್ಣವಾದಂಥ ಸಿಖ್ ಸಾಮ್ರಾಜ್ಯ ಇವ್ರ ಅಧೀನಕ್ಕೆ ಬರುತ್ತೆ. ಹಾಗಾಗಿ ಮೈಸೂರು, ಅದ್ರ ಮೇಲೆ ಮರಾಠ, ಅದ್ರ ಮೇಲೆ ಸಿಖ್, ಈ ಕಡೆ ಬಂದರೆ ಬೇ ಆಫ್ ಬೆಂಗಾಲ್ ರೀಜನ್ನ ಮೇಲ್ಭಾಗದಲ್ಲಿ ಬರೋ ಬಂಗಾಳ ಡೈನೆಸ್ಟೀಸ್, ಹೈದರಾಬಾದ್ ನಿಜಾಮ್ ಮತ್ತು ಕಾರ್ನಾಟಿಕ್. ಇದಿಷ್ಟು ಆವತ್ತಿನ ಕಾಲಕ್ಕೆ ಸಮನಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಬೇಡ, ಮೈಸೂರು ಒಡೆಯರ ಕಾಲಕ್ಕೆ ಬರೋಣ. ಮೈಸೂರು ಒಡೆಯರ ಕಾಲಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿದೆ, 1399ರಲ್ಲಿ ಮೈಸೂರು ಒಡೆಯ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಸ್ಥಾಪನೆ ಆದಾಗ ಅದರ ಮೊದಲ ಹಂತ ನೀವು ಓದಬೇಕಾಗತ್ತೆ 1399 to 1761, ಅಂದರೆ ಹೈದರಾಲಿ ಬರೋವರೆಗೂ ಇದು ಮೊದಲನೇ ಪಾರ್ಟ್. ಇದು ಮೊದಲನೇ ಪಾರ್ಟ್. ಎರಡನೇ ಪಾರ್ಟಲ್ಲಿ ಏನು ನೋಡ್ತೀವಿ, 1761ರಿಂದ 99 ಇದು ಅಪ್ಪ ಮಗನ ಆಡಳಿತ, ಅಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇವರಿಬ್ಬರದು ಕಾಲ 1761ರಿಂದ 99. ಇನ್ನು ಮೂರನೇ ಭಾಗ ನೋಡ್ತೀವಿ ನಾವು 1799ರಿಂದ 1831. ಇದನ್ನು ನಾವು ಮುಖ್ಯವಾಗಿ ಕಮಿಷನರ್ಗಳ ಆಡಳಿತದಲ್ಲಿ ನೋಡ್ತೀವಿ, ಪ್ಲಸ್ ದಿವಾನ್ ಪೂರ್ಣಯ್ಯನವರ ಅಧಿಕಾರನೂ ನೋಡ್ತೀವಿ. ಬಟ್ 1831 ನಗರದಂಗೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅಪ್ ಟು 47 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾಳ ಇಂಪಾರ್ಟೆಂಟಾಗಿ, ಮತ್ತು ಪ್ಲಸ್ 8 ದಿವಾನ್ರುಗಳ ಒಂದು ಆಡಳಿತ ನೋಡ್ತೀವಿ. ಹೀಗೆ 4ನೇ ಭಾಗದಲ್ಲಿ ಲಾಸ್ಟ್ಗೆ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಆ ಭಾಗಕ್ಕೆ ಎಂಡಾಗಿ ಭಾರತದ ಸ್ವತಂತ್ರದ ಒಂದು ವ್ಯವಸ್ಥೆಗೆ ಈ ಕರ್ನಾಟಕವನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಏನಿದ್ರು ಅವರು ದಿವಾನರು ಕೊನೆಯರಾಗಿ ಇಲ್ಲಿ ಅಧಿಕಾರವನ್ನು ಬಿಟ್ಕೊಡ್ತಾರೆ. ಇದಿಷ್ಟು ನಾವು ಮೈಸೂರು ಓದುವಾಗ, ಸಂಪೂರ್ಣ ಮೈಸೂರನ್ನ ಓದುವಾಗ ಈ 4 ಪಾರ್ಟನ್ನು ಕ್ಲೀನಾಗಿ ಮಾಡ್ಕೊಂಡು ಓದಿದರೆ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಮಾಡೋಣ, ಮೈಸೂರು ಒಡೆಯರ ರಾಜಧಾನಿಗಳಿಗೆ ಬಂದರೆ ಫಸ್ಟ್ ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತದು. ಆಮೇಲೆ ಇದು ಮೈಸೂರಿಗೆ ಆಯಿತು. ನೆಕ್ಸ್ಟು ಕಮಿಷನರ್ ಆಡಳಿತಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆಗತ್ತಿದು. ಓಕೆ, ಹಾಗಾಗಿ 3 ರಾಜಧಾನಿಗಳು ಪ್ರಾಥಮಿಕ ಹಂತದಲ್ಲಿ ನಮಗೆ ಸಿಗತ್ತೆ. ಅಪ್ ಟು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, 2 ಪಾರ್ಟಲ್ಲೂ ನಾವು ಶ್ರೀರಂಗಪಟ್ಟಣ ನೋಡ್ತೀವಿ. ಥರ್ಡ್ ಪಾರ್ಟ್ ಕಮಿಷನರ್ಗಳ ಕೇಂದ್ರವಾಗಿ ಶುರುವಾದ ಮೇಲೆ ಮೈಸೂರಿಂದ ಪೂರ್ತಿ ಶಿಫ್ಟ್ ಆಗುತ್ತೆ ಬೆಂಗಳೂರಿಗೆ. ಸೊ ಇದು 3 ರಾಜಧಾನಿಗಳನ್ನು ಮಾಡ್ಕೋತಾರೆ. ಇನ್ನು ಮೈಸೂರು ಒಡೆಯರ ರಾಜಲಾಂಛನ ಬಂದರೆ ಗಂಡ ಬೇರುಂಡ. ಪಕ್ಷಿ ಇದೆಯಾ ಸರ್ ಅಂತಂದರೆ ಇಲ್ಲ, ಇದೊಂದು ಕಾಲ್ಪನಿಕ ಚಿತ್ರ. ಸೊ ಇದು ನಮಗೆ ಶಿವಪ್ಪ ನಾಯಕ ಬರ್ತಾನಲ್ವ, ಓಕೆ, ಇದು ಕೆಳದಿ ಅರಸ ಶಿವಪ್ಪ ನಾಯಕನ ಕಾಲದಿಂದ ಈ ಗಂಡ ಬೇರುಂಡದ ಚಿತ್ರವನ್ನು ಕಾಲ್ಪನಿಕವಾಗಿ ಬಳಸ್ತಾ ಇದ್ದರು. ಅಂತಹ ಕೆಳದಿಯ ನಾಯಕರಿಂದ ಈ ಲಾಂಛನ ಮೈಸೂರಿಗೆ ಅವರ ಆರ್ಕಿಟೆಕ್ಚರ್ಸಲ್ಲಿ ಶಿಫ್ಟ್ ಆಗ್ತಾ ಬಂತು. ಸೊ ಇದು ನಾವು ಇಂಪಾರ್ಟೆಂಟಾಗಿ ಇಲ್ಲಿ ಗಂಡ ಬೇರುಂಡದ ಬಗ್ಗೆ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋಣ, ಈ ವಂಶದ
ಸ್ಥಾಪಕ ಯದುರಾಯ ಮತ್ತು ಕೃಷ್ಣರಾಯ ಅಂತ ಕರಿತೀವಿ. ಕೆಲವು ಪುಸ್ತಕದಲ್ಲಿ ನಿಮಗೆ ವಿಜಯ ಮತ್ತು ಕೃಷ್ಣ ಅಂತಲೂ ಕೂಡ ಇರುತ್ತೆ. ಈ ಸಾಮ್ರಾಜ್ಯದ ಸ್ಥಾಪಕ. ಆಂಗ್ಲೋ ಮೈಸೂರಿಗೆ ನೀವು ಎಂಟ್ರಿ ಆಗಬೇಕು ಅಂದರೆ ಡೈರೆಕ್ಟಾಗಿ ಎಂಟ್ರಿ ಆಗಬಾರ್ದು, ಅದರ ಬ್ಯಾಕ್ ಸ್ವಲ್ಪ ತಿಳ್ಕೊಂಡು ನೀವು ಎಂಟ್ರಿ ಆದರೆ ಓಹ್ ಇದು ಹೀಗೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ವಿಜಯನಗರದ ಸಾಮಂತನಾಗಿ 1399ರಿಂದ 1423ರವರೆಗೆ ಇವರು ವಿಜಯನಗರ ಅರಸರ ಸಾಮಂತಗಿರಿಯಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ನಾವು ನೋಡ್ಬೋದು, ಬೆಟ್ಟದ 1ನೇ ಚಾಮರಾಜ ಯದುರಾಯ ಕೃಷ್ಣರಾಯ ಆಮೇಲೆ ತಿಮ್ಮರಾಜ, 2ನೇ ಚಾಮರಾಜ, 3ನೇ ಬೆಟ್ಟದ ಚಾಮರಾಜ, ಬೋಳ ಚಾಮರಾಜ, 5ನೇ ಬೆಟ್ಟದ ಚಾಮರಾಜ. ಇದಿಷ್ಟು ಕೂಡ ನಮಗೆ ಯಾರು ವಿಜಯನಗರದ ಸಾಮಂತಿಕೆಯಲ್ಲಿ ಆಡಳಿತ ಮಾಡಿದಂತಹ ಮೈಸೂರು ಒಡೆಯರನ್ನ ನೋಡ್ತೀವಿ. ಹಾಗಾದರೆ ಈ ಮೈಸೂರು ಅರಸರ ಆಳ್ವಿಕೆಯಿಂದ ಸ್ವತಂತ್ರಗೊಂಡದ್ದು ಯಾವಾಗ ಅಂತಂದರೆ ರಾಜ ಒಡೆಯರ್ ಕಾಲಕ್ಕೆ. ರಾಜ ಒಡೆಯರ್ ಕಾಲದಲ್ಲಿ ನಾವು ಆಧುನಿಕ ಮೈಸೂರನ್ನ ನೋಡೋಕೆ ಕಾಣ್ತೀವಿ. ವಿಜಯನಗರದಿಂದ ಇವರು ಸಾಮಂತಿಕೆಯನ್ನು ಕಿತ್ತೊಗೆದು ಸ್ವತಂತ್ರ ಮೈಸೂರನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ವಿಜಯನಗರದ ಆ ಸಂದರ್ಭದಲ್ಲಿದ್ದಂಥ ರಾಜ ಶ್ರೀರಂಗ ಅರವೀಡು ವಂಶದ ಕೊನೆ ಭಾಗದಲ್ಲಿ ಬರ್ತಾನೆ. ಈ ಶ್ರೀರಂಗ ಅವನೂ ಕೂಡ ಬೆನ್ನತ್ತಿದ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಕೆಳದಿ ಶಿವಪ್ಪ ನಾಯಕನಿಗೂ ಕೂಡ ಆತ ಸಹಾಯ ಬೇಡಿದ್ದ, ಚೆನ್ನಮ್ಮಾಜಿಗೂ ಕೂಡ ಸಹಾಯವನ್ನು ಬೇಡಿದ್ದ. ಅಂದರೆ ಮರಾಠರ ದಾಳಿಯಿಂದಾಗಿ ಕಂಗಾಲಾಗಿದ್ದೀವನು. ಹಾಗಾಗಿ ಆ ಸಂದರ್ಭದಿಂದಲೂ ನಾವು ನೋಡ್ತಾ ಬರ್ತೀವಿ. ರಾಜ ಒಡೆಯರ ಕಾಲಕ್ಕೆ ಇಲ್ಲಿ ಬದಲಾವಣೆಗಳಾಯಿತು. ರಾಜ ಒಡೆಯರ್ ಕಾಲದಲ್ಲಿ ಈ ಮೈಸೂರು ಒಂದು ಸ್ವತಂತ್ರ ನಾಡಾಗಿ ಹುಟ್ಕೊಳ್ತು. ಹಾಗಾಗಿ ಆಧುನಿಕ ಮೈಸೂರು ರಾಜ್ಯದ ಪ್ರಥಮ ನಿರ್ಮಾಪಕ ಅಂತ ಕರೆಯೋದು ರಾಜ ಒಡೆಯರ್ನ. 1610ರಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಾವು ನೋಡ್ತೀವಿ, ಮೈಸೂರು ದಸರಾವನ್ನು ಇವರು ಆಚರಣೆ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಇವ್ರ ಹಿಂದೆ ವಿಜಯನಗರದ ಅರಸರು ನವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ರು. ಈ ನವರಾತ್ರಿ ಮೈಸೂರಿಗೆ ಎಕ್ಸ್ಟೆಂಡ್ ಆಗುವಾಗ 9 ಇದ್ದಿದ್ದು 10 ಆಗುತ್ತಿದ್ದು, 10ನೇ ದಿನದ ಆಚರಣೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ನವರಾತ್ರಿ ಅಂತ ಕರೆದ್ರು. ಇವರಿಗೆ ಅಂದರೆ ದಸರಾ ಅಂತ ಕೂಡ ಕರೆದ್ರು. ಹೀಗೆ ಆಚರಣೆ ಮಾಡುವ ಪ್ರಕ್ರಿಯೆ ಇವ್ರ ಕಾಲದಲ್ಲಿ ಸ್ವಲ್ಪ ಪರಿವರ್ತನೆಗಳೊಂದಿಗೆ ಶುರುವಾಗ್ತಾ ಹೋಯಿತು. ರಾಜ ಒಡೆಯರ್ ನಂತರ ಬರೋರು ಕಂಠೀರವ ನರಸರಾಜ ಒಡೆಯರ್, ಬಹಳ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ. ಇವರು ಕೂಡ ಮೊದಲ ಬಾರಿಗೆ ಕಂಠೀರಾಯಪಣ, ನೆನ್ಪಿಟ್ಕೊಳ್ಳಿ, ಕಂಠೀರಾಯಪಣ ಅಂತಕ್ಕಂತಹ ಒಂದು ಚಿನ್ನದ ನಾಣ್ಯಗಳನ್ನು ಮೈಸೂರು ಎಂಬ್ಲಮ್ಮಲ್ಲಿ ಇವರು ಚಲಾವಣೆ ಮಾಡ್ತಾರೆ. ಜೊತೆಗೆ ಕಾವೇರಿಗೆ ಮೊದಲ ಬಾರಿ ಬಂಗಾರ ದೊಡ್ಡಿ ಕಾಲುವೆಯನ್ನು ನಿರ್ಮಾಣ ಮಾಡಿದವರು ಇವ್ರ ಕಾಲದಲ್ಲೇ ಗೋವಿಂದ ವೈದ್ಯ ಬರ್ತಾನೆ. ಆ ಒಂದು ಕಂಠೀರವ ನರಸರಾಜ ವಿಜಯ ಅನ್ನುವ ಕೃತಿ ವೆರಿ ಇಂಪಾರ್ಟೆಂಟು. ಮತ್ತು ಭಾಸ್ಕರನ ಬೆಹಾರ ಗಣಿತ ಕೂಡ ತುಂಬ ಇಂಪಾರ್ಟೆಂಟು. ಇವೆರಡು ಕೃತಿಗಳು ನಿಮಗೆ FDA SDA ಅಂತ ಪರೀಕ್ಷೆಗಳು ಬರೆಯುವಾಗ ಕರ್ನಾಟಕ ಮೇನ್ಲಿ ಅಂತ ಕೊಟ್ಟಾಗ ಇದು ಇಂಪಾರ್ಟೆಂಟ್. ಹಾಗಾಗಿ ಕಂಠೀರವ ನರಸರಾಜ ಒಡೆಯರ್, ಇವರದು ಕಂಠೀರವ ನರಸರಾಜ ವಿಜಯ ಕೃತಿ ಬರೆದವನು ಗೋವಿಂದ ವೈದ್ಯ. ಭಾಸ್ಕರನ ಕಾಲದ ಬೆಹಾರ ಗಣಿತ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಮತ್ತು ಕಂಠೀರಾಯಪಣ. ನೆಕ್ಸ್ಟ್ ಬರೋದು ನಮಗೆ ದೊಡ್ಡ ದೇವರಾಜ ಒಡೆಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂಥವ್ರು. ಎಕ್ಸಾಮ್ ದೃಷ್ಟಿಯಲ್ಲಿ ನಾವು ನೋಡೋದು ನಂದಿ ವಿಗ್ರಹ. ಇವತ್ತೇನು ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗುವಾಗ 1000 ಮೆಟ್ಟಿಲುಗಳನ್ನು ನೋಡ್ತೀವಿ. ಅಂಥ 1000 ಮೆಟ್ಟಿಲುಗಳು ಮತ್ತು ಬೃಹತ್ತಾದ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದು ಅದು ನಮ್ಮ ದೊಡ್ಡ ದೇವರಾಜ ಒಡೆಯರ್ ಕಾಲದಲ್ಲಿ. ಹಾಗಾಗಿ ಮೈಸೂರಿನಲ್ಲಿ ಈ ಬೃಹತ್ ನಂದಿ ವಿಗ್ರಹ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಕರ್ನಾಟಕದಲ್ಲಿ ಇಷ್ಟೊಂದು ಬೃಹತ್ ವಿಗ್ರಹಗಳು 2 ಸಿಗ್ತಾವೆ. ನಿಮಗೆ ಪಟ್ಟದಕಲ್ಲಿಗೆ ಬಂದರೆ ಅಲ್ಲೂ ಸಿಗತ್ತೆ, ಬಟ್ ಇಲ್ಲೂ ಸಿಗತ್ತೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಇರೋದು 3. ಒಂದು ನಿಮಗೆ ಚೋಳ ಸಾಮ್ರಾಜ್ಯದಲ್ಲಿ ಸಿಗತ್ತೆ, ಇನ್ನು 2 ಕರ್ನಾಟಕ ಸಾಮ್ರಾಜ್ಯದಲ್ಲಿ ಸಿಗ್ತವೆ. ಆ ರೇಂಜಿನ ಬೃಹತ್ ನಂದಿ ವಿಗ್ರಹಗಳು. ಇನ್ನು ಉಳಿದವು ಸ್ವಲ್ಪ ಸಣ್ಣ ಪುಟ್ಟ ನಂದಿ ವಿಗ್ರಹಗಳನ್ನು ನಾವು ನೋಡ್ತೀವಿ. ಇದು ದೊಡ್ಡ ದೇವರಾಜ ಒಡೆಯರ್. ಅದಾದಮೇಲೆ ಬಂದವರು ಮೈಸೂರನ್ನು ಬಹಳಷ್ಟು ರೀತಿಯಲ್ಲಿ ಬದಲಾವಣೆ ಮಾಡಿದಂತಹ ಒಬ್ಬ ಅರಸ. ಹೇಳಬೇಕು ಅಂತಂದರೆ ಔರಂಗಜೇಬನ ಸಮಕಾಲೀನ. ಓಕೆ, ಔರಂಗಜೇಬನ ಸಮಕಾಲೀನ ಪ್ಲಸ್ ಶಿವಾಜಿಯ ಸಮಕಾಲೀನ ಅಂತಲೂ ಹೇಳ್ಬೋದು.
ಇವನ ಅಧಿಕಾರದಲ್ಲಿ ಮೈಸೂರಲ್ಲಿದ್ದಾಗ ಉತ್ತರದಲ್ಲಿ ಮೊಘಲರಲ್ಲಿ ಔರಂಗಜೇಬ್ ಇದ್ದರು, ಮತ್ತು ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜ್ ಅಧಿಕಾರದಲ್ಲಿದ್ದರು. ಅಂಥ ಸಂದರ್ಭದಲ್ಲೇ ದಕ್ಷಿಣದಲ್ಲಿ ಒಂದು ವ್ಯವಸ್ಥಿತವಾದ ಸಾಮ್ರಾಜ್ಯವನ್ನು ಕಟ್ಟದವರು ಅಂತಂದರೆ ಅದು ಚಿಕ್ಕದೇವರಾಜ ಒಡೆಯರ್. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂಚೆಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಅಲ್ಲಿಯವರೆಗೂ ಇದ್ದಿದ್ದ ಅಂಚೆ ಯಾವ ರೀತಿ ಅಂತಂದರೆ ಅದೇ ಮಾಮೂಲಿ. ಯಾವ ಥರ ಮಾಮೂಲಿ? ಮೊದಲು ನೀವು ಯಾವುದೋ ಪಿಕ್ಚರಲ್ಲಿ ನೋಡಿರೋಂಥ ಪಾರಿವಾಳಕ್ಕೆ ಕಟ್ಟಿ ಬಿಡ್ತಾಯಿದ್ರು, ಅದು ಆ ಕಾಲ ನಮಗೆ ಗೊತ್ತಿಲ್ಲ. ಆದರೆ ಆನಂತರ ಅಂಚೆ ಕೆಲಸವನ್ನು ಮಾಡ್ತಿದ್ದವ್ರು ಯಾರು ಅಂದರೆ ಈ ಊರಿಂದ ಊರಿಗೆ ಸಾಮಾನು ಮಾರ್ಲಿಕ್ಕೆ ಹೋಗ್ತಕ್ಕಂತಹ, ಅದರಲ್ಲೂ ಬಳೆಗಾರರು ಇದ್ರಲ್ಲ, ಸೊ ಅವರು ಜೊತೆಗೆ ಮೇಷ್ಟ್ರುಗಳಿದ್ರಲ್ಲ, ಇವರು ಈ ಅಂಚೆ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಓಕೆ, ಅದಕ್ಕೋಸ್ಕರ ನಮಗೆ ಮೈಸೂರು ಮಲ್ಲಿಗೆ ಕವನ ಸಂಕಲನದಲ್ಲಿ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಒಳಗೆ ಬರಲಪ್ಪಣೆಯ ದೊರೆಯ ಅನ್ನೋದು ಇದಕ್ಕೋಸ್ಕರವೇ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದಾರೆ ಅಂತ ಇಲ್ಲಿ ಇವಳು ಕೇಳೋದು, ಅಲ್ಲಿ ನನ್ನ ಮಗಳು ಹೆಂಗಿದ್ದಾಳೆ ಅಂತ ಅವ್ರು ಕೇಳೋದು, ಈ ಥರದ ಅಂಚೆ ಕೆಲಸ ಮಾಡ್ತಿದ್ದಿದ್ದು ಆವಾಗ. ಬಟ್ ಎಲ್ಲ ಜನಸಾಮಾನ್ಯರಿಗೂ ರಾಜವ್ಯವಸ್ಥೆಗೂ ತಲುಪುವಂಥ ವ್ಯವಸ್ಥಿತ ಅಂಚೆಗಾರಿಕೆ ಶುರುವಾಗಿದ್ದು ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ. ಆನಂತರ ಪೊಲೀಸ್ ಮತ್ತು ಅಠಾರ ಕಚೇರಿ ಅಂದರೆ ಇಡೀ ಆಡಳಿತವನ್ನು ವಿಕೇಂದ್ರೀಕರಣ ಮಾಡೋದ್ರ ಮುಖಾಂತರ 18 ಇಲಾಖೆಗಳನ್ನು ಮಾಡಿ ವ್ಯವಸ್ಥಿತವಾಗಿ 18 ಇಲಾಖೆಗಳಲ್ಲಿ ಆಡಳಿತವನ್ನು ಕೊಟ್ಟು ಮತ್ತು ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಾರೆ. ಹಾಗಾಗಿ ಇವರಿಗೆ ಬಿರುದು ಯಾವಾಗಲೂ ಯಾವುದಿತ್ತು? ನವಕೋಟಿ ನಾರಾಯಣ ಅನ್ನುವ ಬಿರುದಿತ್ತು. ಆ ಕಾಲಕ್ಕೆ 9 ಕೋಟಿಯಷ್ಟು ತೆರಿಗೆಯನ್ನು ಸಂಗ್ರಹಣೆ ಮಾಡಿದ್ರು ಅಂತ. ಅಷ್ಟು ಕಟ್ಟುನಿಟ್ಟಾದಂಥ ಆಡಳಿತ ಇವ್ರ ಕಾಲದಲ್ಲಿತ್ತು. ಹಾಗಾಗಿ ಇವರು ಕಾವೇರಿಗೆ ಚಿಕ್ಕದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆ ಅನ್ನುವ 2 ಚಾನಲ್ಗಳನ್ನು ಕ್ರಿಯೇಟ್ ಮಾಡಿದರು. ಇನ್ನು ಇವ್ರ ಕಾಲದ ಶ್ರೇಷ್ಠ ವ್ಯಕ್ತಿ ಸಿಂಗರಾರ್ಯ. ಅವನು ಬರೆದಂತಹ ಮಿತ್ರವಿಂದ ಗೋವಿಂದ ಇದು ಕನ್ನಡದ ಮೊದಲ ನಾಟಕ ಅಂತ ಕೂಡ ಕರಿತೀವಿ. ಏನಿದು ನಾಟಕದ ಸಾರ ಅಂದರೆ, ಇದು ಉತ್ತರದ ಹರ್ಷವರ್ಧನ ಬರೆದಂಥ ರತ್ನಾವಳಿ ಕೃತಿ ಇತ್ತಲ್ಲ, ಆ ರತ್ನಾವಳಿ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹಾಗಾಗಿ ಸಂಸ್ಕೃತದ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಸಿಂಗರಾರ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಮಿತ್ರವಿಂದ ಗೋವಿಂದ ಅನ್ನುವಂಥ ಹೆಸರಿನಿಂದ ಬರೀತಾರೆ. ಇದು ಕನ್ನಡದ ಮೊದಲ ನಾಟಕ, ರಚನೆ ಆಗಿದ್ದು ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ. ಇನ್ನು ಹದಿಬದೆಯ ಧರ್ಮ ಸಾಂಗತ್ಯ ರೂಪದಲ್ಲಿ ಬರ್ತದೆ. ಆ ಸಾಂಗತ್ಯ ರೂಪದಲ್ಲಿ ಬರೆದದ್ದು ಹದಿಬದೆಯ ಧರ್ಮ. ಬರೆದವರು ನಮ್ಮ ಸಂಚಿ ಹೊನ್ನಮ್ಮ ಅವರು. ಇವ್ರನ್ನ ಸಾಹಿತ್ಯ ವರದೇವತೆ ಅಂತ ಕೂಡ ಕರಿತೀವಿ. ಇನ್ನು ಒಡೆಯರ ಕೃತಿಗಳು ಕೂಡ, ಚಿಕ್ಕದೇವರಾಜ ಒಡೆಯರ್ ಕೂಡ ಸಾಹಿತ್ಯದಲ್ಲಿ ತುಂಬ ಇಂಪಾರ್ಟೆನ್ಸ್. ಚಿಕ್ಕದೇವರಾಜ ಭಿನ್ನಪಂ ಅಂತ ಬರೀತಾರೆ. ಯಾವುದನ್ನು ಆಧರಿಸಿ ಬರೀತಾರೆ? ಇದು ನಿಮಗೂ ಕೂಡ ನೆನ್ಪಿಡ್ಬೇಕು. ನಿಮಗೆ ಮೇಲುಕೋಟೆ ಚೆಲುವನಾರಾಯಣನನ್ನು ಕುರಿತು ಆ ಒಂದು ಬರೆದಂಥ ಕೃತಿ ಯಾವುದು ಅಂದರೆ ಚಿಕ್ಕದೇವರಾಜ ಭಿನ್ನಪಂ. ಅದಾದಮೇಲೆ ಗೀತಾ ಗೋಪಾಲ ಬರೀತಾರೆ. ಭಾಗವತ ಮತ್ತು ಭಾಗವತ್ ಭಾರತ ಆದಮೇಲೆ ಶೇಷಧರ್ಮ ಅನ್ನುವ ಕೃತಿಗಳನ್ನು ಕೂಡ ಇವರು ಬರೀತಾರೆ. ಯಾವುದರಲ್ಲಿ? ಚಿಕ್ಕದೇವರಾಜ ಒಡೆಯರ್ ಬರೆದಿರ್ತಕ್ಕಂಥ ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಕೃತಿಗಳಿವು. ಇದಾದ ಮೇಲೆ ಚಿಕ್ಕದೇವರಾಜ ಒಡೆಯರ್ ಕಾಲಕ್ಕೆ ನಾವು ನೋಡ್ತಕ್ಕಂತಹ ವಿಚಾರದಲ್ಲಿ ಅವರ ನಂತರ 2ನೇ ಕಂಠೀರವ ನರಸರಾಜ ಒಡೆಯರ್ ಅಧಿಕಾರ ಮಾಡ್ತಾರೆ. 1ನೇ ದೊಡ್ಡ ದೇವರಾಜ ಒಡೆಯರ್ ಅಧಿಕಾರ ಮಾಡ್ತಾರೆ. ಈ ಕಾಲದಲ್ಲೇ ದಳವಾಯಿಗಳು ಅಧಿಕಾರದಲ್ಲಿದ್ದರು. ಈ ದಳವಾಯಿಗಳಲ್ಲಿ ದೇವರಾಜಯ್ಯ, ನಂಜರಾಜಯ್ಯ ಅಸಮರ್ಥ ದಳವಾಯಿಗಳ ಆಡಳಿತ ಶುರುವಾಯ್ತಿಲ್ಲಿ. ಅಂದರೆ ರಾಜನಿಗಿಂತ ಇವರೇ ಸ್ಟ್ರಾಂಗ್ ಆದರು. ಹಾಗಾಗಿ 7ನೇ ಚಾಮರಾಜ ಒಡೆಯರ್ ಅಧಿಕಾರಾವಧಿ ನಡೆಯುತ್ತೆ. ಅನಂತರ ಚಿಕ್ಕ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿದ್ದಾಗಲೇ ಈ ನಂಜರಾಜಯ್ಯನ ಒಂದು ಕುತಂತ್ರದ ಬುದ್ಧಿಗಳು ನಡೀತಾ ಇದ್ದಿದ್ದರಿಂದಾಗಿ ಇಲ್ಲಿ ಹೈದರಾಲಿ, ಟಿಪ್ಪು ಸುಲ್ತಾನ್ ಈ ಕೃಷ್ಣರಾಜ ಒಡೆಯರವ್ರನ್ನ ಆಡಳಿತದಿಂದ ಕಿತ್ತೊಗಿಲಿಲ್ಲ, ಇವರು ಅಧಿಕಾರದಿಂದನೂ ತೆಗಿಲಿಲ್ಲ. ರಾಜನ ಪದವಿಯಲ್ಲಿ ಅವ್ರನ್ನೇ ಕೂರಿಸ್ಬಿಟ್ಟು ಇಡೀ ಸಾಮ್ರಾಜ್ಯದ ಅಧಿಕಾರವನ್ನು ಇವರೇ ಮಾಡಿದ್ರು. ಹಾಗಾಗಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್. ಹಾಗಾಗಿ ಇವ್ರನ್ನ ನೀವು ಮೈಸೂರಿನ ದೊರೆಗಳು ಅಂತ ಅನ್ನಂಗಿಲ್ಲ. ಮೈಸೂರಿನ ದೊರೆಗಳಾಗಿ ಯಾವತ್ತೂ ಕೂಡ ಒಡೆಯರ್ನೇ ಕೂರಿಸಿದ್ರವರು. ಮೈಸೂರನ್ನ ಆಳಿದಂತಹ ಸೇನಾಧಿಕಾರಿಗಳು ಅಂತ ಅನ್ಬೋದು. ಯಾಕೆಂದರೆ ರಾಜ ಪದವಿಯಲ್ಲಿ ಅವರು ಯಾವತ್ತೂ ಕೂತಿಲ್ಲ. ಸೊ ಹಾಗಾಗಿ ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತ ನಮಗಿಲ್ಲಿ ಕಂಡು ಬರುತ್ತೆ. ಸೊ ಬರೋಣ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರು ಪ್ರಮುಖ ವ್ಯಕ್ತಿಗಳು ಕರ್ನಾಟಕ ಇತಿಹಾಸದಲ್ಲಿ ತುಂಬಾ ಪ್ರಮುಖವಾದಂಥ ಒಂದು ಇತಿಹಾಸದ ಪುಟ ಇವು. ಫಸ್ಟ್ ಬರೋಣ, ಹೈದರಾಲಿ 1721ರಿಂದ 82 2ನೇ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಎಂಟ್ರಿ ಆಗ್ತಾನೆ ಮೈಸೂರಿಗೆ.
ಸೊ ಹಾಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಏನು ನೋಡಬೇಕು, 1721 ಕೋಲಾರದಲ್ಲಿ ಬೂದಿಕೋಟೆಯಲ್ಲಿ ಇವನ ಜನನ ಆಗತ್ತೆ. ಈ ಹೈದರಾಲಿಯ ತಂದೆ ಫತೇ ಮಹಮ್ಮದ್. 1749ರಲ್ಲಿ ಹೈದರಾಲಿ ಸ್ಟ್ರಾಂಗ್ ಆಗೋದು ಹೆಂಗೆ ಅಂತ ನೋಡೋಣ. ಏಕಾಏಕಿ ಹೈದರಾಲಿ ಮಾತನ್ನು ಇಡೀ ಮೈಸೂರು ಕೇಳತ್ತೆ ಅಂದರೆ ಸುಮ್ಮನೆ ಅಲ್ಲ, ಅದು ಅದರ ಹಿಂದ್ಗಡೆ ಕೆಲಸ ಆಗಿರುತ್ತೆ. ಏನಾಗಿತ್ತು, ದೇವನಹಳ್ಳಿ ಮೇಲೆ 1749ರಲ್ಲಿ ಮುತ್ತಿಗೆ ಹೋಗ್ತಾರೆ. ಅಲ್ಲಿ ಮರಾಠರನ್ನ ಸೋಲಿಸ್ತಾರೆ. ಮರಾಠರ ಏಕೂಜಿ ಈ ಭಾಗದಲ್ಲಿ ನೋಡ್ಕೋತಾ ಇದ್ದವಾಗ ಆ ದೇವನಹಳ್ಳಿ ಮುತ್ತಿಗೆಯಲ್ಲಿ ಮರಾಠರನ್ನ ಸೋಲಿಸ್ತಾರೆ. ಸೋತು ಅಪಾರವಾದ ಹಣದೊಂದಿಗೆ ವಾಪಸ್ ಬಂದಾಗ ಫತೇ ಹೈದರ್ ಬಹದ್ದೂರ್ ಅನ್ನುವ ಬಿರುದನ್ನು ಇವನಿಗೆ ಕೃಷ್ಣರಾಜ ಒಡೆಯರ್ ಕೊಡ್ತಾರೆ. ಹಾಗಾಗಿ ಬಹದ್ದೂರಿ ಅನ್ನುವ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದದ್ದು ಕೂಡ ಇದು ಇವನ ಒಂದು ಸಾಧನೆಯ ಪ್ರತೀಕ ಅಂತ ಹೇಳಲಾಗತ್ತೆ. ಮುಂದೆ ದಳಪತಿ ಹುದ್ದೆಗೆ ಇವನು ಏರ್ತಾನೆ. ಕಾರಣ ಅಂದರೆ ನಂಜರಾಜಯ್ಯನನ್ನು ಅಧಿಕಾರದಿಂದ ಕಿತ್ತಾಕ್ತಾರೆ. ಯಾಕೆಂದರೆ ಅವಾಗ ಭ್ರಷ್ಟನಾಗಿದ್ದಂತಹ ನಂಜರಾಜಯ್ಯ ಅಲ್ಲಿ ಅಧಿಕಾರದಲ್ಲಿದ್ದ. ಈ ನಂಜರಾಜಯ್ಯನನ್ನು ಅಧಿಕಾರದಿಂದ ಕಿತ್ತಾಕಿ ಆ ದಳಪತಿ ಹುದ್ದೆಗೆ ಇವನೇ ಬರ್ತಾನೆ. ಮುಂದೆ ನಡೆದದ್ದೆಲ್ಲ 1 ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧಗಳು. ಮುಂದೆ 1782 ಸೋಲಿಗನೂರು ಅಥವಾ ಪೋರ್ಟ್ ನೋವಾ ಕದನ ಅಂತ ಕರಿತೀವಿ, ಅದರಲ್ಲಿ ಆತ ಮರಣ ಹೊಂತಾನೆ. ಇದು ಒಂದು ಶಾರ್ಟ್ ಲಿಸ್ಟ್ ನಿಮಗೆ. ಓಕೆ, ನೆಕ್ಸ್ಟ್ 1750ರಲ್ಲಿ ಇಂಪಾರ್ಟೆಂಟ್ ಶುರುವಾಗೋದು ಇಲ್ಲಿ ಹೈದರಾಬಾದ್ನ ಮೇಲಿನ ದಾಳಿ. ಈಗ ದಳಪತಿ ಹುದ್ದೆಗೆ ಬಂದ ಮೇಲೆ ಸೇನೆ ಇವನಿಗೆ ಸಪೋರ್ಟ್ ಮಾಡಬೇಕಲ್ಲ, ಮೈಸೂರು ಸೇನೆ ಇವನು ಹೇಳ್ದಂಗೆ ಕೇಳಬೇಕಲ್ವಾ. ಸೈನಿಕರು ಇವನಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಸೈನಿಕರಿಗೆ ಬೇಕಾಗಿರೋದು ಇವನು ಕೊಡಬೇಕಾಗಿತ್ತು. ಹೆಂಗೆ ಕೊಟ್ಟ ನೋಡಿ, ಹಿಂಗೆ ಕೊಟ್ಟ. ಹೈದರಾಬಾದ್ ಮೇಲೆ ದಾಳಿ ಮಾಡ್ತಾನೆ. ಆವಾಗ ಹೈದರಾಬಾದಲ್ಲಿ ನಿಮಗೆ ಕಾರ್ನಾಟಿಕ್ ಯುದ್ಧದಲ್ಲಿ ನೋಡಿದ್ದೀರಿ, ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಆ ಅಂತರ್ಕಲಹ ನಡೀತಾ ಇತ್ತು. ಈ ಅಂತರ್ಕಲಹ ನಡೆಯೋ ಸಂದರ್ಭದಲ್ಲಿ ಈತ ನಾಸಿರ್ ಜಂಗ್ ಪರವಾಗಿಯೇ ಹೋಗಿದ್ದ. ಆದರೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಾಸಿರ್ ಜಂಗ್ ಮರಣ ಹೊಂದಿದ್ರಿಂದಾಗಿ, ಯಾಕೆಂದರೆ ಮುಜಾಫರ್ ಜಂಗ್ ಚಂದಾ ಸಾಹೇಬ್ ಸೇರ್ಕೊಂಬಿಟ್ಟು ಅಲ್ಲಿ ಡೂಪ್ಲೆ ನಾಸಿರ್ ಜಂಗ್ನ ಎತ್ತಿಬಿಟ್ಟಿದ್ರಲ್ವ. ಹಾಗಾಗಿ ಈಗ ಮುಜಾಫರ್ ಜಂಗಿಗಿಂತ ಇಡೀ ನಾಸಿರ್ ಜಂಗ್ನ ಸಾಮ್ರಾಜ್ಯದ ಅಪಾರವಾದ ಹಣವನ್ನು ಲೂಟಿ ಮಾಡ್ತಾನೆ. ಹಾಗೆ ಲೂಟಿ ಮಾಡಿ ತಂದ ಹಣವನ್ನು ಅವನು ಮೈಸೂರು ಒಡೆಯರಿಗೆ ಕೊಡಲ್ಲ, ತನ್ನ ಸೈನಿಕರಿಗೆ ಆ ಹಣವನ್ನು ಹಂಚ್ತಾನೆ. ಅವನು ನೆನ್ಪಿಟ್ಕೊಳ್ಳಿ, ಲೂಟಿಯಾದ ಹಣವನ್ನು ತನ್ನ ಸೈನಿಕರ ಶ್ರಮ ಅಂಥೇಳಿ ಅವ್ರಿಗೆ ಅದನ್ನು ಹಾಕ್ತಾನೆ. ಈಗ ಇಡೀ ಮೈಸೂರು ಸೇನೆ ಹೈದರಾಲಿಯನ್ನು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತು. ರಾಜನಿಗಿಂತ ಹೈದರಾಲಿ ಸ್ಟ್ರಾಂಗ್ ಆಗ್ತಾ ಬಂದ. ಹೀಗೆ ಸ್ಟ್ರಾಂಗ್ ಆದಮೇಲೆ 1751ರಲ್ಲಿ ಮೈಸೂರಿನ ಮೇಲೆ ಮರಾಠರ ದಾಳಿ ಶುರುವಾಗುತ್ತೆ. ಹಾಗೆ ಮರಾಠರ ದಾಳಿ ಶುರುವಾಗ ದಿಂಡಗಿಲ್ ಹತ್ತಿರನೂ ಕೂಡ ಆ ಮರಾಠರನ್ನ ತಡೆದು ನಿಲ್ಲಿಸ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನು ಕೊಟ್ಟು ಯುದ್ಧವನ್ನು ಕ್ಲೋಸ್ ಮಾಡ್ದ. ಹಾಗಾಗಿ 1760ರಿಂದ ಮೈಸೂರಿನಲ್ಲಿ ಬೃಹತ್ ಸರ್ವಾಧಿಕಾರಿಯಾಗಿ ಹೈದರಾಲಿ ತನ್ನ ಸಾಮ್ರಾಜ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡ್ದ. ಮುಂದೆ ಇಂಪಾರ್ಟೆಂಟ್ 1763, ಅಲ್ಲಿಯವರೆಗೂ ಸ್ನೇಹದಿಂದ ಇದ್ದಂಥ ಚಿತ್ರದುರ್ಗದ 5ನೇ ಮದಕರಿ ನಾಯಕನಿಗೆ ಮದಕರಿ ನಾಯಕನ ಸಾಧನೆಗಳನ್ನು ನೋಡಿ, ಅಂದರೆ ಮದಕರಿ ಅಂದರೆ ನಿಮಗೆ ಗೊತ್ತಿದೆ, ಅವರಿಗೆ ಗಾದ್ರಿಮಲೈ ಹೆಬ್ಬುಲಿ ಎನ್ನುವ ಬಿರುದು ಕೂಡ ಇತ್ತು. ಗಾದ್ರಿಮಲೈ ಹೆಬ್ಬುಲಿ ಅಂತ. ನೀವು ಏನು ನಮ್ಮ ಸುದೀಪ್ ಅವ್ರು ಹೆಬ್ಬುಲಿ ಅಂತ ಪಿಕ್ಚರ್ ತೆಗ್ದಾರೆ ಅಂದರೆ ಅದ್ರ ಹಿಂದೆ ನೀವು ಅನ್ಕೋಬೇಕು ಮದಕರಿ ನಾಯಕನಿಗಿದ್ದಂಥ ಬಿರುದದು. ಹಾಗಾಗಿ ಗಾದ್ರಿಮಲೈ ಹೆಬ್ಬುಲಿ ಎನ್ನುವ ಬಿರುದು ಅಂಕಿತನಾದಂಥ 5ನೇ ಮದಕರಿ ನಾಯಕನನ್ನು ಬೆಳೆಯೋದಕ್ಕೆ ಬಿಟ್ಟರೆ ಇವ್ನು ನನಗೆ ಕಂಟಕ ಆಗ್ತಾನೆ ಅಂಥೇಳಿ ಅವನ ಮೇಲೆ ದಂಡಯಾತ್ರೆ ಮಾಡ್ದ. ಆ ಮಧುಗಿರಿಯನ್ನು ಆತ ಗೆದ್ದ. ತುಮಕೂರು ಮಧುಗಿರಿಗಳನ್ನು ಗೆಲ್ತಾನೆ. ಹೀಗೆ ಗೆದ್ದುಬಿಟ್ಟು ನಂತರ ಹೈದರ್ ನಗರ ಅಂತ ಹೆಸರಿಟ್ಬಿಟ್ಟು ಕೊನೆಗೆ ಕೊಡಗಿನ ಮೇಲೂ ದಾಳಿ ಮಾಡಿ ಚಿಕ್ಕ ವೀರರಾಜನನ್ನು ಕೂಡ ಸೋಲಿಸಿ ಕೊಡಗನ್ನು ಕೂಡ ವಶಪಡಿಸಿಕೊಳ್ತಾನೆ. ಹೀಗೆ ವಶಪಡಿಸಿಕೊಂಡ ನಂತರ ಆದರೆ ಮದಕರಿಯನ್ನು ಬೆಳೆಯೋದಕ್ಕೆ ಅವನು ಬಿಡಲಿಲ್ಲ. 1779 ವೇಳೆಗೆ 5ನೇ ಮದಕರಿ ನಾಯಕನ ಕೋಟೆಯ ಮೇಲೆ ದಾಳಿ ಮಾಡಿಬಿಟ್ಟು ಮೋಸದಿಂದ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅದೇ ಸಂದರ್ಭದಲ್ಲಿ ನಡೆಯೋದು ವನಕ್ಕೆ ಓಬವ್ವನ ಘಟನೆ ಪ್ಲಸ್ ಮರಣ, ಆ ಘಟನೆ. ನೆಕ್ಸ್ಟು 3ನೇ ಪಾಣಿಪತ್ ಯುದ್ಧ ನಡೆದಿತ್ತು. ನಿಮಗೆ ಗೊತ್ತಿದೆ 1761ರಲ್ಲಿ ಮರಾಠರಿಗೂ ನೆನ್ಪಿಟ್ಕೊಳ್ಳಿ ಪ್ಲಸ್ ಅಫ್ಘನ್ನ ನಾಯಕರಿಗೂ ಈ ಒಂದು ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಬಾಲಾಜಿ ಬಾಜಿರಾವ್ ಸೋತ್ಬಿಟ್ಟಿದ್ದ. ಮರಾಠರು ತುಂಬ ಲಾಸಲ್ಲಿದ್ದರು.
ಮತ್ತು ಈ ಸಾಮ್ರಾಜ್ಯವನ್ನು ಪುನರ್ನಿರ್ಮಾಣ ಮಾಡಿದವರೇ ಮಾಧವರಾವ್. ಈ ಮಾಧವರಾವ್ ಬಹಳಷ್ಟು ರೀತಿಯಲ್ಲಿ ಪೇಶ್ವೆಗಳ ಮರ್ಯಾದೆಯನ್ನು, ಮರಾಠ ಸಾಮ್ರಾಜ್ಯದ ಘನತೆಯನ್ನು ಹೆಚ್ಚಿಸ್ತಾರೆ. ಆ ಹೆಚ್ಚೋದಕ್ಕೆ ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಅವರನ್ನು ರಟ್ಟಿಹಳ್ಳಿ ಮತ್ತು ಆನವಟ್ಟಿ ಕದನಗಳಲ್ಲಿ ಹೈದರಾಲಿ ಮೊದಲ ಹಂತದಲ್ಲಿ ಸೋಲಿಸ್ತಾರೆ. ನಂತರ ಆ ಸಮಯದಲ್ಲಿ ಬಿದನೂರು ಒಪ್ಪಂದ ಮಾಡ್ಕೊಂಬಿಟ್ಟು ಸವಣೂರು, ಗುತ್ತಿ ಪ್ರದೇಶಗಳನ್ನು ಅವರಿಗೆ ಕೊಡೋದ್ರ ಮುಖಾಂತರ ಒಂದಿಷ್ಟು ಹಣಕಾಸನ್ನು ಕೊಟ್ಟು ಆದಷ್ಟು ಬೇಗ ನಾರ್ತಿಂದ ಆಗ್ಬೋದಾದಂಥ ದಾಳಿಯನ್ನು ಆತ ತಡೆಗಟ್ಟಿ ಹೈದರಾಲಿ ತನ್ನ ಆಡಳಿತದಲ್ಲಿ ಏನೇನು ಕೊಡುಗೆ ಕೊಟ್ಟ ಅಂದರೆ, ಹೈದರಾಲಿ ಕಾಲದಲ್ಲಿ ಬಹದ್ದೂರಿ ಅನ್ನುವ ಚಿನ್ನದ ನಾಣ್ಯಗಳನ್ನು ತರ್ತಾನೆ. ಮಂಗಳೂರಲ್ಲಿ ಒಂದು ನೌಕಾಶಾಲೆಯನ್ನು ಆರಂಭಿಸ್ತಾನೆ. ಮತ್ತು ನೀವು ಟೂರಿಗೆ ಹೋಗಿರ್ತೀರ ಶ್ರೀರಂಗಪಟ್ಟಣ, ಅಲ್ಲಿ ದರಿಯಾ ದೌಲತ್ ಅರಮನೆ ಕಾಣುತ್ತೆ ನಿಮಗೆ. ಅದನ್ನು ಬೇಸಿಗೆ ಅರಮನೆ ಅಂತ ಕೂಡ ಕರಿತೀವಿ. ಇಲ್ಲಿ ತನ್ನ ಅಧಿಕಾರಾವಧಿಯಲ್ಲಿ ಇಂಪಾರ್ಟೆಂಟಾಗಿ ಇವನು ಖಂಡೇರಾವ್ ಮತ್ತು ದಿವಾನ್ ಪೂರ್ಣಯ್ಯನವರನ್ನ ಕಾರ್ಯದರ್ಶಿ, ಹಣಕಾಸು ಇವುಗಳ ಸೇವೆಗಾಗಿ ಅವ್ರನ್ನ ಬಳಸ್ಕೊಂಡಿದ್ದ ಅಂತ ಹೇಳ್ತೀವಿ. ಇದು ಹೈದರಾಲಿಯ ಒಂದು ಶಾರ್ಟ್ ಲಿಸ್ಟ್ ನೀವು ನೋಡ್ತೀರಾ. ಅದಾದಮೇಲೆ ಟಿಪ್ಪು ಸುಲ್ತಾನ್ ಯಾವ ಬಿರುದಾಂಕಿತನಾಗಿ ಅಧಿಕಾರಕ್ಕೆ ಬಂದ ಅಂತಂದರೆ, ಸುಲ್ತಾನ್ ಫತೇ ಅಲಿ ಸಾಹಬ್ ಟಿಪ್ಪು ಅಂತ ಅವನ ಪೂರ್ಣ ಹೆಸರು. ನವೆಂಬರ್ 20 ದೇವನಹಳ್ಳಿಯಲ್ಲಿ ಇವನ ಜನನ. ಹಾಗಾಗಿ ತಾಯಿ ಫಕ್ರುನ್ನಿಸಾ ಬೇಗಂ, ಇವನ ಮೊದಲ ಹೆಸರು ಫತೇ ಅಲಿ ಖಾನ್. ಇವನಿಗೆ ಟಿಪ್ಪು ಅಂತ ಹೆಸರು ಬರಲಿಕ್ಕೆ ಏನು ಕಾರಣ ಅಂತಂದರೆ, ಆರ್ಕಾಟ್ನ ಸಂತ ಟಿಪ್ಪು ಮಸ್ತಾನ್ ಅಲಿಯಾನ ಅಂತ ಬರ್ತಾನೆ. ಇವನ ಅನುಗ್ರಹದಿಂದ ಹುಟ್ಟದ ಅನ್ನೋ ಕಾರಣಕ್ಕಾಗಿ ಇವನಿಗೆ ಆ ನಂಬಿಕೆಯಿಂದ ಟಿಪ್ಪು ಅನ್ನುವ ಹೆಸರಿಡ್ತಾರೆ. ಇವನ ಗುರು ಮೌಲ್ವಿ ಅಬ್ದುಲ್ಲಾ. ನೋಡಿ, ಇಲ್ಲಿ ಹೈದರ್ ಹೆಬ್ಬೆಟ್ಟಾಗಿದ್ರು ಕೂಡ ಟಿಪ್ಪುನ ಅವನು ಅಷ್ಟು ಸುಲಭ ಬೀಳಲಿಲ್ಲ, ಚೆನ್ನಾಗಿ ಕಲಿಸಿದ್ದ. ಹಾಗಾಗಿ ಮೌಲ್ವಿ ಅಬ್ದುಲ್ಲಾ ಅವರಿಂದ ಶಿಕ್ಷಣವನ್ನು ಕೊಡಿಸೋದ್ರ ಮುಖಾಂತರವಾಗಿ ಟಿಪ್ಪು ಸುಲ್ತಾನ್ಗೆ ಆತ ಎಜುಕೇಷನ್ಸನ್ನು ಫೀಡ್ ಮಾಡ್ದ. 1782ರಲ್ಲಿ ಹೈದರಾಲಿ ಮರಣ ಹೊಂದಿದ ನಂತರ ಡಿಸೆಂಬರ್ 29ರಂದು ಆತ ಸಿಂಹಾಸನವನ್ನು ಏರ್ತಾರೆ. ಹೀಗೆ ನವಾಬ್ ಟಿಪ್ಪು ಸುಲ್ತಾನ್ ಬಹದ್ದೂರ್ ಪಾದ್ಶಾ ಅನ್ನೋ ಬಿರುದಾಂಕಿತನಾಗಿ ಆತ ಏನಾಗಿದ್ದ, ಆಸ್ಥಾನಕ್ಕೆ ಬಂದಿದ್ದ. ಇನ್ನು 1785-87ರಲ್ಲಿ ನರಗುಂದ ಬಂಡಾಯ ಶುರುವಾಗುತ್ತೆ. ಆಗ ವೆಂಕಟರಾವ್ ಭಾವೆ ಟಿಪ್ಪುಗೆ ನೀಡ್ತಾ ಇದ್ದಂಥ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿದ್ರಿಂದಾಗಿ ಈಗ ಅನಿವಾರ್ಯವಾಗಿ ಟಿಪ್ಪು ವೆಂಕಟರಾವ್ ಭಾವೆ ಅವ್ರನ್ನ ದಂಡಿಸಲಿಕ್ಕೆ ಬೆಳಗಾಂ ಕಡೆ ಹೋಗ್ತಾನೆ. ಹಾಗೆ ಹೋದಾಗ ಮರಾಠರು ವೆಂಕಟರಾವ್ ಭಾವೆ ಪರವಾಗಿ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ನಾನಾ ಫಡ್ನವೀಸ್ ನನ್ನ ಸೋಲಿಸಿ ಆ ಕಾರಣಕ್ಕೆ ಗಜೇಂದ್ರಗಡ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇದು ಮರಾಠರನ್ನ ಬಗ್ಗು ಬಡಿಯೋದರಲ್ಲಿ ಟಿಪ್ಪು ಕೂಡ ಸಕ್ಸಸ್ ಆಗಿದ್ದ ಅನ್ನೋದಕ್ಕೆ ಒಂದು ಗುರುತು. ಇನ್ನು ಕೊಡಗಿನಲ್ಲಿ ದಂಗೆ ಆಗುತ್ತೆ. ಬೆಳ್ಳಾವಿ ಕೃಷ್ಣಪ್ಪ ನಾಯಕನನ್ನು ಸೋಲಿಸಿಬಿಟ್ಟು ಆ ದಂಗೆಯನ್ನು ನಿಯಂತ್ರಿಸಿದ, ಜೊತೆಗೆ ಅನೇಕ ಮತಾಂತರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ ಅಂತ ನೋಡ್ತೀವಿ. ಇದೇ ನಾವು ನೋಡ್ತಾ ಇರ್ತಕ್ಕಂಥ ಗಜೇಂದ್ರಗಡ ಕಲಕೇಶ್ವರ ದೇವಾಲಯ. ಸೊ ಈ ದೇವಾಲಯದ ಸಮೀಪವೇ ನಡೆದಂತಹ ಒಂದು ಒಪ್ಪಂದ, ಅದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಈಗ ಬರ್ತೀವಿ ಆಂಗ್ಲೋ ಮೈಸೂರು ಹೋರಾಟಗಳು. ನೋಡಿ, ಆಂಗ್ಲೋ ಮೈಸೂರು ಹೋರಾಟ ನಡೆಯುವಾಗ ಇದಿಷ್ಟು ಭಾಗ ಏನಿದೆ ಮೈಸೂರು ಪ್ರಾಂತ್ಯ ಇದೆ, ಇನ್ನಿದಿಷ್ಟು ನಿಜಾಮ್ ಆಫ್ ಹೈದರಾಬಾದ್ ಭಾಗ ಇದೆ. ಇನ್ನು ಈ ಕಡೆ ನಾವು ನೋಡ್ತೀವಿ ಇದು ಪೇಶ್ವಾ ಟೆರಿಟರೀಸ್, ಅಂದರೆ ಮರಾಠರು ಈ ಭಾಗದಲ್ಲಿ ಇದ್ದಾರೆ. ಈಗ ಈ ಮೂರು ಪ್ರದೇಶಗಳಲ್ಲಿ ಈ ಕಡೆ ಇಂಗ್ಲೀಷ್ನವರಿದ್ದಾರೆ. ಹಾಗಾಗಿ ಈ 4 ಪ್ರದೇಶಗಳ ಮೇಲಿನ ಅಸ್ತಿತ್ವಕ್ಕೋಸ್ಕರವಾಗಿ ಇಲ್ಲಿ ಹೋರಾಟಗಳು ನಡೀತಾ ಹೋಗ್ತವೆ. ಸೊ ಬರೋಣ ಫಸ್ಟ್ ಆಂಗ್ಲೋ ಮೈಸೂರು ವಾರ್. ಇದು ನೀವು ಬೇಸ್ಮೆಂಟಲ್ಲಿ ಈ ರೀತಿ ಕಲ್ತ್ಕೊಂಡು ಬನ್ನಿ. ಈ ರೀತಿ ಕಲ್ತ್ಕೊಂಡು ಬಂದಾಗ ಹೈದರಾಲಿ ಹೆಂಗೆ ಸ್ಟ್ರಾಂಗ್ ಆದ, ದೇವನಹಳ್ಳಿ ಮುತ್ತಿಗೆ ಎಷ್ಟು ಅವನಿಗೆ ಬೆಲೆ ಕೊಟ್ಟಿತ್ತು. ನೆಕ್ಸ್ಟು ಚಿತ್ರದುರ್ಗದ 5ನೇ ಮದಕರಿ ನಾಯಕನ ಸಹಾಯದಿಂದ ಮಧುಗಿರಿಯನ್ನು ಗೆದ್ದು ನಂತರ ಅವನನ್ನೇ ತುಳಿದಾಕಿ ನಂತರ ಇಡೀ ಚಿತ್ರದುರ್ಗ ಪ್ರಾಂತ್ಯವನ್ನು ತನ್ನ ದಿನಕ್ಕೆ ಹೆಂಗೆ ತಗೊಂಡ, ಇವನ್ನೆಲ್ಲ ನೋಡಿದ್ಮೇಲೆ ಟಿಪ್ಪು ಹೆಂಗೆ ಅಧಿಕಾರಕ್ಕೆ ಬಂದ, ಇದೆಲ್ಲ ಕ್ಲಿಯರ್ ಇರಲಿ. ಆಮೇಲೆ ನಾವು ಹೋಗಬೇಕು ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ. ಇದೇನು ತಿಳ್ಕೊಳ್ಳೋದ್ರೆ ಡೈರೆಕ್ಟಾಗಿ ನೀವು ಆಂಗ್ಲೋ ಮೈಸೂರಿಗೆ ಬಂದುಬಿಟ್ಟೆ ಹೈದರಾಲಿ ಹೆಂಗೆ ಸ್ಟ್ರಾಂಗ್ ಆದ, ಅವ್ನಿಗೆ ಹೈದರಾಲಿ ಸೈನ್ಯ ಹೆಂಗೆ ಸಪೋರ್ಟ್ ಮಾಡ್ತು ಅಂತ ನಿಮ್ಗೆ ಗೊತ್ತಾಗಲ್ಲ. ಇದು ತಿಳ್ಕೊಳ್ಳಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 69ರ ಮಧ್ಯೆ ನಡೀತು. ಸುಮಾರು 2 ವರ್ಷಗಳ ಕಾಲ ಆಂಗ್ಲೋ ಮೈಸೂರು ಯುದ್ಧ ನಡೆದಿದೆ. ಯುದ್ಧಕ್ಕೆ ಕಾರಣ ಏನು ಅಂತ ನೋಡೋಣ. ಯುದ್ಧಕ್ಕೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕಾರಣಗಳಿಲ್ಲಿ. ಹೈದರಾಲಿಯ ಸೈನಿಕ ಪ್ರಾಬಲ್ಯ ದಿನೇ ದಿನೇ ಹೆಚ್ಚಳ ಆಗ್ತಾ ಇತ್ತು.
ಹಾಗೆ ದಕ್ಷಿಣದಲ್ಲಿ ಅವ್ರ ಸೈನ್ಯ ಹೆಚ್ಚಾಗ್ತಾ ಇದ್ದರೆ ಪಕ್ಕದಲ್ಲಿ ಕಾರ್ನಾಟಿಕ್ ಪ್ರಾಂತ್ಯ ಇದೆ. ಕಾರ್ನಾಟಿಕ್ ಪ್ರಾಂತ್ಯದ ಪ್ರಾಬಲ್ಯ ಇಂಗ್ಲೀಷರ ಅಧೀನದಲ್ಲಿದೆ. ಹಾಗಾಗಿ ಇವನು ಸಾಮ್ರಾಜ್ಯ ಹೆಚ್ಚುವರಿ ಮಾಡ್ತಾ ಹೋದರೆ ಬ್ರಿಟಿಷ್ ಸಾಮ್ರಾಜ್ಯ ಕುಸಿತ ಹೋಗುತ್ತೆ. ಹಾಗಾಗಿ ಇವನ ಸೈನಿಕ ಪ್ರಾಬಲ್ಯವನ್ನು ಏನಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತೇಳಿ ಪ್ರಯತ್ನದಲ್ಲಿದ್ದರು. ಹಾಗೆ ಪ್ರಯತ್ನದಲ್ಲಿದ್ದಾಗ ಹೈದರ್ ಅಲಿ ದಕ್ಷಿಣದಲ್ಲಿ ಬಿಡ್ನೂರು, ಕೆನರಾ, ಸೆರಾ, ಮಲಬಾರ್ ಮತ್ತು ಸುಂಡಾಗಳು ಸೇರಿದಂತೆ ಅನೇಕ ಪ್ರದೇಶಗಳನ್ನು ಗೆದ್ದುಬಿಟ್ಟ. ಇನ್ನು ಹೈದರಾಲಿ ಆರ್ಕಾಟ್ನಲ್ಲಿ ಬ್ರಿಟಿಷರ ಶತ್ರುಗಳಾಗಿದ್ದ ಮೆಹಫೂಜ್ ಖಾನ್ ಮತ್ತು ರಾಜಾ ಸಾಹೇಬ್ ಅಂತ ಬರ್ತಾರೆ. ಮೆಹಫೂಜ್ ಖಾನ್ ಮತ್ತು ರಾಜಾ ಸಾಹೇಬ್ ಇವ್ರು ಎಲ್ಲಿ ನೋಡಿ, ಇದೇ ರಾಜಾ ಸಾಹೇಬ್ ಚಂದಾ ಸಾಹೇಬನ ಮಗ. ಅಂದರೆ ಆರ್ಕಾಟಲ್ಲಿ ಈ ಕಡೆ ನಾಸಿರ್ ಜಂಗ್, ಮುಜಾಫರ್ ಜಂಗ್ ಹೈದರಾಬಾದಲ್ಲಿದ್ರಲ್ಲ, ಅದೇ ಸಂದರ್ಭಕ್ಕೆ ಆರ್ಕಾಟಲ್ಲಿ ರಾಜಾ ಸಾಹೇಬ್ ಇದ್ದ, ಚಂದಾ ಸಾಹೇಬನ ಮಗ. ಅವನಿಗೆ ಬೆಂಬಲ ಕೊಡ್ತಾನೆ, ಮೆಹಫೂಜ್ ಖಾನ್ಗೆ ಬೆಂಬಲ ಕೊಡ್ತಾನೆ. ಇವ್ರಿಗೆ ಬೆಂಬಲ ಕೊಡೋದಕ್ಕೆ ಯಾಕೆ ಸಿಟ್ಟು ಮಾಡ್ತಾರೆ ಅಂದರೆ ಗೊತ್ತಲ್ಲ ನಿಮಗೆ, ಚಂದಾ ಸಾಹೇಬ್ ಫ್ರೆಂಚರ ಪರವಾಗಿ ಇದ್ದಂಥವ್ರು. ಹಾಗಾಗಿ ಮೆಹಫೂಜ್ ಖಾನ್ ಮತ್ತು ರಾಜಾ ಸಾಹೇಬ್, ಚಂದಾ ಸಾಹೇಬ್ ಇವರೆಲ್ಲ ಫ್ರೆಂಚರ ಪರವಾಗಿದ್ದವರು. ಈ ಫ್ರೆಂಚರಿಗೆ ಇವನು ಸಪೋರ್ಟ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರು ಇವನಿಗೆ ಶತ್ರುಗಳಾದರು. ಇನ್ನು ಅವರು ತಮ್ಮ ಸೈನ್ಯಕ್ಕೆ ತರಬೇತಿ ನೀಡೋದಕ್ಕೆ ಹೈದರಾಲಿ ಫ್ರೆಂಚರ ಬೆಂಬಲವನ್ನು ಕೂಡ ಹಾಗೂ ಸ್ನೇಹವನ್ನೂ ಕೂಡ ಪಡೆದ. ಇದ್ರ ಕಾರಣಕ್ಕಾಗಿ ಬ್ರಿಟಿಷರು ಯುದ್ಧ ಮಾಡೋದಕ್ಕೆ ಇದು ತುಂಬಾ ದೊಡ್ಡ ಪ್ರೇರಣೆ ಆಗಿತ್ತು. ನೆಕ್ಸ್ಟ್ ಯುದ್ಧ ಆಗತ್ತೆ. ಇಲ್ಲಿ ಬ್ರಿಟಿಷರು, ಮರಾಠರು, ಹೈದರಾಬಾದ್ನ ನಿಜಾಮ. ನಾನು ನಿಮಗೆ ಹೇಳಿದ್ನಲ್ಲ, ಮ್ಯಾಪಲ್ಲಿ ನೀವು ನೋಡೋದಾದರೆ ಇಲ್ಲಿ ಮರಾಠರಿದ್ದಾರೆ, ಇದಿಷ್ಟು ಮೈಸೂರು, ಈ ಕಡೆ ನಿಜಾಮ್ ಇದ್ದಾನೆ, ಈ ಕಡೆ ಮರಾಠರಿದ್ದಾರೆ, ಇನ್ನಿಲ್ಲಿ ಬ್ರಿಟಿಷರಿದ್ದಾರೆ. ಬ್ರಿಟಿಷರಿದ್ದಾರೆ. ಸೊ ಹಾಗಾಗಿ ಮೂರು ಪ್ರಾಂತ್ಯಗಳಲ್ಲಿ ಬ್ರಿಟಿಷರು, ಮರಾಠರು, ಹೈದರಾಬಾದ್ ನಿಜಾಮ್ 3 ಜನ ಜೊತೆಗೆ ಸೇರಿ ಮೈಸೂರಿನ ಹೈದರಾಲಿ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಇದಕ್ಕಿಂತ ಸ್ಟಾರ್ಟಿಂಗಲ್ಲಿ ಬೇಕಾದಷ್ಟು ಒಪ್ಪಂದಗಳಾಗ್ತವೆ. ಅಂದರೆ ಮೊದಲು ಮರಾಠರು ಯುದ್ಧದಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಹೈದರಾಲಿ ಪ್ಲಾನ್ ಮಾಡ್ಕೊಂಡಿದ್ದ. ಹೈದರಾಬಾದ್ನ ನಿಜಾಮ್ ಹೈದರಾಲಿ ಜೊತೆಗೆ ಹೋಗಬಾರ್ದು ಅಂತ ಬ್ರಿಟಿಷರು ಪ್ಲ್ಯಾನ್ ಮಾಡ್ತಾಯಿದ್ರು. ಈ ಎಲ್ಲ ಪ್ಲಾನ್ಗಳಿದ್ರೂ ಕೂಡ ಇಲ್ಲಿ 3 ಜನ ಒಕ್ಕೂಟದಲ್ಲಿ ಸೇರ್ಕೊಂಡ್ಬಿಟ್ಟು ಹೈದರಾಲಿ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ಆದರೆ ಹೈದರಾಲಿಗೆ ತುಂಬ ಕೌಶಲ್ಯಪೂರ್ಣ ರಾಜತಾಂತ್ರಿಕತೆ ಗೊತ್ತಿತ್ತು. ಹಾಗಾಗಿ ಹೈದರಾಲಿ ಏನು ಮಾಡ್ದ, ಮರಾಠರು ಮತ್ತು ನಿಜಾಮರನ್ನ ತನ್ನ ಕಡೆಗೆ ಸೆಳೆದ ಮೀನ್ಸ್ ಮರಾಠರಿಗೆ ಬೇಕಾಗಿತ್ತು ಹಣ. ಕಾರಣ ಅಲ್ಲಿ 1761ರ ಒಂದು 3ನೇ ಅದು ಪಾಣಿಪತ್ ಕದನದಲ್ಲಿ ಸಂಪೂರ್ಣವಾಗಿ ಸೋತು ಸಾಮ್ರಾಜ್ಯ ಲೂಟಿ ಆಗಿಬಿಟ್ಟಿದೆ. ಮಾಧವರಾವ್ಗೆ ಹಣ ಬೇಕು. ಸೊ ಮರಾಠರಿಗೆ ಹಣವನ್ನು ಕೊಟ್ಟು ಕಳಿಸ್ದ. ಮರಾಠರು ಯುದ್ಧದಿಂದ ಹೊರ ಹೋದರು. ಇನ್ನು ನಿಜಾಮನನ್ನು ತನ್ನ ಕಡೆಗೆ ಕರ್ಕೊಬರ್ಬೇಕು. ಗುಂಟೂರು ಇನ್ನು ಉಳಿದಂಥ ಪ್ರದೇಶಗಳ ಮೇಲಿನ ಒಪ್ಪಂದಕ್ಕೆ ಇಲ್ಲಿ ನಿಜಾಮನಿಗೂ ಕೂಡ ಹೇಳ್ತಾನೆ, ನನಗೆ ಸೇರಿದಂಥ ಒಂದಿಷ್ಟು ಪ್ರದೇಶಗಳನ್ನು ರಾಯಚೂರು ಭಾಗದಲ್ಲಿ ಏನಿದೆ ಅದನ್ನು ನಿನಗೆ ಬಿಟ್ಕೊಡ್ತೀನಿ ಅಂತ. ಸೊ ಅಲ್ಲಿಗೆ ನಿಜಾಮ್ ಕೂಡ ಹೈದರಾಲಿ ಪರವಾಗಿ ಬಂದ. ಈಗ ಬ್ರಿಟಿಷರು ಏಕಾಂಗಿ ಆಗ್ಬಿಟ್ರು. ಹೌದಾ? ಈಗ ಬ್ರಿಟಿಷರು ಏಕಾಂಗಿ ಆಗಿದ್ದಾಗ ಹೈದರಾಲಿ ಯುದ್ಧದಲ್ಲಿ ಮರಾಠರು ತಟಸ್ಥವಾಗಿ ಇರಲಿಕ್ಕಾಗಿ ನಾನು ಹೇಳ್ದಂಗೆ ಅವ್ರಿಗೆ ಹಣ ನೀಡಿದ. ಹೈದರಾಲಿ ಬ್ರಿಟಿಷರ ಜೊತೆ ಯಾವುದೇ ರೀತಿಯ ತೀರ್ಮಾನವಿಲ್ಲದೆ 1.5 ವರ್ಷ ಇಲ್ಲಿ ಯುದ್ಧ ನಡೀತು. ಈ ಯುದ್ಧದ ಅಂತಿಮಕ್ಕೆ ನಾವು ನೋಡ್ತಾ ಬಂದರೆ ಹೈದರ್ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿ ಆತ ಕರ್ನಾಟಕನ ಮದ್ರಾಸ್ ಕಡೆಗೆ ನುಗ್ಗಿ ಮದ್ರಾಸ್ ಪ್ರಾಂತ್ಯಗಳಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿ ಲೂಟಿ ಮಾಡ್ದ. ಕೊನೆಗೇನಾಯಿತು, ಮದ್ರಾಸಲ್ಲಿ ಸಂಪೂರ್ಣ ಅವ್ಯವಸ್ಥತೆ ಇದ್ದಂಥ ಬ್ರಿಟಿಷರು ಈ ಯುದ್ಧದಲ್ಲಿ ಸೋಲ್ತಾರೆ. ಆಗ ಬ್ರಿಟಿಷ್ ಸೇನಾನಿ ಕರ್ನಲ್ ಸ್ಮಿತ್ ಇದ್ದ. ಕರ್ನಲ್ ಸ್ಮಿತ್ ಏಪ್ರಿಲ್ 4, 1769ರಂದು ಹೈದರಾಲಿಯೊಂದಿಗೆ ಆತ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಇದು ಅವಮಾನಕರವಾದಂತಹ ಒಂದು ಒಪ್ಪಂದ ಆಗಿತ್ತಿದು. ಯಾಕೆಂದರೆ ಬ್ರಿಟಿಷರು ಆ ಕಾಲಕ್ಕೆ ಸೋತ್ಬಿಟ್ಟಿದ್ರು. ಮನಸ್ಸು ಮಾಡಿದರೆ ಹೈದರಾಲಿ ಅವತ್ತು ಸಂಪೂರ್ಣವಾಗಿ ಬ್ರಿಟಿಷರನ್ನು ಅನೇಕ ಕಂಡೀಷನ್ಗಳನ್ನು ಹಾಕ್ಬಿಟ್ಟು ಆತ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಆದರೆ ಅವನ ಉದ್ದೇಶ ಬೇರೆಯೇ ಇತ್ತು. ಹಾಗಾಗಿ 4 ಏಪ್ರಿಲ್ 1769ರಲ್ಲಿ ಮರಾಠ ಒಪ್ಪಂದ ಆಗತ್ತೆ. ಒಪ್ಪಂದದ ಪ್ರಕಾರ ಇವನು ಹಾಕ್ಕೊಂಡಿದ್ದು, ಇಬ್ಬರು ಪರಸ್ಪರ ಇತರ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಇಬ್ಬರು ಒಟ್ಟಾಗಿ ಸೇನೆಯನ್ನು ಸೇರಿಸ್ಕೊಂಡ್ಬಿಟ್ಟು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಇಲ್ಲಿ ಹೋರಾಟ ಮಾಡೋಕ್ಕೆ ಯಾರು ಬರ್ತಾರೆ? ಬಂದರೆ ಉತ್ತರದಿಂದ ಮರಾಠರು ಬರಬೇಕು, ಪೂರ್ವದಿಂದ
ನಿಜಾಮರು ಬರಬೇಕು. ಇನ್ನು ದಕ್ಷಿಣದಲ್ಲಿ ಬ್ರಿಟಿಷರಿದ್ದಾರೆ. ನೀವು ನಾವು ಸೇರ್ಕೊಳ್ಳೋದು ಅಂತಂದರೆ ಇಲ್ಲಿ ನಿಜಾಮರು ಮತ್ತು ಮರಾಠರನ್ನ ವಿರೋಧಿಸಬೇಕು ಅಂತ ಅರ್ಥ. ಈ ಒಂದು ಸ್ಟ್ರಾಟಜಿಯನ್ನು ಹೈದರಾಲಿ ಮಾಡಿದ್ದ. ಹಾಗಾಗಿ ಒಪ್ಪಂದದ ಪ್ರಕಾರ ಇಬ್ಬರು ಒಟ್ಟಾಗಿ ಸೇರಿಬಿಟ್ಟು ಈ ಹೋರಾಟ ಮಾಡಬೇಕು ಅಂದ. ಜೊತೆಗೆ ಬ್ರಿಟಿಷರು ಈ ಯುದ್ಧ ನಷ್ಟ ಪರಿಹಾರವನ್ನು ನೀವು ನನಗೆ ಕೊಡಬೇಕು ಅಂದ. ಹಿಂಗೆ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ತಮ್ಮ ಸಾಮ್ರಾಜ್ಯದ ಭದ್ರತೆಗೆ ಇಬ್ಬರೂ ಕೂಡ ಬದ್ಧವಾಗಿರೋಣ ಅಂಥೇಳಿ ಮತ್ತು ವಿದೇಶಿ ದಾಳಿಗಳನ್ನು ತಡೆಗಟ್ಟೋಣ ಅಂಥೇಳಿ ನಿರ್ಧಾರವನ್ನು ಮಾಡಲಾಯಿತು. ಆದರೆ ಈ ನಿರ್ಧಾರ ಬಹುಕಾಲದವರೆಗೆ ಉಳಿಲಿಲ್ಲ. ಉಳಿದೇ ಇದ್ದಿದ್ದಕ್ಕಾಗಿಯೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸ್ಟಾರ್ಟ್ ಆಯಿತು. ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1780, 1782, 1784. ಯಾಕೆ 82 ಹಾಕಿನಿ ಅಂತಂದರೆ ಇಲ್ಲಿ ಹೈದರ್ ಅಲಿ ಏನಾಗ್ತಾನೆ, ಮರಣ ಹೊಂತಾನೆ. ಸೊ ಇಲ್ಲಿಗೆ ಟಿಪ್ಪು ಸುಲ್ತಾನ್ ಎಂಟ್ರಿ ಆದ. ಈಗ ಟಿಪ್ಪು ಸುಲ್ತಾನ್ 1782ರಿಂದ ಹೈದರ್ ಅಲಿಯ ಸ್ಥಾನಕ್ಕೆ ಬಂದುಬಿಟ್ಟು ಅಧಿಕಾರವನ್ನು ಸ್ಟಾರ್ಟ್ ಮಾಡ್ದ. ಯುದ್ಧಕ್ಕೇನು ಕಾರಣ ಆಗಿತ್ತು? 1771ರಲ್ಲಿ ಮರಾಠರ ಪೇಶ್ವೆ ಮಾಧವರಾವ್ ದಾಳಿ ಮಾಡ್ದ. ಕಾರಣ ಹೇಳಿದ್ನಲ್ಲ ನಿಮಗೆ, ಈತ ಪಾಣಿಪತ್ ಯುದ್ಧದಲ್ಲಿ ಅಪಾರವಾದ ನಷ್ಟವನ್ನು ಅನುಭವಿಸಿದ್ರಿಂದಾಗಿ ಆ ನಷ್ಟವನ್ನು ತುಂಬಿಕೊಳ್ಳೋದಕ್ಕಾಗಿ ಮೈಸೂರು ಒಂಥರ ATM ಇದ್ದಂಗೆ ಇತ್ತು. ಇವನಿಗೆ ಬರ್ತಿದ್ದ, ದಾಳಿ ಮಾಡ್ತಿದ್ದ. ಬಟ್ ಈಗ ದಾಳಿ ಮಾಡಿದ್ದಾನೆ. ದಾಳಿ ಮಾಡಿದಾಗ ಮದ್ರಾಸ್ ಒಪ್ಪಂದದಲ್ಲಿ ಏನು ಕಂಡೀಷನ್ ಆಗಿತ್ತು, ನೀವು ಇಬ್ಬರು ಸೇರ್ಕೊಂಡ್ಬಿಟ್ಟು ಹೊರಗಿನ ಶತ್ರುಗಳು ಬಂದರೆ ಸಹಾಯ ಮಾಡಬೇಕು. ಯಾಕೆಂದರೆ ಕರ್ನಾಟಕಲ್ಲಿ ಬ್ರಿಟಿಷರಿದ್ದಾರೆ, ಇಲ್ಲಿ ಮೈಸೂರಲ್ಲಿ ಹೈದರ್ ಅಲಿ ಇದ್ದಾನೆ. ನಾವಿಬ್ಬರು ಸೇರ್ಕೊಂಡು ಈಗ ಈ ಮರಾಠರನ್ನ ಹೊಡಿಬೇಕು, ಅದಕ್ಕಾಗಿ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಆಗಿತ್ತು. ಇದ್ದಿದ್ದೇ ಇಬ್ಬರು, ಒಂದು ಈ ಕಡೆ ಮರಾಠಾಸ್, ಇನ್ನು ಈ ಕಡೆ ಹೈದರಾಬಾದ್ ನಿಜಾಮ್. ಸೊ ಇವರಿಬ್ಬರನ್ನ ಹೊಡೆದ್ಬಿಟ್ರೆ ಇಡೀ ದಕ್ಷಿಣ ಭಾರತ ನಮ್ಮ ಮದೀನಕ್ಕೆ ಬರುತ್ತೆ ಅನ್ನೋದು ಇವಂದು. ಹಾಗಾಗಿ ಬ್ರಿಟಿಷರು ಕೂಡ ಇದನ್ನು ನಿಧಾನವಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಬ್ರಿಟಿಷರು ಪೇಶ್ವೆ ಮಾಧವರಾವ್ ದಾಳಿ ಮಾಡಿದಾಗ ಒಪ್ಪಂದದೊಂದಿಗೆ ಸಹಾಯ ಮಾಡಬೇಕಾಗಿತ್ತು. ಆದರೆ ಹೈದರ್ ಅಲಿಗೆ ಅವರು ಸಹಾಯ ಮಾಡಲಿಲ್ಲ. ಇದರಿಂದಾಗಿ ಹೈದರ್ ಅಲಿ ಭಾಳ ಸಿಟ್ಟು ಮಾಡ್ಕೊಂಡ. ಪರಿಣಾಮ ಹೈದರ್ ಅಲಿ ಪ್ರದೇಶಗಳನ್ನು ಮರಾಠರು ಗೆದ್ಕೊಳ್ತಾರೆ. ಹೈದರ್ ಅಲಿ ಮರಾಠರೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡ್ಕೊಂಬಿಟ್ಟು ಮತ್ತೆ ಮರಾಠರಿಗೆ ನೋಡಿ ಆ ಕಾಲಕ್ಕೆ 36 ಲಕ್ಷ ರೂಪಾಯಿಗಳನ್ನು ಕೊಟ್ಟು ವಾಪಸ್ ಕಳಿಸ್ತಾ. ಅಲ್ಲಿಗೆ ಮರಾಠರು ಯುದ್ಧದಿಂದ ಹೊರ ಹೋದರು. ಸೊ ಈಗ ಬ್ರಿಟಿಷರನ್ನು ದ್ವೇಷಿಸಲಿಕ್ಕೆ ಹೈದರ್ ಅಲಿಗೆ ಇದು ಪ್ರಮುಖವಾಗಿ ಮದ್ರಾಸ್ ಒಪ್ಪಂದಂತೆ ಇವ್ರು ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ವಿರೋಧ ಮಾಡ್ದ. ಈ ವಿರೋಧದಲ್ಲೇ ಮುಂದೆ 1779 ಫ್ರೆಂಚರ ಅಧೀನದಲ್ಲಿದ್ದಂಥ ಮಾಹೆ ಬಂದರ್ ಇತ್ತಲ್ಲ, ಈ ಮಾಹೆ ಬಂದರನ್ನು ಬ್ರಿಟಿಷರು ವಶಪಡಿಸ್ಕೊಂಡ್ಬಿಟ್ರು. ಇದು ಹೈದರ್ ಅಲಿಗೆ ತಡ್ಕೊಳಕ್ಕೆ ಆಗದೇ ಇರೋ ಅಂಥ ಒಂದು ಟ್ರೀಟ್ಮೆಂಟ್ ಆಗ್ಬಿಡ್ತು. ಯಾಕೆ ಅಂತಂದರೆ ಒಂದು ಕಡೆ ಮರಾಠರು ದಾಳಿ ಮಾಡಿದಾಗ ಮದ್ರಾಸ್ ಕಂಡೀಷನ್ಸ್ ಪ್ರಕಾರ ನಡ್ಕೊಂಡಿಲ್ಲ. ಎರಡನೇದು ತಮ್ಮದೇ ಪ್ರಮುಖವಾಗಿರ್ತಕ್ಕಂತಹ ಮಾಹೆ ಅಂದರೆ ಪಾಂಡಿಚೇರಿಯ ಪಕ್ಕದಲ್ಲಿರ್ತಕ್ಕಂಥ ಪ್ರದೇಶಗಳು, ಈ ಕಡೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗೆ ಕನೆಕ್ಟೆಡ್ ಮಾಡ್ತಕ್ಕಂಥವು, ಅಂಥ ಮಾಹೆ ಬಂದರನ್ನು ಇವರು ವಶಪಡಿಸ್ಕೊಂಡಿದ್ದನ್ನು ಇವನು ಸಹಿಸ್ಕೊಳ್ಳಿಲ್ಲ. ಹೀಗೆ ಸಹಿಸ್ಕೊಳ್ಳೋದ್ರಿಂದಾಗಿ ಈತ ಬ್ರಿಟಿಷರನ್ನ ವಿರೋಧಿಸೋದಕ್ಕೆ ಶುರು ಮಾಡ್ದ. ಆಗ ಏನಾಯಿತು, ಹೈದರಾಬಾದ್ ನಿಜಾಮನಿಗೆ ಬ್ರಿಟಿಷರು ಕಪ್ಪ ಕಾಣಿಕೆಯನ್ನು ಕೊಡಲಿಲ್ಲ. ಈಗ ಹಾಗಾಗಿ ಆತ ಮಾಹೆ ಪ್ರದೇಶಗಳ ಮೇಲೆ ಹಕ್ಕನ್ನು ಪ್ರತಿಪಾದಿಸಿದ. ಇದರಿಂದ ನಿಜಾಮ್ ಹೈದರ್ ಅಲಿ ಕಡೆ ಬಂದ. ಈಗ ಯಾಕೆ ಅಂತಂದರೆ ಬ್ರಿಟಿಷರು ಅವನಿಗೆ ಕೊಡಬೇಕಾಗಿದ್ದಂಥ ಕಪ್ಪ ಕಾಣಿಕೆ ಕೊಡಲಿಲ್ಲ. ಜೊತೆಗೆ ನಿಜಾಮ್ ಕೂಡ ಕೇಳ್ದ, ತನ್ನ ಪ್ರಾಂತ್ಯದಲ್ಲಿರೋ ಮಾಹೆ ಬಂದರನ್ನಾರು ನನಗೆ ಕೊಡಿ ಅಂತ. ಬಟ್ ಮಾಹೆ ಫ್ರೆಂಚರ ಅಧೀನದಲ್ಲಿ ತುಂಬ ಚೆನ್ನಾಗಿದ್ದು ಬೆಳೆದಿತ್ತು. ಫ್ರೆಂಚರ ಜೊತೆ ಬ್ರಿಟಿಷರ ವಿರೋಧಿಗಳಾಗಿದ್ದರೂ ಕೂಡ ಹೈದರ್ ಅಲಿ ತುಂಬ ಚೆನ್ನಾಗಿದ್ದ. ಹಾಗಾಗಿ ಮರಾಠರಲ್ಲಿ ಮಾಧವರಾವ್ ಮರಣ ನಂತರ ಅಲ್ಲಿ ಸೂರತ್ ಒಪ್ಪಂದ ಮಾಡ್ಕೊಂಡು ಬ್ರಿಟಿಷರು ರಘೋಬನನ್ನು ರಾಜನನ್ನಾಗಿ ಮಾಡೋ ಭರವಸೆ ಕೊಟ್ಟರು. ಇದರಿಂದ ಮರಾಠರು ಕೂಡ ಬ್ರಿಟಿಷರ ಕಡೆಗೆ ಸೇರ್ಕೊಂಡ್ಬಿಟ್ರು. ಅಲ್ಲಿಗೆ ಹೈದರ್ ಅಲಿ ಪರ ಸೇರ್ಕೊಂಡಿದ್ದಂಥ ಬ್ರಿಟಿಷರ ವಿರುದ್ಧ ಒಂದು ಹೊಸ ಸಂಘಟನೆಗಳು ಇಲ್ಲಿ ಕಾರ್ಯಾರಂಭಕ್ಕೆ ಶುರು ಮಾಡಿದ್ವು. ಆವಾಗೇನಾಯಿತು, ಹೈದರ್ ಅಲಿ ನಿಜಾಮ್ ಮತ್ತು ಮರಾಠರ ಜೊತೆ ಇಲ್ಲೊಂದು ಮೈತ್ರಿಯನ್ನು ಮಾಡಿಕೊಂಡು ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡ. ಯಾಕೆಂದರೆ ಇಲ್ಲಿ ನಿಜಾಮರಿಗೆ ಮಾಹೆ ಬಂದರುಗಳು ಕೊಡಬೇಕಾಗಿತ್ತು, ಅದು ಆಗಿಲ್ಲ. ಇನ್ನು ಹೈದರ್ ಅಲಿ ತನ್ನ ಪ್ರಾಂತ್ಯಗಳನ್ನು ಮದ್ರಾಸ್ ಒಪ್ಪಂದ ಕಂಡೀಷನ್ಸ್ ಮುಡಿದಿದ್ದಾರೆ, ಬಂದ. ಮರಾಠರ ಜೊತೆ ಇವರು ಆಲ್ರೆಡಿ ಸೂರತ್ ಟ್ರೀಟಿ ಮಾಡಿಕೊಂಡು ಮಾಧವರಾವ್ನ ಮಗ ಇದ್ದ ಅಲ್ಲಿ,
ಅವನನ್ನು ಬಿಟ್ಟು ಮಾಧವರಾವ್ನ ತಮ್ಮ ಅಲ್ಲಿ ರಘುನಾಥ್ ರಾವ್ ಅಥವಾ ರಘೋಬನನ್ನು ಅಧಿಕಾರಕ್ಕೆ ತರೋದು ಮರಾಠರಿಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಇಲ್ಲಿ ತ್ರಿಕೂಟ ಸೇನೆ ರೆಡಿ ಆಗ್ಬಿಡ್ತು. ಆರ್ಕಾಟ್ನಲ್ಲಿ ಆವಾಗ ಬ್ರಿಟಿಷ್ ಸೇನಾನಿಗಳಲ್ಲಿ ಮೇಜರ್ ಮನ್ರೋ ಇದ್ದ, ಕರ್ನಲ್ ಬೈಲಿ ಇದ್ದ. ಈ ಎರಡು ಪಡೆಗಳನ್ನು ಈ ಮೊದಲು ಹೈದರ್ ಅಲಿ ಸೋಲಿಸ್ತಾರೆ. ಸೋಲಿಸಿ 1780ರಲ್ಲಿ ದೊಡ್ಡ ಸೋಲಿದು. ಬ್ರಿಟಿಷರು ನಿಜಾಮನಿಗೆ ಈಗೇನು ಮಾಡಿದ್ರು, ಹಿಂಗೆ ಆಗ್ಬಿಟ್ರೆ ಇದು ಕೆಲಸ ಕೆಟ್ಟೋಗುತ್ತೆ ಅಂತೇಳಿ ಹೈದರ್ ಅಲಿಯನ್ನು ಏಕಾಂಗಿ ಮಾಡಬೇಕು ಅಂತ ವಾರ್ನ್ ಹೆಸ್ಟಿಂಗ್ಸ್ ಇಲ್ಲಿ ದೊಡ್ಡ ಪ್ರಯತ್ನ ಕೈ ಹಾಕ್ದ. ಆಗ ಬ್ರಿಟಿಷರು ನಿಜಾಮನಿಗೆ ಮಾಹೆ ಬೇಡ, ಗುಂಟೂರೇ ಬಿಟ್ಕೊಡ್ತೀವಿ ಅಂದರು. ಸರಿ, ಈಗ ಗುಂಟೂರು ಬಿಟ್ಕೊಟ್ಟಿದ್ರಿಂದ ನಿಜಾಮ್ ಹೈದರ್ ಅಲಿ ಒಕ್ಕೂಟದಿಂದ ಹೊರಗೆ ಬಂದ. ಇನ್ನು ಮರಾಠರಿದ್ರಲ್ಲ, ಮರಾಠರ ಮನವೊಲಿಸಿ ಅವ್ರನ್ನೂ ಕೂಡ ಅಲ್ಲಿಂದ ಹೊರಗೆ ತಂದುಬಿಟ್ರು. ಯಾಕೆಂದರೆ ಅವಾಗ ಆಲ್ರೆಡಿ ಅಲ್ಲಿ ಸಲ್ಬಾಯಿ ಒಪ್ಪಂದ ಆಗಿಬಿಟ್ಟು ಎರಡನೇ ಮಾಧವರಾವ್ನನ್ನು ಅಧಿಕಾರಕ್ಕೆ ತಂದರು. ಹಾಗಾಗಿ ಮರಾಠರಿಗೂ ಬ್ರಿಟಿಷರಿಗೂ ಸಲ್ಬಾಯಿ ಟ್ರೀಟಿನಲ್ಲಿ ಇಬ್ಬರಿಗೂ ಸ್ನೇಹ ಆಗಿತ್ತು. ಈಗ ಮರಾಠರು ಕೂಡ ಬ್ರಿಟಿಷರು ಪರವಾಗಿ ನಿಂತರು. ಈಗ ಹೈದರ್ ಅಲಿ ಏಕಾಂಗಿಯಾದ. ಅರ್ಥ ಆಯ್ತಲ್ಲ ಇದು? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೆ. ಇಲ್ಲಿ ಹೈದರ್ ಅಲಿ ಪ್ಲಸ್ ನಿಜಾಮ್ ಪ್ಲಸ್ ಮರಾಠರು ಮೂವರು ಒಕ್ಕೂಟವಾಗಿದ್ದಾರೆ. ಕಾರಣ ಮೂವರಿಗೂ ಒಂದೊಂದು ಸಿಟ್ಟಿದೆ. ಇಲ್ಲಿ ಹೈದರ್ ಅಲಿಗೆ ಮದ್ರಾಸ್ ಒಪ್ಪಂದದಲ್ಲಿ ಪ್ರಕಾರ ಬ್ರಿಟಿಷರು ನಡ್ಕೊಂಡಿಲ್ಲ. ನಿಜಾಮನಿಗೆ ಮಾಹೆ ಬಂದರಿನ ಮೇಲಿನ ಹಕ್ಕು ಮತ್ತು ಕಪ್ಪ ಕಾಣಿಕೆ ಕೊಟ್ಟಿಲ್ಲ ಬ್ರಿಟಿಷರು. ಇನ್ನು ಮೂರನೇದಾಗಿ ಮರಾಠರಿಗೂ ಯಾಕೆ ಸಿಟ್ಟು ಅಂದರೆ, ಮಾಧವರಾವನ ಮಗ ಅಲ್ಲಿ ಇದ್ದರೂ ಕೂಡ ಅವನ ತಮ್ಮ ನಾರಾಯಣರಾವ್ ರಘೋಬನನ್ನು ಅಧಿಕಾರಕ್ಕೆ ತರಕ್ಕೆ ಹೊಂಟಿದ್ದಾರೆ ಇವರು. ಹಾಗಾಗಿ ಬ್ರಿಟಿಷರಿಗೆ ವಿರುದ್ಧ ಮರಾಠರಿದ್ದಾರೆ. ಈಗೇನಾಗಿದೆ, ಒಪ್ಪಂದ ಹೋರಾಟ ನಡೆದ ಮೇಲೆ ನಿಜಾಮನಿಗೆ ಗುಂಟೂರು ಕೊಡ್ತೀವಿ ಅಂದರು. ಗುಂಟೂರು ಕೊಡ್ತೀವಿ ಅಂದಾಗ ನಿಜಾಮ ಇಲ್ಲಿ ಬಿಟ್ಟು ಇಲ್ಲಿ ಬಂದ. ಈಗ ಇನ್ನು ಮರಾಠರು ಇಲ್ಲಿ ಹೈದರ್ ಅಲಿಯನ್ನು ಬಿಟ್ಟು ಇಲ್ಲಿ ಬರೋಕ್ಕೆ ಕಾರಣ ಆಗಿದ್ದೇನು, ಸಲ್ಬಾಯಿ ಒಪ್ಪಂದ. ಸಲ್ಬಾಯಿ ಒಪ್ಪಂದದಲ್ಲಿ ಎರಡನೇ ಮಾಧವರಾವ್ನನ್ನು ಪೇಶ್ವೆ ಮಾಡಿದ್ರು. ನಾನಾ ಫಡ್ನವೀಸ್ ಸೇನಾ ನಾಯಕನಾಗಿ ಅಲ್ಲಿ ಲೀಡ್ ಮಾಡ್ದ. ಹಾಗಾಗಿ ಇಲ್ಲಿ ಮರಾಠರು ಕೂಡ ಯಾರ ಜೊತೆ ಬಂದರೋ, ಬ್ರಿಟಿಷರ ಜೊತೆಗೆ ಬಂದರು. ಅಲ್ಲಿಗೆ ಏಕಾಂಗಿಯಾಗಿ ಉಳಿದವನು ಹೈದರ್ ಅಲಿ. ಈಗ ಹೈದರ್ ಅಲಿ ಮೇಲೆ 1782ರಲ್ಲಿ ಇಲ್ಲಿ ಏನಾಯಿತು, ಯುದ್ಧ ನಡೀತು. ಈ 1782ರಲ್ಲಿ ಸೋಲಿಗನೂರು ಮತ್ತು ಪೋರ್ಟ್ ನೋವಾ ಕದನ ಅಂತ ಕರಿತೀವಿ. ಈ ಕದನಗಳಲ್ಲಿ ಹೋರಾಟ ಮಾಡೋದಕ್ಕೆ ಬಹಳ ಪ್ರಖ್ಯಾತಿ ಪಡೆದಂಥ ಸೇನಾನಿ ಸರ್ ಐರ್ಕೂಟ್ ಬಂದಿದ್ದ. ಯಾಕೆಂದರೆ ನಿಮಗೆ ಗೊತ್ತಿರಲಿ, ಸರ್ ಐರ್ಕೂಟ್ ಇಲ್ಲಿ ಬಕ್ಸಾರ್ ಕದನಗಳ ಒಂದು ಯಶಸ್ವಿ ಅವನ ಕೈಲೇ ಇತ್ತದು. ಬಂಗಾಳದಲ್ಲಿ ಬ್ರಿಟಿಷರಿಗೆ ಒಂದು ಅಸ್ತಿತ್ವ ತಂದು ಕೊಟ್ಟವನು ಅವನು. ಆಮೇಲೆ ಹೆಕ್ಟರ್ ಮನ್ರೋ ಬೇರೆ ಇದ್ದ ಇಲ್ಲಿ. ಓಕೆ, ಬಕ್ಸರ್ಗೆ ನೀವು ಹೆಕ್ಟರ್ ಮನ್ರೋ ಕೂಡ ಇದ್ದ. ಹಾಗಾಗಿ ಅವನಿಗೆ ಕಾರ್ನಾಟಿಕ್ಕು ಮತ್ತು ಮನ್ರೋಗಳಲ್ಲಿ ಕೆಲಸ ಮಾಡಿದಂಥ ಐರ್ಕೂಟು, ಮನ್ರೋ ಇಂಥವ್ರ ಪ್ರಾಬಲ್ಯ ಇತ್ತು ಸೈನ್ಯಕ್ಕೆ. ಹಾಗಾಗಿ ಸರ್ ಐರ್ಕೂಟ್ ವಿರುದ್ಧ ಹೈದರ್ ಹೋರಾಟ ಮಾಡ್ದ. ಹೈದರ್ ಇದೇ ಹೋರಾಟದಲ್ಲಿ ಮರಣ ಹೊಂತಾನೆ. ಮುಂದಿನ ಯುದ್ಧವನ್ನು ಈಗ ಟಿಪ್ಪು ಸುಲ್ತಾನ್ ಮುಂದುವರಿಸಬೇಕಾಗಿತ್ತು. ಆದರೆ ಟಿಪ್ಪು ಸುಲ್ತಾನ್ ಮುಂದುವರ್ಸೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದರೆ ಅವನು ತಾಂಜಾವೂರಿನ ಸಮೀಪ ಹೋರಾಟದಲ್ಲಿದ್ದ. ಹಾಗಾಗಿ ಈಗ ವಾಪಸ್ ಈತ ಬರಬೇಕು ಅಂದರೆ ಮಂಗಳೂರಿನಿಂದನೇ ಬರಬೇಕು ಅಂತ ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಕೇರಳದ ತಾಂಜಾವೂರಿಂದ ಮಂಗಳೂರಿಗೆ ಬರ್ತಾನೆ ಅಂತ ಮಂಗಳೂರಲ್ಲೇ ಬ್ರಿಟಿಷರು ಆಲ್ರೆಡಿ ತಮ್ಮ ಸೇನೆಯನ್ನು ಸೆಟ್ ಮಾಡಿ ಇಟ್ಕೊಂಡಿದ್ರು. ಹಾಗಾಗಿ ತಾಂಜಾವೂರಿನಲ್ಲಿ ಟಿಪ್ಪು ಬ್ರತ್ವೈಟ್ನನ್ನು ಸೋಲಿಸ್ತಾ ಇದ್ದ. ಆವಾಗ ಬ್ರತ್ವೈಟನ್ನು ಕೂಡ ಬಂಧಿಸ್ತಾನೆ. ಏನಾದರೂ ಮಾಡಿ ದಕ್ಷಿಣದಲ್ಲಿ ಬ್ರತ್ವೈಟನ್ನು ಬಿಡಿಸ್ಕೋಬೇಕು. ಯಾಕೆಂದರೆ ಬ್ರಿಟಿಷರು ಬಿಡಿಸ್ಕೊಂಡ್ರೆ ಮಾತ್ರ ಕೇರಳದ ಮೇಲಿನ ಪ್ರದೇಶಗಳ ಕಾಳು ಮೆಣಸಿನ ಮೇಲಿನ ಏಕಸ್ವಾಮ್ಯತೆ ಗಟ್ಟಿಯಾಗತ್ತೆ. ಇಲ್ಲಾಂದರೆ ಮತ್ತೆ ಅಲ್ಪ ಸ್ವಲ್ಪ ಜನರು ದಂಗೆ ಹೇಳ್ತಾರೆ ಅಂತ ಬ್ರತ್ವೈಟನ್ನು ಬಿಡಿಸ್ಕೋಬೇಕು ಅಂದರೆ ಟಿಪ್ಪುನ ಕಟ್ಟಾಕಬೇಕಾಗಿತ್ತು. ಹಾಗಾಗಿ ಬಿದನೂರು ಮತ್ತು ಮಂಗಳೂರು ಕದನಗಳಲ್ಲಿ ಮ್ಯಾಥ್ಯೂಸ್ ಜೊತೆ ಹೋರಾಡುವಾಗ ಪರಿಸ್ಥಿತಿ ಅರಿವಾಗ್ಬಿಟ್ಟು ಮಂಗಳೂರು ಒಪ್ಪಂದಕ್ಕೆ ಇಲ್ಲಿ ಟಿಪ್ಪು ಸುಲ್ತಾನ್ ಸಹಿ ಹಾಕ್ದ. ಯುದ್ಧದ ಫಲಿತಾಂಶ ಏನಾಯಿತು? ಈಗ ಸೋತಿರೋದು ಟಿಪ್ಪು ಅಲ್ವಾ? ಟಿಪ್ಪು ಸೋತಿರೋದ್ರಿಂದಾಗಿ ಕಂಡೀಷನ್ಸ್ ಹಾಕೋದು ಈಗೆಲ್ಲ ಯಾರು? ಬ್ರಿಟಿಷರು. ಮದ್ರಾಸಲ್ಲಿ ಸೋತಿದ್ದು ಬ್ರಿಟಿಷರು, ಕಂಡೀಷನ್ ಹಾಕಿದ್ದು ಹೈದರ್ ಅಲಿ. ಈಗ ರಿವರ್ಸ್ ಕಂಡೀಷನ್ಸ್ ಮಾಡ್ತಾರೆ. ಟಿಪ್ಪು ಬ್ರಿಟಿಷ್ ಸೇನಾನಿ, ಸರ್ ಐರ್ಕೂಟು, ಗವರ್ನರ್ ಜನರಲ್ ಆಫ್ ವಾರ್ನ್ ಹೇಸ್ಟಿಂಗ್ಸ್ ಇದ್ದ.
ಇವ್ರ ಜೊತೆ 1784ರಲ್ಲಿ ಈ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಮದ್ರಾಸ್ ಒಪ್ಪಂದದ ಕಂಡೀಷನ್ಸ್ ತುಂಬ ಚೆನ್ನಾಗಿತ್ತು. ಏನಿತ್ತು? ತಾವು ವಶಪಡಿಸಿಕೊಂಡಂಥ ಪ್ರದೇಶಗಳನ್ನು ಪುನರ್ ಹಸ್ತಾಂತರ ಮಾಡೋದು. ಯಾವ್ಯಾವ ಪ್ರದೇಶಗಳನ್ನು ನಾನು ಗೆದ್ದಿದ್ದೀನಿ, ನಮ್ಮ ಪ್ರದೇಶಗಳನ್ನು ನೀವು ಗೆದ್ದಿದ್ದೀರಾ, ಪರಸ್ಪರ ಹಸ್ತಾಂತರ. ಅಂದರೆ ನಾವು ಸಣ್ಣ ಹುಡುಗರು ಇದ್ದಾಗ ಆಟ ಆಡ್ತಿರಲ್ಲ, ಉಫಿಟ್ ಹೊಸ್ದಾಗಿಂದ ಅಂತ, ಹಾಗಾಗಿತ್ತಿದ್ದು. ಹಾಗಾಗಿ ಎರಡೂ ಪಕ್ಷಗಳು ಇದಕ್ಕೆ ಒಪ್ಕೋತವೆ. ಇಬ್ಬರು ಪರಸ್ಪರ ಶತ್ರುಗಳ ವಿರುದ್ಧ ಹೋರಾಡಲಿಕ್ಕೆ ನಾವು ನಿನಗೆ ಸಹಾಯ ಮಾಡಲ್ಲ, ನೀನು ನಮಗೆ ಸಹಾಯ ಮಾಡಬೇಡ, ಸ್ವತಂತ್ರವಾಗಿ ನಾವಿಬ್ಬರು ಹೋರಾಡೋಣ ಅಂದರು. ಅಂದರೆ ಅರ್ಥ ಮಾಡ್ಕೋಬೇಕು, ನಿಜಾಮರು ಬ್ರಿಟಿಷರ ಪರವಾಗಿದ್ದಾರೆ, ಮರಾಠರು ಕೂಡ ಬ್ರಿಟಿಷರ ಪರವಾಗಿದ್ದಾರೆ. ಬಟ್ ಮರಾಠರಲ್ಲಿ ಸ್ಟ್ರಾಂಗೆಸ್ಟ್ ಆದಂತಹ ಪೇಶ್ವೆಗಳಿಲ್ಲ ಅನ್ನೋದು ಇವ್ರಿಗೂ ಗೊತ್ತಾಯಿತು. ನಿಜಾಮ್ರಲ್ಲೂ ಪ್ರಬಲವಾದಂಥ ಆಡಳಿತಗಾರರಿಲ್ಲ ಅನ್ನೋದು ಕೂಡ ಬ್ರಿಟಿಷರಿಗೆ ಗೊತ್ತಾಗಿತ್ತು. ಯಾಕೆಂದರೆ ಎಂಟ್ರಿ ಆಗ್ತಿದ್ದಿದ್ದು ಕಾರ್ನ್ವಾಲಿಸ್ ಅಲ್ವಾ, ಎಲ್ಲ ಒಂದು ಸ್ಟೇಜ್ ರೆಡಿ ಇತ್ತು ಬ್ರಿಟಿಷರಿಗೆ ಗೆಲ್ಲೋದಕ್ಕೆ. ಹಾಗಾಗಿ ಟಿಪ್ಪುವಿಗೆ ಇಲ್ಲಿ ಅವ್ರು ಏನು ಮಾಡಲಿಲ್ಲ, ಈ ಕಂಡೀಷನ್ಸನ್ನು ರಿವೈಸ್ ಮಾಡಿಬಿಟ್ಟು ನೀನು ಸ್ವತಂತ್ರ, ನಾವು ಸ್ವತಂತ್ರ, ಹೋರಾಟ ಅಂತ ಬಂದರೆ ನಿಂದು ನೀನು ಮಾಡ್ಕೊ, ನಂದು ನಾವು ಮಾಡ್ಕೊತೀವಿ ಅಂದರು. ಅಲ್ಲಿಗೆ ಮಂಗಳೂರು ಒಪ್ಪಂದ ಈ ಸಂದರ್ಭಕ್ಕೆ ಏನಾಗಿತ್ತು, ಕೊನೆ ಆಗಿತ್ತು. ಇಲ್ಲ ನೋಡ್ಬೋದು ಟಾಂಬ್ ಆಫ್ ಹೈದರಾಲಿ. ಇವಾಗ ಹೈದರಾಲಿ ಟಾಂಬನ್ನು ಕೂಡ ಆ ಕಾಲಕ್ಕೆ ಆತ ಕಟ್ಟಿಸಿದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಬರೋಣ, ಮೂರನೇ ಆಂಗ್ಲೋ ಮೈಸೂರು ವಾರ್ 1790ರಿಂದ 92. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, 1782ರಲ್ಲಿ ಅಧಿಕಾರಕ್ಕೆ ಬಂದಂಥ ಟಿಪ್ಪು 84ರಲ್ಲಿ ಮಂಗಳೂರು ಒಪ್ಪಂದ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಬ್ರಿಟಿಷರಿಂದ ಒಂದು ರೀತಿ ಅವಮಾನದಲ್ಲೇ ಇದ್ದ. ಆದರೂ ಇಲ್ಲಿ ಬ್ರಿಟಿಷರು ಹೈದರಾಬಾದ್ ನಿಜಾಮ್ ಮತ್ತು ಮರಾಠರೊಂದಿಗೆ ತಮ್ಮದೇ ಆಗಿರ್ತಕ್ಕಂತಹ ಸಂಬಂಧವನ್ನು ಸುಧಾರಿಸಲಿಕ್ಕೆ ಪ್ರಾರಂಭಿಸ್ತಿದ್ರು. ಈಗ ಹೈದರಾಲಿ ಮರಣದ ನಂತರ ಮೈಸೂರಿನ ನಿಯಂತ್ರಣವನ್ನು ಇಲ್ಲಿ ವಹಿಸ್ಕೊಂಡಂಥ ಟಿಪ್ಪು ಸುಲ್ತಾನ್ ಅನೇಕ ಮಿಲಿಟರಿ ಸಂಪನ್ಮೂಲಗಳನ್ನು ಫ್ರೆಂಚರ ಸಹಾಯದಿಂದ ತಂದುಬಿಟ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಹೊರಟ. ಕಾರಣ ಗೊತ್ತಾಯ್ತು ಅವನಿಗೆ, ಈ ನಿಜಾಮರು ನಮ್ಮ ಕೈ ಹಿಡಿಯಲ್ಲ, ಮರಾಠರು ನಮ್ಮ ಕೈ ಹಿಡಿಯಲ್ಲ, ಹಾಗಾಗಿ ನಮ್ಮನ್ನು ಕೈ ಹಿಡಿಯೋದು ಫ್ರೆಂಚರು ಮಾತ್ರ. ಯಾಕಂದರೆ ಬ್ರಿಟಿಷರ ವಿರೋಧಿಗಳಿವರು. ಹಾಗಾಗಿ ಬ್ರಿಟಿಷರ ವಿರೋಧಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಫ್ರೆಂಚನಿಂದ ತಾಂತ್ರಿಕತೆಯನ್ನು ಪಡೆದು ಬ್ರಿಟಿಷ್ ಸೇನೆಯ ತಾಂತ್ರಿಕತೆಗೆ ಒಂದು ಟಫ್ ಆಗಿ ಹೋರಾಟ ಮಾಡೋಣ ಅಂತೇಳಿ ಟಿಪ್ಪು ಸುಲ್ತಾನ್ ಈ ಪ್ರಯತ್ನವನ್ನು ಮಾಡ್ದ. ಈ ಪ್ರಯತ್ನಗಳಲ್ಲಿ ಮಂಗಳೂರು ಒಪ್ಪಂದದ ಪ್ರಕಾರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಮಯ ತೆಗೆದುಕೊಂಡ ನಿರ್ಧಾರದಂತೆ ಬ್ರಿಟಿಷರು ತಮ್ಮ ಕೈದಿಗಳನ್ನು ಮುಕ್ತಗೊಳಿಸಬೇಕು ಅನ್ನುವ ಕಂಡೀಷನ್ಸ್ ಏನಿತ್ತು, ಈ ಕಂಡೀಷನ್ಸ್ನ ಬ್ರಿಟಿಷರು ರಫ್ ಆಗಿ ತೆಗೆದುಬಿಟ್ರು. ಬಿಟ್ಕೊಡೋಕ್ಕಾಗಲ್ಲ ಅಂದರು. ಇವನು ಬಿಟ್ಟು ಕಳಿಸಿದಾನೆ, ಆದರೆ ಅವ್ರು ಯಾಕೆ ಬಿಟ್ಕೊಡಲ್ಲ ಅನ್ನೋದು ಇಲ್ಲಿ ಸಮಸ್ಯೆ ಆಯಿತು. ಇನ್ನು ಹೈದರಾಬಾದ್ ನಿಜಾಮನು ಬ್ರಿಟಿಷರ ಸ್ನೇಹವನ್ನು ಕೂಡ ಹೊಂದಿದ್ದು ಟಿಪ್ಪುಗೆ ದೊಡ್ಡ ಅಸಮಾಧಾನ ಆಗಿತ್ತು. ಇನ್ನು ಅಲ್ಲಿಗೆ ಟಿಪ್ಪು ಕೆಲವು ದೇಶಗಳಿಗೆ ತನ್ನ ರಾಯಭಾರಿಗಳನ್ನು ನೇಮಕ ಮಾಡ್ದ. ಟರ್ಕಿ ಹೋದ, ಅರೇಬಿಯಾಕ್ಕೆ ಹೋದ, ರಷ್ಯಾಕ್ಕೆ ಕಳಿಸ್ದ, ಫ್ರಾನ್ಸ್ಗೆ ಕಳಿಸ್ದ. ಇಲ್ಲೆಲ್ಲ ತಮ್ಮ ರಾಯಭಾರಿಗಳನ್ನು ಕಳಿಸ್ಬಿಟ್ಟು ತಮ್ಮ ರೀತಿಯ ಸಹಾಯಕ್ಕೆ ಅವ್ರನ್ನ ಬೇಡ್ಕೊಂಡ. ಆ ಯುದ್ಧಕ್ಕೆ ನೇರ ಕಾರಣ ಅಂತಂದರೆ ಅವರ ರಾಯಭಾರಿಗಳನ್ನು ಕಳಿಸಿ ಒಪ್ಕೊಂಡಿದ್ದೇನೋ ಆಯಿತು. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು ಕೂಡ ದಕ್ಷಿಣದಲ್ಲಿ ನಿಮಗೆ ಗೊತ್ತು, ತಾಂಜಾವೂರಲ್ಲಿ ಬ್ರತ್ವೈಟ್ಗಳನ್ನು ಸೋಲಿಸ್ಬಿಟ್ಟು ಆ ಪ್ರದೇಶನ ತನ್ನ ಅಧೀನಕ್ಕೆ ಇಟ್ಕೊಂಡಿದ್ನಲ್ಲ, ಅಲ್ಲೊಬ್ಬ ರಾಜ ತಿರುವಾಂಕೂರಲ್ಲಿ ಬರ್ತಾನೆ. ತಿರುವಾಂಕೂರಲ್ಲಿ ಧರ್ಮರಾಜ ಏನು ಮಾಡ್ದ ಅಂತಂದರೆ ಟಿಪ್ಪುವಿಗೆ ಸೇರಿದ್ದಂಥ ಪ್ರದೇಶಗಳೇನಿದ್ವು ಆ ಪ್ರದೇಶಗಳನ್ನು ಟಿಪ್ಪುವಿನ ಒಪ್ಪಿಗೆ ಇಲ್ಲದೇ ಅವನ್ನ ಬ್ರಿಟಿಷರಿಗೆ ಆತ ಮಾರಾಟ ಮಾಡ್ದ. ಯಾವಾಗ ಈ ಪ್ರದೇಶಗಳನ್ನು ಬ್ರಿಟಿಷರಿಗೆ ಕೊಟ್ಟನೋ ಟಿಪ್ಪು ಸುಲ್ತಾನ್ ತಡೆಯೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಗಾಗಿ ಇಲ್ಲಿ ಕಾಂಗ್ರಾನೂರು ಬಂದರು, ಅಲ್ಲಿ ಕೇಶವದಾಸ್ ಅನ್ನುವಂಥ ದಿವಾನಾಗಿದ್ದ, ಇವನೇ ಬ್ರಿಟಿಷರಿಗೆ ಅವುಗಳನ್ನೆಲ್ಲ ಮಾರಿದ್ದು. ಹೀಗಾಗಿ ಈ ಧರ್ಮರಾಜನ ತಿರುವಾಂಕೂರಿನ ಅರಸನ ವಿರುದ್ಧ ಅಂದರೆ ಕೇಶವದಾಸ್ ದಿವಾನ್ ವಿರುದ್ಧ ಟಿಪ್ಪು ತನ್ನ ಹೋರಾಟವನ್ನು ಸ್ಟಾರ್ಟ್ ಮಾಡ್ದ. ಈ ಹೋರಾಟದಲ್ಲಿ ಏನಾಯಿತು, 1790ರಲ್ಲಿ ತಿರುವಾಂಕೂರು ರಾಜನ ವಿರುದ್ಧ ಯುದ್ಧ ಮಾಡೋದಕ್ಕಾಗಿ ಹೋರಾಟವನ್ನು ಮಾಡ್ದ. ಆದರೆ ತಿರುವಾಂಕೂರು ಎಲ್ಲಿ ಹೋಗ್ಬಿಟ್ರವರು, ಬ್ರಿಟಿಷರಿಗೆ ಮಾರಿದ್ವಲ್ಲ, ಬ್ರಿಟಿಷರದ ಸಹಾಯ ಹಸ್ತವನ್ನು ಅವರು ಕೂಡ ಕೇಳಿದ್ರು. ಈಗ 1790ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಲಾರ್ಡ್ ಕಾರ್ನ್ವಾಲಿಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದ. ನಿಮಗೆಲ್ಲ ಗೊತ್ತಿದೆ, ಕಾರ್ನ್ವಾಲಿಸು ನಾಗರಿಕ ಸೇವಾ ಪಿತಾಮಹ ಅಂತ ಕೂಡ ಕರಿತೀವಿ. ಭಾಳಷ್ಟು ಸೇನಾ ವಿವರಗಳಲ್ಲಿ ಬದಲಾವಣೆ ತಂದವನು ಅವನೇನೆ. ಟಿಪ್ಪು ವಿರುದ್ಧ ಯುದ್ಧ ಘೋಷಿಸಿದ. ಟಿಪ್ಪ ತನ್ನ ಯುದ್ಧದ ಮೊದಲ ಹಂತದಲ್ಲಿ
ಮೇಜರ್ ಮೆಡೋಸ್ ಬರ್ತಾನೆ. ಇವನನ್ನು ಆತ ಹೋರಾಟದಲ್ಲಿ ಸೋಲಿಸ್ತಾನೆ. ನಂತರ ಟಿಪ್ಪು ಸೋಲನ್ನು ಅನುಭವಿಸ್ಬೇಕಾದ ಪರಿಣಾಮ ಬರುತ್ತೆ. ಕಾರಣ ಬ್ರಿಟಿಷರು, ಮರಾಠರು, ನಿಜಾಮ ಮೂವರು ತ್ರಿಪಕ್ಷ ಕೂಟವನ್ನು ರಚನೆ ಮಾಡ್ಕೊಂಬಿಟ್ಟು ನಾರ್ತಿಂದ, ಈಸ್ಟಿಂದ, ಸೌತಿಂದ ಟಿಪ್ಪುವಿನ ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈಗ ಅನಿವಾರ್ಯವಾಗಿ ಮೂರೂ ಸೇನಾಪಡೆಗಳನ್ನು ಹಿಮ್ಮೆಟ್ಟಿಸೋದು ಇವನಿಗೆ ಕಷ್ಟ ಆಯಿತು. ಅನಿವಾರ್ಯವಾಗಿ ಇಲ್ಲಿ ಇಂಗ್ಲೀಷರು ಬೆಂಗಳೂರನ್ನು ಗೆದ್ಕೊಳ್ತಾರೆ. ರಾಜಧಾನಿ ಶ್ರೀರಂಗಪಟ್ಟಣದ ಹೆಬ್ಬಾಗಿಲಿಗೆ ಬಂದು ತಮ್ಮ ಸೈನ್ಯವನ್ನು ನಿಲ್ಲಿಸ್ತಾರೆ. ಈಗ ಅನಿವಾರ್ಯವಾಗಿ ಟಿಪ್ಪು ಶಾಂತಿ ಒಪ್ಪಂದ ಮಾಡ್ಕೊಂಡ. ಅದನ್ನು ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕರಿತೀವಿ. 1792 ಮಾರ್ಚಲ್ಲಿ ಆತ ಲಾರ್ಡ್ ಕಾರ್ನ್ವಾಲಿಸ್ ಜೊತೆಗೆ ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಒಪ್ಪಂದದ ಪ್ರಕಾರನೇ ತುಂಬಾ ಅವಮಾನಕರವಾಗಿತ್ತು. ಟಿಪ್ಪು ತಾನು ಗೆದ್ದಂಥ ಇಂಪಾರ್ಟೆಂಟ್ ಮಲಬಾರ್ ಪ್ರದೇಶಗಳು ನೋಡಿ, ಇದಿಷ್ಟೂ ಕೂಡ ಈ ಮಲಬಾರ್, ದಿಂಡಿಗಲ್, ಕೂರ್ಗ್ ಮತ್ತು ಬಾರಾಮಹಲ್ ಪ್ರದೇಶಗಳನ್ನು ಒಳಗೊಂಡಂತೆ ರಾಜ್ಯದ ಅರ್ಧದಷ್ಟು ಭಾಗವನ್ನು ಇಂಗ್ಲೀಷರಿಗೆ ಬಿಟ್ಕೊಡ್ಬೇಕಾಯ್ತು. ಅಂದರೆ ಇಡೀ ಮೈಸೂರಿನ ದಕ್ಷಿಣ ಪ್ರಾಂತ್ಯ ಅಷ್ಟೂ ಕೂಡ ಬಿಟ್ಕೊಡ್ಬೇಕಾಯ್ತು. ಅಲ್ಲಿಗೆ ಆಲ್ರೆಡಿ ಇವರು ಕರ್ನಾಟಕಗಳನ್ನು ಗೆದ್ದಿದ್ರು. ಈಗ ಇಷ್ಟೂ ಭಾಗ ಇವರಿಗೆ ಬೆಂಗಳೂರು ಸೇರಿದಂತೆ ಅರ್ಧ ದಕ್ಷಿಣ ಭಾಗ ಅವ್ರಿಗೆ ಹೋಗಿತ್ತು. ಜೊತೆಗೆ ಯುದ್ಧ ನಷ್ಟ ಪರಿಹಾರವಾಗಿ 330 ಲಕ್ಷ ಅಥವಾ 3 ಕೋಟಿ ರೂಪಾಯಿಗಳನ್ನು ಅವನು ಕೊಡಬೇಕಾಯ್ತು. ಸರಿ, ಕೊಡೋಣ ಅಂತಂದರೆ ಬ್ರಿಟಿಷರು ಅಷ್ಟು ಸುಮ್ಮನೆ ಬಿಡಲಿಲ್ಲ. ಯಾಕೆಂದರೆ ಅವನು ತನ್ನ ಪೂರ್ತಿ ದುಡ್ಡೇನೋ ಕೊಟ್ಟುಬಿಡ್ತಾನೆ, ಅದರ ಮಾನಸಿಕವಾಗಿ ಅವನನ್ನು ಹೊಡಿಬೇಕು ಅನ್ನೋದು ಕೂಡ ಇತ್ತು. ಹಾಗಾಗಿ ಅವನು ದುಡ್ಡು ಕೊಡೋವರೆಗೂ ಅವನ 2 ಗಂಡು ಮಕ್ಕಳನ್ನು ಒತ್ತೆಯಾಳಾಗಿ ಇಟ್ಕೋಬೇಕು ಅಂದರು. ಯಾರ್ಯಾರಿಬ್ಬರು ಮಕ್ಕಳು? ಒಬ್ಬನು ಅಬ್ದುಲ್ ಖಾಲಿದ್, ಮತ್ತೊಬ್ಬ ಮುಜಾವುದ್ದೀನ್ ಅಂತ. ಇವರಿಬ್ಬರನ್ನೂ ಕೂಡ ಇವರು ಅರೆಸ್ಟ್ ಮಾಡ್ಕೊಂಬಿಟ್ಟು ಎಲ್ಲಿಡ್ತಾರೆ ಅಂದರೆ ವೆಲ್ಲೂರಲ್ಲಿಡ್ತಾರೆ. ವೆಲ್ಲೂರು ಇವರೇ ಮುಂದೆ 1805 ವೆಲ್ಲೂರು ದಂಗೆ ಕಾರಣ ಆಗ್ತಾರೆ. ಅಲ್ಲಿವರೆಗೂ ಅವ್ರು ಅಲ್ಲೇ ಇಟ್ಟಿದ್ರು ಇವನ್ನ. ಇಲ್ಲಿ ಅಬ್ದುಲ್ ಖಾಲಿದ್, ಮುಜಾವುದ್ದೀನ್. ನೆಕ್ಸ್ಟು ಬ್ರಿಟಿಷರಿಗೆ ಕೊಡಗು, ದಿಂಡಿಗಲ್ಲು, ಬಾರಾಮಹಲ್ಲು, ಮಲಬಾರ್ ಇವುಗಳನ್ನು ಬ್ರಿಟಿಷರಿಗೆ ಕೊಟ್ಟಿದ್ದ. ಕೃಷ್ಣ ಮತ್ತು ತುಂಗಭದ್ರದ ಮೇಲಿತ್ತಲ್ಲ ಉತ್ತರ ಕರ್ನಾಟಕ, ಅದನ್ನು ಮರಾಠರಿಗೆ. ಈ ಕಡೆ ರಾಯಚೂರು, ಬಳ್ಳಾರಿ, ಕಡಪ ಈ ಜಿಲ್ಲೆಗಳಿದ್ವಲ್ಲ ಅವು ನಿಜಾಮನಿಗೆ. ಅಲ್ಲಿಗೆ ಮೈಸೂರು, ಕೇವಲ ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರು, ಶಿವಮೊಗ್ಗ ಇಷ್ಟಕ್ಕೆ ಮಾತ್ರ ಉಳ್ಕೊಳ್ತು. ಸಾಮ್ರಾಜ್ಯ ಅಷ್ಟು ದೊಡ್ಡದಿದ್ದನ್ನು ಇಲ್ಲಿ ಅಷ್ಟು ಚಿಕ್ಕದಾಗಿ ಬ್ರಿಟಿಷರು ಮಾಡಿದರು. ಹಾಗಾಗಿ ತಮ್ಮ ಬ್ರಿಟಿಷರು ಯುದ್ಧ ಕೈದಿಗಳನ್ನು ಬಿಟ್ಕೊಡ್ಬೇಕಾಯ್ತು. ಇದೇ ಸಂದರ್ಭದಲ್ಲಿ ಕೊಡಗು ಕೂಡ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಳ್ತು. ಅಲ್ಲಿಗೆ ಟಿಪ್ಪುವಿಗೆ ಕಂಪ್ಲೀಟಾಗಿ ಒಂದು ಚಿಕ್ಕ ಪ್ರಾಂತ್ಯವನ್ನು ಉಳಿಸ್ಕೊಂಡಿದ್ರು. ಇಂಥ ಅವಮಾನವನ್ನು ತಡಿಲಾರದೆ ಟಿಪ್ಪು 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಮಾಡ್ತಾನೆ. ಇಲ್ಲಿ ಯುದ್ಧಕ್ಕೆ ಏನು ಕಾರಣ ಆಗಿತ್ತು? ಟಿಪ್ಪು ಮತ್ತು ಇಂಗ್ಲೀಷ್ ನಡುವೆ ದೀರ್ಘಕಾಲ ಶಾಂತಿ ನೆಲೆಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶ್ರೀರಂಗಪಟ್ಟಣದ ಒಪ್ಪಂದ ತುಂಬ ಅವಮಾನಕರವಾಗಿತ್ತು. ತನ್ನ ಮಕ್ಕಳನ್ನು ಬೇರೆ ಕೈದಿಗಳಿಂದ ಬಿಡಿಸ್ಕೋಬೇಕಾಗಿತ್ತು. ಹಣವನ್ನೇನೋ ಸೆಟ್ ಮಾಡಿ ಕೊಡ್ಬೋದು, ಕೊಡ್ತಾನೆ ಕೂಡ. ಆದರೆ ಈ ಅವಮಾನವನ್ನು ತಡ್ಕೊಳ್ಳೋದು ಕಷ್ಟ ಆಗಿತ್ತು. ಇದೇ ಸಂದರ್ಭಕ್ಕೆ ಭಾರತಕ್ಕೆ ಬಂದವನು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಭಾರತಕ್ಕೆ ಬಂದವನೇ ಒಂದು ಸಿಸ್ಟಮ್ ತಂದಿದ್ದ, ಸಬ್ಸಿಡರಿ ಅಲಯನ್ಸ್ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ತಂದ. ಈಗ ಟಿಪ್ಪುವಿಗೆ ಫೈಲ್ನ ಇಟ್ಟ, ನೀನು ಹೋರಾಟ ಮಾಡಲು ರಾಜ್ಯ ಮಾಡಲಿಕ್ಕೆ ನಿನಗೆ ಅಸಮರ್ಥನಾಗಿದ್ದಿ, ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊ ಅಂತ. ನಿಮಗೆ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕಿತ್ತು. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಬ್ರಿಟಿಷರ ಸೈನ್ಯದ ಒಂದು ಭಾಗವನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಇಟ್ಕೊಳ್ಬೇಕು. ಅದರ ಖರ್ಚನ್ನು ನಿಮ್ಮದೇ ಒಂದು ಆಡಳಿತದಿಂದ ಭರಿಸಬೇಕು. ಜೊತೆಗೆ ನಿಮ್ಮ ರಾಜ್ಯದಲ್ಲಿ ಒಬ್ಬ ರೆಜೆಂಟ್ನನ್ನು ನೇಮಕ ಮಾಡ್ತೀವಿ, ಅವನಿಗೆ ನೀವು ಎಲ್ಲ ರೀತಿ ಪರಿಹಾರಗಳನ್ನು ತಿಳಿಸ್ಬೇಕು. ಜೊತೆಗೆ ಯಾವುದೇ ರೀತಿಯ ಒಪ್ಪಂದ ಮಾಡ್ಕೊಳ್ಳೋದಾಗಲಿ ಅಥವಾ ಯುದ್ಧ ಮಾಡೋದಾಗಲಿ ನೀವು ನಮ್ಮ ಒಪ್ಪಿಗೆಯನ್ನೇ ಪಡ್ಕೊಳ್ಬೇಕು. ಈ ಥರದ ಒಂದು ಸರೆಂಡರ್, ಗುಲಾಮಗಿರಿ ಪದ್ಧತಿ ಇದು ಒಂಥರ. ಅಂಥ ಸಹಾಯಕ ಸೈನ್ಯ ಪದ್ಧತಿಗೆ ತರ್ತಾರೆ. ಬಟ್ ಟಿಪ್ಪುಗೆ ಆದೇಶಿಸ್ತಾರೆ ಇದನ್ನು ಒಪ್ಕ ಅಂತ. ಬಟ್ ಟಿಪ್ಪು ಹೋರಾಟ ಮಾಡೋಕ್ಕಿಂತ ಇದನ್ನು ಒಪ್ಕೊಂಬಿಟ್ರೆ ನಾನೊಬ್ಬ ಹೇಡಿ ಆಗ್ಬಿಡ್ತೀನಿ ಅಂತ ಅವನಿಗನ್ನಿಸ್ತು. ಟಿಪ್ಪು ನಿರಾಕಾರ ಮಾಡ್ದ. ಯುದ್ಧ ಹೋರಾಟಕ್ಕೆ ಶುರುವಾಯಿತು. ಫ್ರೆಂಚ್ ಜೊತೆ ಯುದ್ಧಕ್ಕೆ ಒಪ್ಪಂದ ಮಾಡ್ಕೊಂಬಿಟ್ಟು ಸೈನ್ಯ ತರಬೇತಿಗಳನ್ನೆಲ್ಲ ಮಾಡಿಸ್ಕೊಂಬಿಟ್ಟು ಸೈನ್ಯದಲ್ಲಿ ಶಿಸ್ತನ್ನು ಮೂಡಿಸೋದಕ್ಕೆ ಮುನ್ನುಡಿಯನ್ನು ಬರೆದ.
ಅದೇ ಸಂದರ್ಭದಲ್ಲಿ ಟಿಪ್ಪು ತನ್ನ ಸಹಾಯಕ್ಕಾಗಿ ಅಮೇರಿಕ ಸ್ವಾತಂತ್ರ್ಯ ಘೋಷಣೆಯ ಪ್ರತಿಯನ್ನು ತರಿಸಿದ್ದ ನೋಡಿ. ಏನಕ್ಕೆ ತರಿಸಿದ್ದ? ತನ್ನ ಸೈನಿಕರನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ, ತನ್ನ ಸೈನಿಕರನ್ನ ಉತ್ಪ್ರೇಕ್ಷಿಸಬೇಕು. ನೋಡಿ, ಈ ಲಾರ್ಡ್ ಕಾರ್ನ್ವಾಲಿಸ್ ಅನ್ನುವಂಥ ಈ ವ್ಯಕ್ತಿ ಅಲ್ಲಿ ಸೋತಿದ್ದವನು ನಮ್ಮನ್ನು ಬಂದಿಲ್ಲಿ ಮಂಗಳೂರಲ್ಲಿ ಸೋಲಿಸ್ಬಿಟ್ಟ ಅಂತ. ಈಗ ವೆಲ್ಲೆಸ್ಲಿ ಬಂದಿದ್ದಾನಷ್ಟೇ. ಹಾಗಾಗಿ ಬ್ರಿಟಿಷರನ್ನು ಆಲ್ರೆಡಿ ಅಮೇರಿಕಾದಲ್ಲಿ ಹೊಡೆದು ಸೋಲಿಸಿದ್ದಾರೆ ಅನ್ನೋ ಇನ್ಸ್ಪಿರೇಷನ್ ಸ್ಪೀಚನ್ನು ಕೊಡ್ತಾ ಇದ್ದ. ಫ್ರೆಂಚಿಂದ ಗಿಡವನ್ನು ತರಿಸ್ಬಿಟ್ಟು ಸ್ವತಂತ್ರದ ಗಿಡವನ್ನಾಗಿ ತನ್ನ ಅರಮನೆ ಮುಂಭಾಗದಲ್ಲಿ ನೆಟ್ಟು ಅದರ ಸುತ್ತ ಸೈನಿಕರನ್ನ ಕೂರಿಸಿ ಮೋಟಿವೇಶನ್ ಮಾಡ್ದ. ಈ ಗಿಡ ಬೆಳೆದು ಹೇಗೆ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೋ ಹಾಗೆ ಈ ಸಾಮ್ರಾಜ್ಯವನ್ನು ಬೆಳೆಸಬೇಕು, ಇದು ಬೆಳೆದ್ರೆ ನಿಮ್ಮ ಮುಂದಿನ ಜನ್ರೇಷನ್ಗೂ ಹೆಲ್ಪ್ ಆಗುತ್ತೆ ಅಂತ ಒಂದಿಷ್ಟು ಮೋಟಿವೇಶ್ನಲ್ ಸ್ಪೀಚ್ ಹುರಿದುಂಬಿಸುವಂಥ ಪ್ರಯತ್ನ ಮಾಡ್ದ. ಅಲ್ಲಿಗೆ ಸೈನಿಕರ ಮನಸ್ಥಿತಿ ಸರಿಯಾಯಿತು. ಫ್ರೆಂಚರಿಂದ ಸಹಾಯವನ್ನು ಪಡ್ಕೊಂಡ. ಆ ಸಂದರ್ಭದಲ್ಲಿ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ನೆಪೋಲಿಯನ್ ಬೋನಾಪಾರ್ಟೆ ಕೂಡ ಈತ ಒಂದು ಬೇಡಿಕೆಯನ್ನು ಇಟ್ಟಿದ್ದ. ಆಗ ಆ ನೆಪೋಲಿಯನ್ ಬೋನಾಪಾರ್ಟೆ ಕೂಡ ಅಷ್ಟೇ ಭಾರತದ ಮುಖಾಂತರ ಬಂದು ಹೋರಾಟ ಮಾಡಿ ನಾನು ರಷ್ಯಾದ ಮೇಲೆ ದಾಳಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದ. ಬಟ್ ಅವನಿಗೆ ಆ ಹಿಂದೂ ಕುಶ್ ಮೌಂಟೇನ್ ದಾಟದೇ ಒಂದು ದೊಡ್ಡ ಸಾಹಸ ಆಗಿದ್ದರಿಂದಾಗಿ ನೆಪೋಲಿಯನ್ ಬೋನಾಪಾರ್ಟೆ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಮತ್ತು ಕಾಬೂಲ್ನ ಜಮನ್ ಶಾ ಜೊತೆಗೆ ಪರ್ಷಿಯಾ, ಅರೇಬಿಯಾ, ಇಸ್ತಾಂಬುಲ್, ಮಾರಿಷಸ್, ಫ್ರಾನ್ಸ್ಗೆ ರಾಯಭಾರಿಗಳನ್ನು ಕಳಿಸ್ಬಿಟ್ಟು ಅಲ್ಲಿಂದನೂ ಕೂಡ ತನ್ನ ಸಹಾಯವನ್ನು ನೋಡ್ಕೊಂಡ. ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಲಾರ್ಡ್ ವೆಲ್ಲೆಸ್ಲಿಗೆ ಗೊತ್ತಾಯಿತು. ಆಗ ಲಾರ್ಡ್ ವೆಲ್ಲೆಸ್ಲಿ ಸಹೋದರ ಆರ್ಥರ್ ವೆಲ್ಲೆಸ್ಲಿ ಮತ್ತು ಜನರಲ್ ಹ್ಯಾರಿಸ್ ಸ್ಟೂವರ್ಟ್ ಇವರು ಮೂವರು ಕೂಡ 4 ಕಡೆಯಿಂದಲೂ ಮೈಸೂರಿನ ಮೇಲೆ ದಾಳಿ ಮಾಡ್ತಾರೆ. ಆಗ ಮರಾಠರು, ನಿಜಾಮರು ಕೂಡ ಉತ್ತರದಿಂದ ಆಕ್ರಮಣ ಮಾಡ್ತಾರೆ. ಅಲ್ಲಿಗೆ ಟೋಟಲ್ ಆಗಿ ಇವನು ಅರಮನೆಯಿಂದ ಹೊರಗೆ ಬರಬಾರ್ದು ಶ್ರೀರಂಗಪಟ್ಟಣದಲ್ಲಿ, ಆ ರೀತಿ ಲಾಕ್ ಮಾಡಿದರು. ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಒಂದು ಕದನದಲ್ಲಿ ನಿರ್ಣಾಯಕವಾಗಿ ಬ್ರಿಟಿಷರು ಜಯ ಸಾಧಿಸ್ತಾರೆ. ಶ್ರೀರಂಗಪಟ್ಟಣ ನಗರವನ್ನು ಆತ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಲೇ ಸಾಯ್ತಾನೆ. ಅಲ್ಲೇ ಟಿಪ್ಪುವನ್ನು ಅವರು ಹೂತಾಕ್ತಾರೆ. ಅಲ್ಲಿ ಮುಗಿತಾ ಒಪ್ಪಂದ ಅಂದ್ರೆ ಇಲ್ಲ. ಟಿಪ್ಪು ಸತ್ತೋದ್ಮೇಲೆ ನಮ್ಮಲ್ಲಿ ಭಾಳ ಜನ ನಿಮ್ಗೆ ಒಪ್ಪಂದ ಹೇಳಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ತರಬೇಕು ಅಂತಾನೆ ವೆಲ್ಲೆಸ್ಲಿ ಬಂದಿರೋದು. ಹಾಗಾಗಿ ಯುದ್ಧದ ಫಲಿತಾಂಶ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಆಗತ್ತೆ 1799ರಲ್ಲಿ. ಯಾಕೆಂದರೆ ಅಧಿಕಾರವನ್ನು ಒಡೆಯರಿಗೆ ವಹಿಸ್ಕೊಡ್ತಾರೆ ಇಲ್ಲಿ. ಹಾಗಾಗಿ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಲೂಟಿ ಮಾಡುವಂಥ ದೊಡ್ಡ ದಂಗೆ ಆಗಿ ಲೂಟಿ ಮಾಡೋ ಸಂದರ್ಭದಲ್ಲಿ ಈ ಶ್ರೀರಂಗಪಟ್ಟಣದ ರಕ್ಷಣೆ ಜವಾಬ್ದಾರಿಯನ್ನು ಬ್ರಿಟಿಷರೇ ಒಯ್ದುಕೊಂಡು, ಆಗ ಅಲ್ಲಿದ್ದ ಜನರಲ್ ಮಾರ್ನಿಂಗ್ಟನ್ ಇಡೀ ಶ್ರೀರಂಗಪಟ್ಟಣ ಇದೇ ಸಂದರ್ಭ ಅಂತೇಳಿ ಲೂಟಿ ಮಾಡೋದಕ್ಕೆ ಏನು ಕ್ರಾಂತಿ ಆಗಿತ್ತಲ್ಲ, ಆ ಲೂಟಿಯ ಕ್ರಾಂತಿಯನ್ನು ಆತ ತಡೆದು ಶ್ರೀರಂಗಪಟ್ಟಣವನ್ನು ರಕ್ಷಿಸಿದ್ದ. ಹಾಗಾಗಿ ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ವೆಲ್ಲೆಸ್ಲಿ ಮತ್ತು ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರ್ ನಡುವೆ ನಡೀತು. ಆಗ ಅಧಿಕಾರವನ್ನು 3ನೇ ಕೃಷ್ಣರಾಜ ಒಡೆಯರಿಗೆ ಕೊಡ್ತಾರೆ. ಇನ್ನು ಟಿಪ್ಪುವಿನ ಪ್ರದೇಶಗಳನ್ನು ಬ್ರಿಟಿಷರು ಹೈದರಾಬಾದ್, ನಿಜಾಮ್ ಮತ್ತು ಮರಾಠರ ನಡುವೆ ಹಂಚ್ಕೊಳ್ತಾರೆ. ಹಂಚ್ಕೊಂಡಾದಮೇಲೆ 3ನೇ ಕೃಷ್ಣರಾಜ ಒಡೆಯರಿಗೆ ಇಲ್ಲಿ ಆಡಳಿತವನ್ನು ವಹಿಸ್ಕೊಟ್ಬಿಟ್ಟು ಮುಂದೆ ಅವರನ್ನು ಏನಕ್ಕೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಇಲ್ಲಿ ಏನು ಮಾಡ್ತಾರೆ, ಒಪ್ಪಿಸ್ಕೊಳ್ತಾರೆ. ಅಂದರೆ ಇಲ್ಲಿ ಹೈದರಾಲಿ ವಾಸ್ತವಿಕ ಆಡಳಿತಗಾರನಾಗೋಕ್ಕೂ ಮೊದಲು ಮೈಸೂರು ಆಳ್ತಿದ್ದಂಥ ರಾಜ ಒಡೆಯರ್ ಏನಿದ್ರು, ವಂಶ ಏನಿತ್ತು, ಅದಕ್ಕೆ ವಹಿಸ್ಕೊಡ್ತಾರೆ. ಈಗ 3ನೇ ಕೃಷ್ಣರಾಜ ಒಡೆಯರ್ ಆಡಳಿತ ಮಾಡ್ತಾನೆ. ಆವಾಗ ದಿವಾನ್ ಪೂರ್ಣಯ್ಯನವರನ್ನ ದಿವಾನ್ರನ್ನಾಗಿ ಮಾಡ್ತಾರೆ. ಓಕೆ, ಪೂರ್ಣಯ್ಯನವರನ್ನು ದಿವಾನ್ರನ್ನಾಗಿ ಮಾಡ್ತಾರೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ಸ್ಕೋತಾರೆ. ಅಲ್ಲಿಗೆ ಒಂದು ರೆಜಿಮೆಂಟ್ ಇಲ್ಲಿ ಬಂದು ಉಳ್ಕೊಳ್ಳುತ್ತೆ. ಆಗ ಬ್ರಿಟಿಷ್ ರೆಸಿಡೆಂಟಾಗಿ ಬಂದವನೇ ಕೋಲ್ ಬೆರ್ರಿಯರ್ನ ನೇಮಕ ಮಾಡಿಬಿಟ್ಟು ವೆಲ್ಲೆಸ್ಲಿ ಇಡೀ ಮೈಸೂರನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ಹೋಗಿದ್ದ. ಅಲ್ಲಿಗೆ ದಕ್ಷಿಣ ಭಾರತದಲ್ಲಿ ಮೈಸೂರು ಕಂಪ್ಲೀಟಾಗಿ ಬ್ರಿಟಿಷರಿಗೆ ಸಿಕ್ತು. ಅಲ್ಲಿಗೆ ಸಾಮ್ರಾಜ್ಯ ಮುಂದೆ 1947ರವರೆಗೂ ಕೂಡ ಭಾರತೀಯ ಒಕ್ಕೂಟಕ್ಕೆ ಸೇರಲಿಕ್ಕೆ ನೇರವಾಗಿ ಅಲ್ಲದೇ ಇದ್ದರೂ ಬ್ರಿಟಿಷರ ಅಡಿಯಲ್ಲಿ ಒಂದಿದ್ದಂಥ ರಾಜಪ್ರಭುತ್ವವಾಗಿ ಇದು ಆಳ್ವಿಕೆಯನ್ನು ಮಾಡ್ತು. ಇದು ದಕ್ಷಿಣದಲ್ಲಿ ಮೈಸೂರು ಕಂಪ್ಲೀಟಾಗಿ ಬ್ರಿಟಿಷರ ಅಧೀನಕ್ಕೆ ಹೋಯಿತು. ನೆಕ್ಸ್ಟ್ ಬಂದದ್ದು ನಮಗೆ ಮರಾಠರ ವಿಚಾರ. ಅದಕ್ಕಿಂತ ಮುಂಚೆ ನಾವು ನೋಡ್ಕೋಬೇಕು, ಟಿಪ್ಪು ಸುಲ್ತಾನ್ ಮತ್ತು ದಿವಾನ್ ಪೂರ್ಣಯ್ಯನವ್ರ ಕಾಲದಲ್ಲಿ ಒಂದಿಷ್ಟು ಕೊಡುಗೆಗಳು ಇಲ್ಲಾಗಿದೆ. ಏನಾಗಿದೆ, ಟಿಪ್ಪು ಕಾಲದಲ್ಲಿ ಹಣಕಾಸು ಮತ್ತು ಕಂದಾಯ ನೋಡ್ಕೊಳ್ತಿದ್ದವರು ಕೃಷ್ಣರಾವ್, ಶಾಮಯ್ಯ ಅಯ್ಯಂಗಾರ್ ಇವರೆಲ್ಲ ನೋಡ್ಕೊಳ್ತಾ ಇದ್ರು.
ಇನ್ನು ರೈತರಿಗಾಗಿ ರೈತವಾರಿ ಪದ್ಧತಿಯನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ನಾವು ಮುಂದೆ ಓದ್ತೀವಿ 1920ನಲ್ಲಿ ಹೆಕ್ಟಾರ್ ಮೊನ್ರೋ ಅಂತಕ್ಕಂಥ ಒಂದು ತಂದ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಹೈದರಾಲಿ ಕಾಲದಲ್ಲೇ ಅದಿತ್ತು. ಬಡ್ಡಿ ರಹಿತ ಸಾಲ ಕೊಡುವಂಥ ಯೋಜನೆ. ಟಿಪ್ಪು ಸುಧಾರಣೆಗೆ ಅಮೃತ್ ಮಹಲ್ ಇಲಾಖೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಪಶುಸಂಗೋಪನೆಗಳನ್ನು ಅಭಿವೃದ್ಧಿ ಮಾಡಿದ್ದ. ನೆನ್ಪಿಟ್ಕೊಳ್ಳಿ, ಪಶುಸಂಗೋಪನೆ ಅಭಿವೃದ್ಧಿ ಮಾಡ್ತಾನೆ. ಇನ್ನು ಚಿನ್ನದ ನಾಣ್ಯಗಳಲ್ಲಿ ಜಾರಿಗೆ ತರ್ತಾನೆ. ಟಿಪ್ಪು ಮುಹರ್, ಫರೂಕಿ ಅಂತ ಮತ್ತು ಪಣ ಅಂತ. ಇನ್ನು ಬೆಳ್ಳಿ ನಾಣ್ಯಗಳಲ್ಲಿ ಹೈದರಿ, ಇನಾಮಿ, ಜಫಾರಿ, ಕಜ್ಮಿ ಅಂತ. ಇನ್ನು ತಾಮ್ರದಲ್ಲಿ ಒಸ್ಮಾನಿ, ಚೋಪ್ರಾ, ಬಹ್ರಮ್ ಮತ್ತು ಅಕ್ಬರ್, ಕುತುಬ್ ಅನ್ನುವಂತಹ ಒಂದು ತಾಮ್ರದ ನಾಣ್ಯಗಳನ್ನು ಕೂಡ ಈತ ಜಾರಿಗೆ ತಂದಿದ್ದ. ಇನ್ನು ಟಿಪ್ಪು ಕಾಲದಲ್ಲಿ ಪ್ರಮುಖ ಸುಧಾರಣೆಗಳಂದರೆ ಟಿಪ್ಪು ಬೆಳ್ತಂಗಡಿ, ಅದನ್ನು ಜಮಾಲಾಬಾದ್ ಅಂತೇಳಿ ಆ ಬೆಳ್ತಂಗಡಿಯಲ್ಲೇ ಭದ್ರವಾದ ನೌಕಾಪಡೆಯನ್ನು ನಿರ್ಮಾಣ ಮಾಡಿದ್ದ. ಇನ್ನು ಅದಕ್ಕೆ ಅಧಿಕಾರಿ ಮೀರ್ ಬಹಾರ್ ಕಮಲುದ್ದೀನನ್ನು ನೇಮಕ ಮಾಡೋದ್ರ ಮುಖಾಂತರ ಒಂದು ಸೈನ್ಯದಲ್ಲಿ ನೌಕಾನೆಲೆಗೆ ಬಹಳ ಅದ್ಭುತವಾದಂಥ ಡೆವಲಪ್ಮೆಂಟ್ ಆಗಿತ್ತು. ಇನ್ನು ಮೈಸೂರಿನಲ್ಲಿ ಬಂಗಾಳದಿಂದ ರೇಷ್ಮೆ ಹುಳುಗಳು ಅವುಗಳನ್ನೆಲ್ಲ ತರಿಸ್ಬಿಟ್ಟು ರಾಮನಗರ ಏನು ನೋಡ್ತೀವಿ, ಚಾಮರಾಜಪೇಟೆ, ಚಾಮರಾಜನಗರಗಳನ್ನು ನೋಡ್ತೀವಲ್ಲ, ಅಲ್ಲಿ ರೇಷ್ಮೆ ಕೈಗಾರಿಕೆಗಳನ್ನು ಆತ ಸ್ಟಾರ್ಟ್ ಮಾಡ್ದ. ಇನ್ನು ಇದಕ್ಕೆ ಬಂಗಾಳದ ನೆರವು ಪಡ್ಕೊಂಡಿದ್ದ ಅಂತ ಹೇಳಿದೆ. ಮಲಬಾರ್ ಪ್ರಾಂತ್ಯಗಳಲ್ಲಿ ರಸ್ತೆ ನಿರ್ಮಾಣ ಮಾಡಿದ. ಮದ್ಯಪಾನ ನಿಷೇಧ ಕಾರ್ಯಕ್ರಮಗಳು, ಹಲವು ದೇವಸ್ಥಾನಗಳಿಗೆ ದತ್ತಿಯನ್ನು ಕೊಟ್ಟಿದ್ದಾನೆ. ಅದರಲ್ಲೂ ನಂಜುಂಡೇಶ್ವರನಿಗೆ ಕಿರೀಟವನ್ನು ಕೊಡಿಸ್ಬಿಟ್ಟು ಕಿರೀಟ ಧಾರಣೆ ಮಾಡಿದ್ದು ಕೂಡ ಇವನ ಕಾಲದಲ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಟಿಪ್ಪು ತನ್ನ ಆಡಳಿತದಲ್ಲಿ ಮೈಸೂರಿಗೆ ಕೊಟ್ಟಂಥ ಸುಧಾರಣೆಗಳು ಅಂತ ಹೇಳ್ಬೋದು. ಆ ಸುಧಾರಣೆಗಳ ಪರವಾಗಿಯೇ ಟಿಪ್ಪು ಬಗ್ಗೆ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಬ್ದುಲ್ ಕಲಾಂ ಅವರು ಅಂತಂದರೆ, 30 ನವೆಂಬರ್ 1991 ಅವತ್ತಿಂದದು ಡೇಟಾ ಪಕ್ಕಾ ಇದೆ. ಸೊ ಟಿಪ್ಪು ಸುಲ್ತಾನ್ ಶಹೀದ್ ಸ್ಮಾರಕದಲ್ಲಿ ಭಾಷಣ ಮಾಡ್ತಾರೆ ಅವರು. ಅವತ್ತು ಒಬ್ಬ ಮುಸಲ್ಮಾನ್ ಅಂತಲ್ಲ, ಒಬ್ಬ ಸೈಂಟಿಸ್ಟಾಗಿ ಅಬ್ದುಲ್ ಕಲಾಂ ಇಲ್ಲಿ ಮಾತಾಡಿದರು. ಏನಂತ? ವಿಶ್ವದ ಮೊದಲ ಯುದ್ಧ ರಾಕೆಟ್ನ ಆವಿಷ್ಕಾರಕ ಅಂತ. ನಮ್ಮಲ್ಲಿ ನಿಮಗೆ ಇತಿಹಾಸದಲ್ಲಿ ಭಾಳಷ್ಟು ಜನ ಹೇಳ್ತಾರೆ ಟಿಪ್ಪು ರಾಕೆಟ್ ಬಳಸಿದ ಮೊದಲಿಗ. ಯಾರು ಹೇಳಿದ್ರು ಇದನ್ನು ಅಂತಂದರೆ ಅದನ್ನು ಅಬ್ದುಲ್ ಕಲಾಂ ಅವರು ಹೇಳಿದ್ದು. ಓಕೆ, ಅಬ್ದುಲ್ ಕಲಾಂ ಅವರು 30 ನವೆಂಬರ್ 1991 ಟಿಪ್ಪು ಶಹೀದ್ ಸ್ಮಾರಕದಲ್ಲಿ ಭಾಷಣ ಮಾಡುವಾಗ ವಿಶ್ವದ ಮೊದಲ ಯುದ್ಧ ರಾಕೆಟ್ನ ಆವಿಷ್ಕಾರಕ ಅಂತ ಕೂಡ ಅವ್ರು ಹೇಳ್ತಾರೆ. ಇದಕ್ಕೆ ಪ್ರಮುಖ ಆಧಾರ ಅಂದರೆ ರಾಯಲ್ ಆರ್ಟಿಲರಿ ಮ್ಯೂಸಿಯಂ ಏನಿದೆ ಆ ಬ್ರಿಟಿಷರದ್ದು, ಆ ರಾಯಲ್ ಆರ್ಟಿಲರಿ ಮ್ಯೂಸಿಯಂ ಲಂಡನ್ನಲ್ಲಿ ಅದಿಟ್ಟಿರೋದು ನಮಗೆ ಸಿಗುತ್ತೆ. ಇನ್ನು ದೂದ್ವೆಲ್ ಕೂಡ ಹೇಳ್ತಾರೆ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಓಲ್ಡ್ ಅಲ್ಲ, ಇದು ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದದ್ದು ದೂದ್ವೆಲ್ ಟಿಪ್ಪು ಸುಲ್ತಾನನ್ನು. ಹಾಗಾಗಿ ಟಿಪ್ಪು ಅವರ ಜೀವನ ಒಂದು ವೀರಕಾವ್ಯ ಅಂತ ಕರೆದವರು ದೂದ್ವೆಲ್. ಇದು ಅವ್ರ ಹೇಳಿಕೆ. ಈ ರೀತಿಯಲ್ಲಿ ಟಿಪ್ಪುವಿನ ವಿಚಾರಗಳಲ್ಲಿ ಬಹಳ ಮಹತ್ವದ ವಿಚಾರಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟು ಮೈಸೂರು ವಿಭಜನಾ ಕರಾರು ಒಪ್ಪಂದ ನಿಮಗೆ ಗೊತ್ತಿದೆ. ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ 1799ನಲ್ಲಿ ನಡೀತು. ಇಲ್ಲಿ ವೆಲ್ಲೆಸ್ಲಿ, ಹ್ಯಾರಿಸ್, ಆರ್ಥರ್ ವೆಲ್ಲೆಸ್ಲಿ ಮತ್ತು ಹ್ಯಾನ್ಸಿ ವೆಲ್ಲೆಸ್ಲಿ, ಕಿರ್ಕಿ ಪ್ಯಾಟ್ರಿಕ್ಸು, ಬ್ಯಾರಿ ಕ್ಲೋಸು, ಕಾರ್ಯದರ್ಶಿ ಮೊನ್ರೋ ಇವರೆಲ್ಲರ ಸಮಿತಿ ಮೈಸೂರನ್ನು ವಿಭಜನೆ ಮಾಡೋದಕ್ಕೆ ಒಪ್ಕೊಳ್ತು. ಹೆಂಗೆ ಕಂಡೀಷನ್ನ ಬಲ ಕೊಡಬೇಕು ಅಂತ. ಆಗ 1799 ಜೂನ್ 22ರಲ್ಲಿ ಯಾರಿಗೆ ನೋಡಿ, ಕೆನರಾ ಅಂದರೆ ಇವತ್ತಿನ ಕರಾವಳಿ ಭಾಗ ಬರುತ್ತಲ್ಲ, ಕೆನರಾ, ವಯನಾಡು, ಕೊಯಮತ್ತೂರು, ಸೇಲಂ ಇದಿಷ್ಟು ಪ್ರದೇಶಗಳು ಬ್ರಿಟಿಷರಿಗೆ. ಬಳ್ಳಾರಿ, ಕಡಪ, ಕರ್ನೂಲ್, ಅನಂತಪುರ ಇವಿಷ್ಟು ಹೈದರಾಬಾದ್ ನಿಜಾಮನಿಗೆ ಈ ಪ್ರದೇಶವನ್ನು ಬಿಟ್ಕೊಡ್ಬೇಕು. ಇನ್ನು ಪೇಶ್ವೆಗಳಿಗೆ, ಪೇಶ್ವೆ ರಾವ್ ಪಂಡಿತ್, ತುಂಗಭದ್ರದ ಉತ್ತರದ ಪ್ರದೇಶಗಳು ಮರಾಠರಿಗೆ. ಇನ್ನು ಮುಮ್ಮಡಿ ಕೃಷ್ಣರಾಜರು ಒಡ್ಕೊಳ್ತಾರೆ ಈ ಹಳೆ ಮೈಸೂರು ಭಾಗಗಳು ಮಾತ್ರ ಅವ್ರಿಗೆ ಕೊಡಬೇಕು ಅಂತ. ಹೀಗೆ ಈ ಒಂದು ಮೈಸೂರು ವಿಭಜನಾ ಒಪ್ಪಂದ ಆಯಿತು. ಮುಂದೆ ಸಹಾಯಕ ಸೈನ್ಯ ಪದ್ಧತಿಗೆ 1799 ಜುಲೈ 8ರಂದು ಇವರು ಸೈನ್ ಹಾಕ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಹಿ ಹಾಕೋದ್ರ ಮುಖಾಂತರ ಬ್ರಿಟಿಷರಿಗೆ 7 ಲಕ್ಷ ಪಗೋಡಗಳ ಸಹಾಯಧನ ಕೊಡ್ತಾರೆ. ಯಾಕೆಂದರೆ ಮತ್ತೆ ನೀವು ನಮ್ಮನ್ನು ಒಡೆಯರ್ ಸ್ಥಾನಕ್ಕೆ ಕೂರಿಸಿದ್ರಿ ಅನ್ನೋದಕ್ಕಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಈ ಒಪ್ಪಂದ ಆಯಿತು. ಹಾಗಾಗಿ ಪೂರಕ ಒಪ್ಪಂದದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದವನ್ನು ಬದಲಾವಣೆ ಮಾಡಿ ನಗದು ಪಾವತಿಗೆ ಬದಲು 4,000 ಕುದುರೆಗಳನ್ನು ಸಾಕೋದಕ್ಕೆ, ಜೊತೆಗೆ 24 ಲಕ್ಷ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೂ ಕೂಡ ಇಲ್ಲಿ 1807ರಲ್ಲಿ ಪುನರ್ಪೂರಕ ಒಪ್ಪಂದ ಕೂಡ ಅದು ಆಗಿದೆ. ಅಲ್ಲಿಗೆ ದ ಟಾಂಬ್ ಆಫ್ ಟಿಪ್ಪು ಸುಲ್ತಾನ್ ನೀವು ನೋಡ್ಬೋದು. ಶ್ರೀರಂಗಪಟ್ಟಣದಲ್ಲಿ ದ ಸುಲ್ತಾನ್ ಜಯಂತಿಯನ್ನು, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಕಾಂಗ್ರೆಸ್ ಸರ್ಕಾರ ಕೂಡ ನಿಮಗೆ 20 ನವೆಂಬರಲ್ಲಿ ಇದು ಆರಂಭ ಮಾಡಿತ್ತು.
ಬಟ್ ಈಗದು ಪ್ರಚಲಿತಕ್ಕೆ ಇಲ್ಲ. ಸೊ ಅವಾಗಿದು ನಡೀತಾ ಇತ್ತು. ನೆಕ್ಸ್ಟ್ ಬರ್ತೀವಿ ನಾವು ಆಂಗ್ಲೋ ಮರಾಠ ಯುದ್ಧಗಳು. ಇದು ನಾವು ನೆಕ್ಸ್ಟು ಮರಾಠರ ಬಗೆಗಿನ ಹೋರಾಟಗಳು. ಸ್ನೇಹಿತರೆ, ಆಂಗ್ಲೋ ಮೈಸೂರು ಯುದ್ಧಗಳು ಮುಗಿದ ಮೇಲೆ ನೆಕ್ಸ್ಟು ಭಾರತದಲ್ಲಿ ಬ್ರಿಟಿಷರಿಗೆ ಬೇಕಾಗಿದ್ದು ಮರಾಠ ಪ್ರಾಂತ್ಯಗಳು. ನಿಜಾಮನ ಪ್ರಾಂತ್ಯಗಳು ಹಾಗೆ ಒಪ್ಪಂದಗಳನ್ನು ಮಾಡ್ಕೊತಾ ಅದನ್ನು ಒಪ್ಕೊಂಡು ಬಿಟ್ಟಿದ್ರು. ಹಾಗಾಗಿ ನಿಜಾಮ್ ಕ್ಲೋಸ್ ಆಗಿತ್ತು, ಮೈಸೂರು ಕ್ಲೋಸ್ ಆಗಿತ್ತು. ಇನ್ನು ಉಳ್ಕೊಂಡಿದ್ದು ಮರಾಠಾಸ್ ಮತ್ತು ಸಿಖ್. ಹಾಗಾಗಿ ಮರಾಠ ಸಾಮ್ರಾಜ್ಯಗಳನ್ನ ಗೆಲ್ಲೋದು ಬ್ರಿಟಿಷರ ಟಾರ್ಗೆಟ್ ಆಗಿತ್ತು. ಆ ಸಂದರ್ಭಕ್ಕೆ ನಮಗೆ ಮರಾಠ ಸಾಮ್ರಾಜ್ಯ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಬಿಟ್ಟು ಹೋಗಿದ್ದಂಥ ಮರಾಠ ಸಾಮ್ರಾಜ್ಯವನ್ನು ನಾವು ನೋಡ್ತೀವಿ. ಈ ಮರಾಠ ಸಾಮ್ರಾಜ್ಯದಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಡೋದಾದರೆ ಭಾಳಷ್ಟು ಮುಖ್ಯವಾದ ವಿಚಾರಗಳು ನಿಮಗೆ ಈ ಶಿವಾಜಿ ವಿಚಾರವಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಮರಾಠರು ಚಾಪ್ಟರ್ ನೀವು ಅಲ್ಲಿ ಹಿಂದೆ ನೋಡಿಲ್ಲ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಾಗಿತ್ತು ನೋಡಿ, ಮರಾಠ ರಾಜಧಾನಿ ರಾಯಗಢ. ಶಿವಾಜಿ ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು 4 ವರ್ಷ ಇದ್ದು ಸತ್ತೋಗ್ತಾರೆ. ನೆಕ್ಸ್ಟು ಛತ್ರಪತಿ ಶಿವಾಜಿ, ಅವ್ರ ತಂದೆ ಶಹಜಿ ಭೋಸ್ಲೆ, ನಿಮಗೆ ಗೊತ್ತಿದೆ ನಿಜಾಮ್ ಶಾಹಿಗಳ ಅಧೀನದಲ್ಲಿ ಕೆಲಸದಲ್ಲಿದ್ದರು ಅಂತ. ಇಲ್ಲಿ ಶಿವಾಜಿ ವಿಚಾರವಾಗಿ ನೆನ್ಪಿಟ್ಕೊಳ್ಳಿ, ಶಿವಾಜಿಗೆ 2 ಜನ ಹೆಂಡತಿಯರು. ಓಕೆ, ಅದರಲ್ಲಿ ಒಬ್ಬಳು ಸಾಯಿಬಾಯಿ ಮತ್ತೊಬ್ಬಳು ಸೊಹರಾಬಾಯಿ ಅಂತ. ಶಿವಾಜಿ ಟ್ರೀನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಫ್ಯಾಮಿಲಿ ಟ್ರೀ. ಶಿವಾಜಿಗೆ 2 ಜನ ಹೆಂಡತಿಯರು, ಒಬ್ಬರು ಸಾಯಿಬಾಯಿ ಮತ್ತೊಂದು ಸೊಹರಾಬಾಯಿ. ಸಾಯಿಬಾಯಿಗೆ ಜನಿಸಿದ ಮಗ ಸಂಭಾಜಿ, ಸಂಭಾಜಿಗೆ ಜನಿಸಿದ ಮಗ ಸಾಹುಜಿ. ಓಕೆ, ಇಲ್ಲಿ ಸೊಹರಾಬಾಯಿಗೆ ಜನಿಸಿದವನು ರಾಜಾರಾಮ್. ಹಾಗಾಗಿ ರಾಜಾರಾಮ್ ಇವರಿಬ್ಬರು ಕೂಡ ಸಹೋದರರು, ಸಂಭಾಜಿ ಮತ್ತು ರಾಜಾರಾಮ್. ಈ ರಾಜಾರಾಮ್ ಮತ್ತು ತಾರಾಬಾಯಿ ಬರ್ತಾರೆ, ಅವರ ಮಗನೇ 2ನೇ ಶಿವಾಜಿ. ಕೊನೆಗೆ ಅಲ್ಲಿಗೆ ಶಿವಾಜಿ ಫ್ಯಾಮಿಲಿ ಟ್ರೀನಲ್ಲಿ ಕೊನೆಯದಾಗಿ ಅವ್ರ ಫ್ಯಾಮಿಲಿಗೆ ಸೇರಿದ ಒಬ್ಬನನ್ನು, ಪ್ರತಾಪ್ ಸಿಂಹನನ್ನು ಕೂರಿಸ್ತಾರೆ ಸಾಹು ನಂತರ. ಇಲ್ಲಿ ಸಂಭಾಜಿ ಪ್ಲಸ್ ಯಶುಬಾಯಿಗೆ ಜನಿಸಿದವನೇ ಸಾಹು, ರಾಜಾರಾಮ್ ಮತ್ತು ತಾರಾಬಾಯಿಗೆ ಜನಿಸಿದವನು 2ನೇ ಶಿವಾಜಿ. 1719ರಿಂದ 1820ರವರೆಗೆ ಇಲ್ಲಿ ಪೇಶ್ವೆಗಳು ಆಡಳಿತ ಮಾಡ್ತಾರೆ. ಓಕೆ, ಯಾಕೆಂದರೆ ಅಲ್ಲಿಯವರೆಗೂ ಪೇಶ್ವೆಗಳು ಸ್ಟ್ರಾಂಗ್ ಇಲ್ಲ. ಪೇಶ್ವೆ ಪದ್ಧತಿ ನಿಮಗೆ ಶಿವಾಜಿ ಕಾಲದಿಂದಲೇ ಇದೆ. ಪೇಶ್ವೆ ಪದ್ಧತಿ ಶಿವಾಜಿ ಕಾಲದಿಂದಲೇ ಇತ್ತು. ಅಷ್ಟಪ್ರಧಾನ ಅನ್ನೋ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಪ್ರಧಾನಮಂತ್ರಿಯಾಗಿದ್ದ. ಆಗ ಮೊದಲ ಪೇಶ್ವೆಯಾಗಿ ಬಂದವರು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟಾಗಿ ಅವನ ಹೆಸರು ನೆನ್ಪಿಟ್ಕೊಳ್ಳಿ. ಮೊದಲ ಪೇಶ್ವೆ ಅಂದರೆ ನೀವು ಇಲ್ಲಿ ಬರ್ತೀರಾ. ಮೊದಲ ಪೇಶ್ವೆ ಛತ್ರಪತಿ ಶಿವಾಜಿ ಕಾಲದಲ್ಲಿ ಮೋರೋಪಂತ್ ತ್ರಿಯಾಂಬಕ್ ಪಿಂಗಾಳೆ ಅಂತ ಅವನ ಹೆಸರು. ಮೋರೋಪಂತ್ ತ್ರಿಯಾಂಬಕ್ ಪಿಂಗಾಳೆ ಶಿವಾಜಿ ಕಾಲದ ಮೊದಲ ಪೇಶ್ವೆ. ಓಕೆ, ನಮ್ಮ ಹಿಂದಿನ ಮರಾಠರ ಆಡಳಿತ ಓದುವಾಗ ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಅಲ್ಲಿ ಮೋರೋಪಂತ್ ತ್ರಿಯಾಂಬಕ್ ಪಿಂಗಾಳೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಾಲದಲ್ಲಿ ಇವರು ಕ್ಷತ್ರಿಯರು. ಬಟ್ ಇಲ್ಲಿ ಬಂದರೆ ನಮಗೆ ಸಾಹು ಮಹಾರಾಜ್ ಅಧಿಕಾರದಲ್ಲಿದ್ದಾಗ, ಔರಂಗಜೇಬ್ನ ನಂತರ ಇವನು ಬಿಡುಗಡೆಯಾಗಿ ಬಂದ ಮೇಲೆ ಸಾಹು ಮಹಾರಾಜ್ ಅಧಿಕಾರದಲ್ಲಿದ್ದಾಗ ಅವನು ಸುಮಾರು ಒಂದು 80 ವರ್ಷ ಇರ್ಬೋದು. ಆ ಕಾಲದಲ್ಲಿ ಪೇಶ್ವೆಗಳು ಬರ್ತಾರೆ. ಆಗ ಬಾಲಾಜಿ ವಿಶ್ವನಾಥ್ ಬರ್ತಾರೆ ಇಲ್ಲಿ. ಓಕೆ, ಬಾಲಾಜಿ ವಿಶ್ವನಾಥ್. ಓಕೆ, ಇವರು ಕ್ಷತ್ರಿಯರಲ್ಲ, ಇವರು ಚಿತ್ಪಾವನ ಬ್ರಾಹ್ಮಣ ಕುಲದವರು. ಇಲ್ಲಿ ಅರ್ಹತೆಯ ಆಧಾರದ ಮೇಲೆ ಪೇಶ್ವೆ ಪದವಿ ಸಿಗ್ತಾ ಇತ್ತು. ಇಲ್ಲಿ ವಂಶ ಪಾರಂಪರ್ಯ ಆಯ್ತಿದು. ಓಕೆ, ವಂಶ ಪಾರಂಪರ್ಯ ಆಗಿತ್ತಿದು. ಓಕೆ, ಇಲ್ಲಿ ಹಾಗಾಗಿ ಇದು ಚಿತ್ಪಾವನ ಕುಲ, ಅದು ಕ್ಷತ್ರಿಯ ಕುಲ. ಇದು ನೀವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಮರಾಠ ಸಾಮ್ರಾಜ್ಯ ನೆನ್ಪಿಟ್ಕೊಳ್ಳಿ, ಶಿವಾಜಿ ಕಾಲದಲ್ಲಿ ಎಷ್ಟಿತ್ತೋ ಅದಕ್ಕಿಂತ ಎಕ್ಸ್ಟೆಂಡ್ ಆಗಿದ್ದು ಪೇಶ್ವೆಗಳ ಕಾಲದಲ್ಲಿ. 1720 ನಂತರ ಪೇಶ್ವೆಗಳು ಇಲ್ಲಿಯವರೆಗೂ ತಮ್ಮ ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡಿರೋದು ನಮಗೆ ಕಾಣುತ್ತೆ. ಇಲ್ಲಿ ಬ್ರಿಟಿಷರ ವಿರುದ್ಧದ ಅವರ ಹೋರಾಟಗಳು ತುಂಬ ಸ್ಟ್ರಾಂಗ್ ಆಗಿ ನೋಡ್ತೀವಿ. ಅದರಲ್ಲೂ ಇಂಪಾರ್ಟೆಂಟಾಗಿ ನಾವು ನೋಡೋದಾದರೆ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದಿದೆ. ಫಸ್ಟ್ ಆಂಗ್ಲೋ ಮರಾಠ ಬಂದು 1775ರಿಂದ 82 ಮಧ್ಯ. ಸೆಕೆಂಡ್ ಆಂಗ್ಲೋ ಬಂದುಬಿಟ್ಟು 2ನೇ ಬಾಜಿರಾವ್ ಇದ್ದಾಗಿಲ್ಲಿ. ಇಲ್ಲಿ
ಎರಡನೇ ಬಾಜಿರಾವ್ ಕಾಲ. ಆವಾಗ ಎರಡನೇ ಆಂಗ್ಲೋ ಮರಾಠ. ಇಲ್ಲೂ ಎರಡನೇ ಬಾಜಿರಾವೇ ಇರೋದು. ಓಕೆ, ಎರಡನೇ ಬಾಜಿರಾವ್ ಪ್ಲಸ್ ಮರಾಠ ಒಕ್ಕೂಟ ಇದೆ ಇಲ್ಲಿ. ಇಲ್ಲಿ ಮೂರನೇದು 1817-18ಕ್ಕೆ ಕ್ಲೋಸ್ ಆಗುತ್ತೆ. 3 ಆಂಗ್ಲೋ ಮರಾಠ್ ಯುದ್ಧಗಳು ಕೂಡ ಇಲ್ಲಿ ನಡೆಯುತ್ತೆ. ಸೊ ಪೇಶ್ವೆಗಳಲ್ಲಿ ಯಾರ್ಯಾರಿದ್ರು ಅಂತ ನೀವು ನೋಡೋದಾದರೆ, ಪೇಶ್ವೆಗಳಲ್ಲಿ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳಿದೆ, ಬಾಲಾಜಿ ವಿಶ್ವನಾಥ್ ಅವರು 1713-20 ಅಧಿಕಾರವನ್ನು ಮಾಡ್ತಾರೆ. ಇನ್ನು 1ನೇ ಬಾಜಿರಾವ್ 1720-40 ಇಡೀ ಶಿವಾಜಿ ಮರಾಠ ಸಾಮ್ರಾಜ್ಯಕ್ಕಿಂತ ಡಬಲ್ ಮಾಡಿದವನು. ಅಂದರೆ ಅತ್ಯಂತ ಸಮರ್ಥ ಪೇಶ್ವೆ ಅಂತಂದರೆ ಅದು 1ನೇ ಬಾಜಿರಾವ್. ಮರಾಠರ ಬಹುದೊಡ್ಡ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದು 1ನೇ ಬಾಜಿರಾವ್. ಮತ್ತು ಬಾಜಿರಾವ್ ಮಸ್ತಾನಿ ಕೇಸ್ ಬರೋದು ಕೂಡ ಇಲ್ಲೇ. ನೆಕ್ಸ್ಟ್ ಬಾಲಾಜಿ ಬಾಜಿರಾವ್, ಇದು ವೆರಿ ಇಂಪಾರ್ಟೆಂಟು. ಇದೇ 1761 ನಮಗೆ ನಡೀತಕ್ಕಂಥದ್ದು 3ನೇ ಪಾಣಿಪತ್ ಕದನ. ಓಕೆ, 3ನೇ ಪಾಣಿಪತ್ ಕದನ ಯಾರ ಜೊತೆ? ಅಫ್ಘನ್ರ ಜೊತೆ. ಓಕೆ, ಅಫ್ಘನ್ ಜೊತೆ ಇಲ್ಲಿ 3ನೇ ಪಾಣಿಪತ್ ಕದನ ನಡೆದಿತ್ತು. 3ನೇ ಪಾಣಿಪತ್ ಕದನದಲ್ಲಿ ಅವನು ಮರಣ ಹೊಂದಿದಾಗ ಬಂದವನೇ ಮಾಧವರಾವ್. ಓಕೆ, ಇದೇ ಮಾಧವರಾವ್ ಇದ್ದಾಗಲೇ ನಾನು ನಿಮ್ಗೆ ಹೇಳಿದ್ದು ಆಂಗ್ಲೋ ಮೈಸೂರು ಯುದ್ಧಗಳ ಸಂದರ್ಭದಲ್ಲಿದ್ದವನೇ ಇದೇ ಮಾಧವರಾವ್. ಅದಾದ ನಂತರ ನಾರಾಯಣ ರಾವ್, 2ನೇ ಮಾಧವರಾವ್. ಕೊನೆಯ ಪೇಶ್ವೆ ಯಾರು ಅಂತಂದರೆ ಅದು 2ನೇ ಬಾಜಿರಾವ್. 2ನೇ ಬಾಜಿರಾವ್ ಇಲ್ಲಿ ಕೊನೆಯ ಪೇಶ್ವೆಯಾಗಿ ಅಧಿಕಾರದಲ್ಲಿ ಇದ್ದಾನೆ. ಇದಿಷ್ಟು ಪೇಶ್ವೆಗಳು. ಇನ್ನು ಪೇಶ್ವೆ ಒಕ್ಕೂಟ ನೆನ್ಪಿಟ್ಕೋಬೇಕು ನಿಮಗೆ. ಸಲಬಾಯಿ ಒಪ್ಪಂದ ಆದಮೇಲೆ 2ನೇ ಬಾಜಿರಾವ್ ಪೇಶ್ವೆ ಕೊಟ್ಟಾಗ ಒಕ್ಕೂಟಗಳು ತುಂಬ ಸ್ಟ್ರಾಂಗ್ ಆಗ್ತವೆ. ಪೇಶ್ವೆಗಳಿಗೆ ಪುಣೆ ಕೇಂದ್ರ ಆಗಿತ್ತು. ಭೋನ್ಸ್ಲೆಗಳು ನಾಗಪುರದಲ್ಲಿ ಭೋನ್ಸ್ಲೆಗಳು ಇದ್ರಿಲ್ಲಿ. ಓಕೆ, ರಘುಜಿ ಭೋನ್ಸ್ಲೆ ಇವರೆಲ್ಲ ಬರ್ತಾರಲ್ಲಿ. ಹೋಳ್ಕರ್ ಬಂದರೆ ಇಂದೋರ್ ಪ್ರಾಂತ್ಯಗಳನ್ನು ಹೋಳ್ಕರ್ಗೆ ಬಿಟ್ಕೊಟ್ಟಿದ್ರು. ಸಿಂಧ್ಯಾಗಳು ಗ್ವಾಲಿಯರಲ್ಲಿದ್ದರು. ಗಾಯಕ್ವಾಡ್ಗಳು ಬರೋಡಾದಲ್ಲಿದ್ದರು. ಇನ್ನು ಕೊಂಕಣ ತೀರ ಏನಿತ್ತು, ಗೋವಾ ಟು ಕೊಂಕಣ ಬರುತ್ತಲ್ಲ, ಅದನ್ನು ಕನೋಜಿ ಆಂಗ್ರಿಯಾನ್ಗೆ ಬಿಟ್ಕೊಟ್ಟಿದ್ರು. ಬಟ್ ಇವ್ರು 4 ಜನರು ಕೂಡ ಮರಾಠ ಒಕ್ಕೂಟದ ಗ್ರ್ಯಾಂಡ್ಸ್. ಇವರು ನಾಗಪುರ, ಇಂದೋರು, ಗ್ವಾಲಿಯರು, ಬರೋಡ ಇವರು ಎಲ್ಲರೂ ಕೂಡ ಪೇಶ್ವೆಗಳಾಗೋದಕ್ಕೆ ಅರ್ಹತೆ ಇರೋರೆ. ಆದರೆ ಪುಣೆನಲ್ಲಿ ಮಾತ್ರ ಹೆಚ್ಚಿನ ಸ್ಟ್ರಾಂಗ್ ಆಗಿದ್ದವರು ಪೇಶ್ವೆಗಳ ಅಧಿಕಾರಕ್ಕೆ ಬರ್ತಾ ಇದ್ರು. ಇದು ಮರಾಠರ ಒಕ್ಕೂಟ. ಈಗ ಮೊದಲ ಆಂಗ್ಲೋ ಮರಾಠ್ ಯುದ್ಧ ನೋಡೋಣ. ಮೊದಲ ಆಂಗ್ಲೋ ಮರಾಠ್ ಯುದ್ಧ ನಡೆಯುವಾಗ ನೀವು ನೆನ್ಪಿಟ್ಕೊಬಿಡ್ಬೇಕು, ಇಲ್ಲಿ ಪೇಶ್ವೆಗಳು ಇದ್ದಾರೆ. ಓಕೆ, ಪೇಶ್ವೆಗಳಿದ್ದಾರೆ. ಪೇಶ್ವೆಗಳಲ್ಲಿ ಈಗ ಮಾಧವರಾವ್ ಮರಣ ಆಗಿದೆ. ಓಕೆ, ಹಾಗಾಗಿ ಇಲ್ಲಿ ನಾನಾ ಫಡ್ನವೀಸ್ ಇಲ್ಲಿ ಸೇನೆಯನ್ನು ನೋಡ್ಕೊತಾನೆ. ಓಕೆ, ಸೇನೆಯನ್ನು ನೋಡ್ಕೊಳ್ತಾ ಇದ್ದಾನೆ. ಈಗ ಮಾಧವರಾವ್ ಮರಣ ಹೊಂದಿದ್ರಿಂದಾಗಿ ಅವನ ಸ್ಥಾನಕ್ಕೆ ಬರಲಿಕ್ಕೋಸ್ಕರ ಕಾಂಪಿಟೇಷನ್ ಶುರುವಾಗಿದೆ. ಅಷ್ಟು ನೆನ್ಪಿಟ್ಕೊಳ್ಳಿ. ಮರಾಠರು ತಮ್ಮ ಬೆಂಬಲದಿಂದ ಮೊಘಲ್ ಚಕ್ರವರ್ತಿ 2ನೇ ಆಲಂನನ್ನು ಮೊಘಲ್ ದೊರೆಯನ್ನಾಗಿ ಮಾಡಿದ್ರಿಂದಾಗಿ 2ನೇ ಆಲಂನನ್ನು 2ನೇ ಶಾ ಆಲಂ ಬರ್ತಾನಲ್ಲ ನಮಗೆ ಇಲ್ಲಿ ಬಕ್ಸಾರ ಕದನಕ್ಕೆ ಬರ್ತಾನೆ ನೋಡಿ. 2ನೇ ಶಾ ಆಲಂ ಮೊಘಲ್ ದೊರೆಯನ್ನಾಗಿ ಮಾಡೋದಕ್ಕೆ ಮರಾಠರು ಇವನಿಗೆ ಸಪೋರ್ಟ್ ಮಾಡಿದ್ರಿಂದಾಗಿ ಇವನು ಮರಾಠರಿಗೆ ಏನು ಮಾಡಿದ್ದ, ಸ್ವಲ್ಪ ಒಂದಿಷ್ಟು ಪ್ರದೇಶಗಳನ್ನು ಬಿಟ್ಕೊಟ್ಟಿದ್ದ. ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದಂಥ ಖೋರಾ ಮತ್ತು ಅಲಹಾಬಾದ್ಗಳನ್ನು ಈಗ ಮರಾಠರಿಗೆ ಕೊಟ್ಟ. ಇವು ಬ್ರಿಟಿಷರ ಅಧೀನದಲ್ಲಿದ್ವು. ಈಗ ಅವನು ಯಾರಿಗೆ ಕೊಟ್ಟಿದ್ದಾನೆ? ಅವನು ಮರಾಠರಿಗೆ ಕೊಟ್ಟಿದ್ದಾನೆ. ಇದರಿಂದಾಗಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ಮೊದಲ ವೈರತ್ವ ಸ್ಟಾರ್ಟ್ ಆಯಿತು. ಬ್ರಿಟಿಷರಿಗೂ ಮರಾಠರಿಗೂ ವೈರತ್ವ ಬರೋ ಕಾರಣ ಏನು ಅಂದರೆ, ಮೊಘಲರು ಮತ್ತು ಮರಾಠರು ಮೊದಲು ಫ್ರೆಂಡ್ಶಿಪ್ಪಲ್ಲಿದ್ದರು. ಕಾರಣ 2ನೇ ಶಾ ಆಲಂನನ್ನು ಚಕ್ರವರ್ತಿಯನ್ನಾಗಿ ಮಾಡಲಿಕ್ಕೆ ಮರಾಠರು ಸಪೋರ್ಟ್ ಮಾಡಿದ್ರಲ್ಲ, ಹಾಗಾಗಿ ಮರಾಠರು ಮೊಘಲರು ಫ್ರೆಂಡ್ಸ್ ಇದ್ದಾರೆ. ಈಗ ಬ್ರಿಟಿಷರ ಜೊತೆ ಇವರು ಗೊಂದಲ ಮಾಡ್ಕೊಂಡಿದ್ದು ಯಾಕೆ? ಬ್ರಿಟಿಷರಿಗೆ ಸೇರಿದ್ದಂಥ ಕೋರಾ ಮತ್ತು ಅಲಹಾಬಾದ್ ಉತ್ತರ ಪ್ರದೇಶಗಳೇನಿದಾವಲ್ಲ, ಇವುಗಳನ್ನು ಮರಾಠರಿಗೆ ಕೊಟ್ಟಿದ್ದರಿಂದಾಗಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ಅಸಮಾಧಾನ ಸ್ಟಾರ್ಟ್ ಆಯಿತು.
ಈ ಅಸಮಾಧಾನ ನಡೆಯುವಾಗಲೇ ಪೇಶ್ವೆ ಮಾಧವರಾವ್ ಅಧಿಕಾರದಲ್ಲಿದ್ದಾಗ ಇವನು ಮರಣ ಹೊಂದಿದ. ಈ ಮರಣ ಹೊಂದಿದ್ದೆ ಮರಾಠರಿಗೆ ತುಂಬಾ ಲಾಸ್. ಈಗ ಪೇಶ್ವೆಗಳಲ್ಲೇ ಹೋರಾಟ ಶುರು ಆಗ್ಬಿಡ್ತು. ಬ್ರಿಟಿಷರ ಮೇಲೆ ಯುದ್ಧಕ್ಕೆ ಬರೋಕ್ಕೆ ಮನೆ ಹಾಳಾಗಿ ಹೋಗಲಿ, ಮರಾಠರಲ್ಲೇ ಗೊಂದಲಗಳಿತ್ತು. ಏನಾಯಿತು, ಪೇಶ್ವೆ ಸ್ಥಾನಕ್ಕೆ ನಾರಾಯಣರಾವ್ ಅಧಿಕಾರಕ್ಕೆ ಬಂದ. ಮಾಧವರಾವ್ನ ಮಗ ನಾರಾಯಣರಾವ್ ಅಧಿಕಾರಕ್ಕೆ ಬಂದ. ಇವನು ಬಂದಿದ್ದನ್ನು ರಘೋಬ ಇಲ್ಲಿ ವಿರೋಧ ಮಾಡ್ದ. ಮಾಧವರಾವ್ನ ತಮ್ಮ ನಾರಾಯಣರಾವ್ ಅಧಿಕಾರಕ್ಕೆ ಬರೋದನ್ನು ಮಾಧವರಾವ್ನ ಸಹೋದರ ರಘೋಬ ಇಲ್ಲಿ ವಿರೋಧ ಮಾಡ್ದ, ಇವನು ಕೂಡ. ಹಾಗಾಗಿ ಈ ರಘೋಬ ವಿರೋಧ ಮಾಡಿದ ತಕ್ಷಣ ನಾನಾ ಫಡ್ನವೀಸ್ ಇಲ್ಲ, ನಾರಾಯಣರಾವೇ ಇರಲಿ ಅನ್ನುವಂಥದ್ದು ಅವಂದಾಗಿತ್ತು. ಹಾಗಾಗಿ ರಘೋಬ ವರ್ಸಸ್ ನಾರಾಯಣರಾವ್ ನಡುವೆ ಅಸಮಾಧಾನ ಉಂಟಾದಾಗ ಈ ರಘೋಬ ಸುಮ್ಮನೆ ಇರಲಿಲ್ಲ, ನಾರಾಯಣರಾವ್ನನ್ನು ಕೊಂದುಬಿಟ್ಟ. ಅಲ್ಲಿ ಉಳಿದಿದ್ದು ರಘೋಬ ಮಾತ್ರ. ಈಗ ಸೇನಾ ನಾಯಕ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ರಘೋಬನ ಬದಲು ನಾರಾಯಣರಾವ್ನ ಮಗ ಎರಡನೇ ಮಾಧವರಾವ್ನನ್ನು ನಾನಾ ಫಡ್ನವೀಸ್ ಪೇಶ್ವೆಯನ್ನಾಗಿ ಮಾಡ್ದ. ಅಲ್ಲಿಗೆ ಮರಾಠರ ಸೇನೆ ಪ್ಲಸ್ ನಾನಾ ಫಡ್ನವೀಸ್ ಇವರಿಬ್ಬರು ಯಾರನ್ನ ಪೇಶ್ವೆ ಮಾಡಿದ್ರು, ಎರಡನೇ ಮಾಧವರಾವ್ನನ್ನು. ಅರೆ, ನಾನು ನಾರಾಯಣರಾವ್ನನ್ನು ಕೊಂದರೂ ಕೂಡ ನನಗೆ ಪೇಶ್ವೆ ಪದವಿ ಸಿಗಲಿಲ್ಲ ಅಂತ ಈಗ ಚಿಕ್ಕಪ್ಪ ರಘೋಬ ಏನು ಮಾಡ್ದ, ಆತ ಬ್ರಿಟಿಷರ ಸಹಾಯವನ್ನು ಕೇಳ್ದ. ಈಗ ಬ್ರಿಟಿಷರಿಗೆ ಈ ಸಾಮ್ರಾಜ್ಯದಲ್ಲಿ ಎಂಟ್ರಿ ಆಗೋದಕ್ಕೆ ಒಂದು ರಾಜಮಾರ್ಗ ಸಿಕ್ತು ರಘೋಬನಿಂದ. ಹಾಗಾಗಿ ಬ್ರಿಟಿಷರು ಬಿಡ್ತಾರಾ? ಬಿಡಲಿಲ್ಲ. ರಘೋಬನ್ನ ಕರ್ಕೊಬಂದು ಕೂರಿಸ್ಕೊಂಡು ಸೂರತ್ತಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡ್ರು. ಆಯ್ತಪ್ಪ, ನಿನ್ನ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅಂತ. ಏನು ಬಗೆಹರಿಸಿದ್ರು? ಪೇಶ್ವೆ ಸ್ಥಾನಕ್ಕಾಗಿ ಬ್ರಿಟಿಷರು ರಘೋಬನನ್ನು ಕೂರಿಸೋದಕ್ಕೆ ಒಪ್ಕೊಂಡ್ರು. ಯಾವನಾದ್ರೇನು ಇವರಿಗೆ ರಘೋಬನ್ ಕೂರಿಸ್ಕೊಂಡ್ರು. ಅದೇ ಸಮಯಕ್ಕೆ ಬ್ರಿಟಿಷರು ಕೊಂಕಣ ತೀರದಲ್ಲಿ ತಮ್ಮ ಭದ್ರ ನೆಲೆಯನ್ನು ಸ್ಥಾಪಿಸಬೇಕಾಗಿತ್ತು. ಅದರಲ್ಲಿ ಕನ್ನೋಜಿ ಆಂಗ್ರಿಯಾನ್ ಇದ್ದಾನೆ, ಅವನು ಬಿಟ್ಕೊಡಲ್ಲ. ಮರಾಠ ಒಕ್ಕೂಟಗಳು ಇವ್ರಿಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಬಾಂಬೆ ಸರ್ಕಾರ ರಘೋಬನ್ ಜೊತೆ ಸೂರತ್ ಒಪ್ಪಂದ ಮಾಡ್ಕೊಳ್ತು. ನಿನ್ನನ್ನು ಪೇಶ್ವೆ ಮಾಡಿದ್ರೆ ಆಂಗ್ರಿಯಾನನ್ನು ತೆಗೆದು ಬಿಸಾಡ್ಬೋದು ಅಂತ ಗೊತ್ತಿತ್ತು ಅವರಿಗೆ. ಹಾಗಾಗಿ ರಘೋಬನನ್ನು ಪೇಶ್ವೆ ಮಾಡ್ತೀವಿ, ಇದಕ್ಕೊಂದು ಒಪ್ಪಂದ ಹಾಕಿದ್ರು. ಏನು ಒಪ್ಪಂದದ ಕಂಡೀಷನ್? ನಿನಗೆ ಪೇಶ್ವೆ ಸ್ಥಾನ ಕೊಡ್ತೀವಿ, ನಮಗೇನು ಕೊಡ್ತೀಯಾ? ಬ್ರಿಟಿಷರಿಗೆ ಸಾಲ್ಸೆಟ್ ಮತ್ತು ಬೆಸ್ಸಿನ್ ಪ್ರದೇಶಗಳು ಎರಡನ್ನ ಬಿಟ್ಕೊಡ್ತೀನಿ ಎಂದ. ಕೊಂಕಣ ತೀರದಲ್ಲಿ ಎರಡು ಪ್ರಮುಖವಾದ ಪ್ರದೇಶಗಳು, ಈ ಕಡೆ ಪಶ್ಚಿಮ ಕರಾವಳಿಗೆ ಸೇರಿದಂಥ ಕೆಲವು ಪ್ರದೇಶಗಳು, ಅದರಲ್ಲಿ ಸಾಲ್ಸೆಟ್ ಮತ್ತು ಬೆಸ್ಸಿನನ್ನು ಈತ ಬ್ರಿಟಿಷರಿಗೆ ಕೂಡ ಒಪ್ಕೊಂಡ. ಇವನು ಬ್ರಿಟಿಷರ ಹತ್ರ ಹೋಗಿರೋದು ಮಾಧವರಾವ್ನ ಕೂರಿಸ್ಬೇಕು ಅಂತಿದ್ದಂತಹ ನಾನಾ ಫಡ್ನವೀಸಿಗೆ ಗೊತ್ತಾಯಿತು. ಈಗ ಮರಾಠರ ಸೇನೆ ಏನು ಮಾಡ್ತೋ, ಯುದ್ಧವನ್ನು ಶುರು ಮಾಡಬೇಕಾಯ್ತು. ಈಗ ರಘೋಬ ಪ್ಲಸ್ ಬಾಂಬೆ ಆರ್ಮಿ, ಇದು ಬ್ರಿಟಿಷರ ಸೇನೆ ಅಂದರೆ ಬಾಂಬೆ ಆರ್ಮಿ. ಯಾಕೆಂದರೆ ಬಾಂಬೆಯವರು ಇವನ ಜೊತೆ ಸಹಿ ಮಾಡ್ಕೊಂಡಿರೋದು, ಬಂಗಾಳ ಅಲ್ಲ. ಹಂಗಾಗಿ ರಘೋಬ ಪ್ಲಸ್ ಈ ಬಾಂಬೆ ಸೈನ್ಯ ಇವು ಎರಡೂ ಸೇರ್ಕೊಂಬಿಟ್ಟು ಅರಾಸ್ ಪ್ರದೇಶದಲ್ಲಿ ಯುದ್ಧ ಮಾಡಿದ್ವು. ಈ ಯುದ್ಧದಲ್ಲಿ ಮರಾಠರು ಸೋತ್ಬಿಟ್ರು. ಸೋತ ತಕ್ಷಣ ಮರಾಠರು ಕೋಲ್ಕತ್ತಾ ಸರ್ಕಾರದ ಜೊತೆ ಪುರಂದರ ಒಪ್ಪಂದ ಮಾಡ್ಕೊಂಬಿಟ್ರು. ಇಲ್ಲಿ ಎಡವಟ್ಟಾಗಿದ್ದಿದೆ, ಬಾಂಬೆ ಸರ್ಕಾರದ ಜೊತೆ ಅವ್ರು ಒಪ್ಪಂದ ಮಾಡ್ಕೊಳ್ಳಿಲ್ಲ, ಕೋಲ್ಕತ್ತಾ ಪ್ರಾಂತ್ಯದ ಜೊತೆ ಒಪ್ಪಂದ ಮಾಡ್ಕೊಂಬಿಟ್ರು. ಯಾಕೆಂದರೆ ಇನ್ನೂ ನಮ್ಮಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಹಾಗಾಗಿ ಆಯಾ ಪ್ರಾಂತ್ಯಗಳು ಆಯಾ ಗವರ್ನರ್ಗಳ ಅಧೀನದಲ್ಲಿದ್ದವು. ಹಾಗಾಗಿ ಕೋಲ್ಕತ್ತಾ ಸರ್ಕಾರ ಪುರಂದರ ಒಪ್ಪಂದ ಮಾಡ್ಕೊಳ್ತು. ಈಗ ವಾರನ್ ಹೆಸ್ಟಿಂಗ್ಸ್ ಸೂರತ್ ಒಪ್ಪಂದವನ್ನು ತಿರಸ್ಕರಿಸಿ ಇವ್ರ ಜೊತೆ ಆತ ಪುರಂದರ ಒಪ್ಪಂದವನ್ನು ಮಾಡ್ಕೊಂಡ. ಒಪ್ಪಂದಲ್ಲೇನು, ನಾನಾ ಫಡ್ನವೀಸ್ ಏನು ಮಾಡ್ದ, ರಘೋಬನಿಗೆ ವಿಶ್ರಾಂತಿ ವೇತನ ಕೊಡ್ರಿ ಇಂದ. ಸೊ ಬ್ರಿಟಿಷರು ರಘೋಬನಿಗೆ ವಿಶ್ರಾಂತಿ ವೇತನ ಕೊಡ್ತೀವಿ, ಮತ್ತು ನಮಗೇನು ಅಂತ ಕೋಲ್ಕತ್ತಾ ಕೇಳ್ತು. ಈಗ ಕೋಲ್ಕತ್ತಾದಲ್ಲಿ ಸೂರತ್ ಒಪ್ಪಂದವನ್ನು ರದ್ದುಗೊಳಿಸಬೇಕು, ಸಾಲ್ಸೆಟ್ ಜೊತೆಗೆ ಅತ್ಯಧಿಕ ಆದಾಯ ತರುವ ಗುಜರಾತ್ ಬಂದರ್ನ ಬ್ರೋಚನ್ನು ಬ್ರಿಟಿಷರಿಗೆ ಕೊಡ್ತೀನಿ ಅಂತ ಒಪ್ಕೊಂಡ. ಅಲ್ಲಿಗೆ ಬ್ರಿಟಿಷರು ಆಕ್ರಮಿಸಿದಂಥ ಮರಾಠ ಪ್ರದೇಶಗಳನ್ನು ಈಗ ಪುನಃ ಬಿಟ್ಕೊಡ್ಬೇಕು. ಅದರ ಪರಿಣಾಮ ರಘೋಬ ಮತ್ತು ಬಾಂಬೆ ಸರ್ಕಾರದ
ಈ ಬ್ರಿಟಿಷ್ ಹೋರಾಟ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ಈ ರಘೋಬ ಒಂದು ಕಂಪ್ಲೇಂಟ್ ಕೊಟ್ಟ. ಏನು ಕಂಪ್ಲೇಂಟ್ ಕೊಟ್ಟ ನೋಡಿ, ನಾನು ಮೊದಲು ಬಾಂಬೆ ಪ್ರಾಂತ್ಯದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೆ, ಈಗ ಬಂಗಾಳದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಎರಡೂ ಕಡೆ ನೀವೇ ಇದ್ದೀರಿ, ಆದರೆ ಫಸ್ಟ್ ಒಪ್ಪಂದ ಮಾಡ್ಕೊಂಡವ್ ನಾನು, ನನಗೆ ನೀವು ಇಲ್ಲಿ ಹೋರಾಟ ಮಾಡಬೇಕು, ಪೇಶ್ವೆ ಕೊಡಬೇಕು ಅಂತ. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನಿವಾರ್ಯವಾಗಿ ಅವ್ರಿಗೇನು ಲಾಭ ಬೇಕೋ ಅವ್ರು ಅದನ್ನು ಮಾಡ್ಕೋಬೇಕಾಯ್ತು. ಹಾಗಾಗಿ ಪುರಂದರ ಒಪ್ಪಂದವನ್ನು ತಿರಸ್ಕರಿಸಿ ರಘೋಬನ ಸೂರತ್ ಒಪ್ಪಂದವನ್ನು ಒಪ್ಕೊಳ್ಬೇಕು ಅಂತೇಳಿ ಕಂಡೀಷನ್ಸ್ ಬಂತು. ಆ ಕಂಡೀಷನ್ಸ್ ಬರೋ ಅಷ್ಟೊತ್ತಿಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕೂಡ ಪಾಸಾಗಿತ್ತು. 3 ಪ್ರಾಂತ್ಯಗಳಿಗೂ ಒಬ್ಬನೇ ಗವರ್ನರ್ ಜನರಲ್ ಅಂತ ಮಾಡಿದ್ರು. ವಾರ್ನ್ ಹೆಸ್ಟಿಂಗ್ಸ್ ಕೂಡ ಇದ್ದ. ಈಗ ಯುದ್ಧ ಆರಂಭ ಆಯಿತು. ಬಾಂಬೆ ಸೈನ್ಯ ಏನಿತ್ತಲ್ಲ, ಇಲ್ಲಿ ಬಾಂಬೆ ಸೈನ್ಯ ಪ್ಲಸ್ ರಘೋಬ ಮರಾಠರ ಪೂನಾದ ನಾನಾ ಫಡ್ನವೀಸ್ನ ಮೇಲೆ ದಾಳಿ ಮಾಡಿದ್ರು. ಈಗ ದಾಳಿಯಲ್ಲಿ ಮೊದಲ ಹಂತದಲ್ಲಿ ಬ್ರಿಟಿಷ್ ಸೇನೆ ಹೋಗ್ಬಿಡ್ತು. ಸೋತರೂ ಕೂಡ ರಘೋಬ ತಲೆಮರೆಸ್ಕೊಂಡು ಗ್ವಾಲಿಯರ್ಗೆ ಓಡೋಗ್ತಾನೆ. ಆದರೆ ಸಿಕ್ಕಂಥ ಬ್ರಿಟಿಷ್ ಸೇನೆಯನ್ನು ಸುಮ್ಮನೆ ಬಿಡದೆ ವಡಗಾಂವ್ ಒಪ್ಪಂದ ಮಾಡ್ಕೊಂಬಿಟ್ಟ ನಾನಾ ಫಡ್ನವೀಸ್. ವಡಗಾಂವ್ ಒಪ್ಪಂದ ಬಾಂಬೆ ಸರ್ಕಾರದ ಜೊತೆ ಮಾಡ್ಕೊಂಬಿಟ್ಟು ಷರತ್ತಾಗ್ದ, ಬ್ರಿಟಿಷರು ರಘೋಬನನ್ನು ಮರಾಠರಿಗೆ ಕೊಡಬೇಕು, ಮರಾಠರಿಗೆ ನೀವೇ ಹಿಡ್ಕೊಂಬಂದು ರಘೋಬನನ್ನು ಒಪ್ಪಿಸ್ಬೇಕು ಅಂದ. ಸರಿ, ಒಪ್ಪಿಸ್ತೀವಿ ಅನ್ನೋದು ಕೂಡ ಅವ್ರದ್ದಾಗಿತ್ತು, ಯಾಕೆಂದ್ರೆ ಸೋತ್ಬಿಟ್ಟಿದ್ದಾರೆ. ಬಟ್ ಈಗ ಬ್ರಿಟಿಷರು ತಾವು ಗೆದ್ದ ಪ್ರದೇಶಗಳನ್ನೆಲ್ಲ ಈಗ ಬಿಟ್ಕೊಡ್ಬೇಕು ಅಂದರೆ ಬ್ರಿಟಿಷರಿಗೆ ಇದೊಂದು ಅವಮಾನಕರವಾದಂಥ ಒಂದು ವಡಗಾಂವ್ ಒಪ್ಪಂದ ಆಗಿತ್ತು. ಈಗ ಅದನ್ನು ಒಪ್ಕೊಳ್ದೇನೆ ಈಗ ಬ್ರೋಚ್ನ ಆದಾಯದಲ್ಲಿ ಸಿಂಧ್ಯಾಗೆ ಪಾಲು ಕೊಡೋದು, ಬಂಗಾಳದ ಸೈನ್ಯ ಪೂನಾಕ್ಕೆ ಬರದಂತೆ ತಡಿಬೇಕು ಅಂತ ಬಾಂಬೆ ಸರ್ಕಾರದ ಜೊತೆ ನಾನಾ ಫಡ್ನವೀಸ್ ಕಂಡೀಷನ್ಸ್ ಬೇರೆ ಹಾಕಿದ್ದ. ಬಟ್ ಬಂಗಾಳ ಸೈನ್ಯ ಈ ಕಂಡೀಷನ್ಸ್ ಎಲ್ಲ ಒಪ್ಕೊಳ್ಳಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡೈರೆಕ್ಟ್ ಯುದ್ಧಕ್ಕೆ ಅನೌನ್ಸ್ ಮಾಡಿದರು. ಹಾಗಾಗಿ ವಾರ್ನ್ ಹೆಸ್ಟಿಂಗ್ಸ್ ಈ ರೀತಿಯ ವಡಗಾಂವ್ ಒಪ್ಪಂದವನ್ನು ಒಪ್ಪದೇನೆ ಕೋಲ್ಕತ್ತಾ ಸೇನೆ ಯುದ್ಧವನ್ನು ಮುಂದುವರ್ಸ್ಕೊಂಡು ಬಂತು. ಕೋಲ್ಕತ್ತಾದಿಂದ ವಾರ್ನ್ ಹೆಸ್ಟಿಂಗ್ಸ್ ತನ್ನ ಸೇನೆಯನ್ನು ಗೊಡ್ಹಾರ್ಡ್ ಮತ್ತು ಪೋಪ್ಹ್ಯಾಮ್ ನೇತೃತ್ವದಲ್ಲಿ ಕಳಿಸ್ದ. ಈಗ ಕೋಲ್ಕತ್ತಾ ಸೇನೆ ಮತ್ತು ಒಳಗೆ ಬಾಂಬೆ ಸೇನೆ ಎರಡೂ ಸೇರ್ಕೊಂಬಿಟ್ವು. ಜೊತೆಗೆ ರಘೋಬ, ಗ್ವಾಲಿಯರ್ ಎಲ್ಲರೂ ಸೇರ್ಕೊಂಬಿಟ್ಟು ಟೋಟಲ್ಲಾಗಿ ಮರಾಠ ಸೇನೆಯನ್ನು ಸೋಲಿಸಿ ಅಹಮದಾಬಾದ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಗ್ವಾಲಿಯರ್ ಮಧ್ಯಪ್ರದೇಶ ಇಲ್ಲಿ ಸೋಲಿಸರು. ಈಗ ಒಪ್ಪಂದಕ್ಕೆ ಮರಾಠರು ರೆಡಿಯಾದರು. ಈ ಒಪ್ಪಂದ 1782ರಲ್ಲಿ ಸಲ್ಬಾಯ್ ಒಪ್ಪಂದ ಆಯಿತು. ಸಲ್ಬಾಯ್ ಒಪ್ಪಂದದಲ್ಲಿ ಏನು ಮಾಡಿದ್ರು, ಈಗ ರಘೋಬನನ್ನು ನೀವು ಪೇಶ್ವೆಯನ್ನಾಗಿ ಮಾಡಿದ್ರೆ ಮರಾಠರು ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಾಯಿತು. ಆಟೋಮ್ಯಾಟಿಕಲ್ಲಿ ರಘೋಬನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ರಿ ಅಂದರು. ಈಗ ಉಳಿದಂಥ ಸೇನಾ ನಾಯಕ ನಾನಾ ಫಡ್ನವೀಸ್ ಇದ್ನಲ್ಲ, ಅವನ ಕಂಡೀಷನ್ಸನ್ನು ಪುರಸ್ಕಾರ ಮಾಡಬೇಕು. ಹಾಗಾಗಿ ನಾರಾಯಣ ರಾವ್ನ ಮಗ 2ನೇ ಮಾಧವ ರಾವ್ನನ್ನು ಪೇಶ್ವೆಯನ್ನಾಗಿ ಮಾಡೋಣ. ಹಾಗಾಗಿ ಸಾಲ್ಸೆಟ್ ಮತ್ತು ಬ್ರೋಚ್ಗಳನ್ನು ಬ್ರಿಟಿಷರಿಗೆ ಕೊಡೋಣ ಅಂತಂದರು. ಹೀಗೆ ಸಾಲ್ಸೆಟ್ ಮತ್ತು ಬ್ರೋಚ್ಗಳನ್ನು ಬ್ರಿಟಿಷರಿಗೆ ಕೊಟ್ಟಿದ್ದರಿಂದ ಬ್ರಿಟಿಷರಿಗೆ ಆದಾಯ ಆಯಿತು. ಜೊತೆಗೆ ಯುದ್ಧ ನಷ್ಟ ಪರಿಹಾರವನ್ನು ಬ್ರಿಟಿಷರು ಬಿಡಲಿಲ್ಲ. ಮರಾಠರಿಂದ 12 ಲಕ್ಷ ರೂಪಾಯಿಗಳನ್ನು ನೀವು ನನಗೆ ಯುದ್ಧ ನಷ್ಟ ಕೊಡಬೇಕು ಅಂದರು. ಅಲ್ಲಿಗೆ ಬಂದರುಗಳು ಹೋಯಿತು, ಆದಾಯ ಬ್ರೋಚಿಂದ ಬರೋದು ಹೋಯಿತು, ಜೊತೆಗೆ 12 ಲಕ್ಷ ಇದಿಷ್ಟು ಕೂಡ ಹೋಯಿತು. ಮತ್ತು ಮರಾಠರಿಗೆ ಸಿಕ್ಕಿದ್ದೇನೋ, ರಘುನಾಥ್ ರಾವ್ನನ್ನು ತಮ್ಮ ದಾರಿಯಿಂದ ಕಿತ್ತಾಕಿದ್ದು ಒಂದೇ ಲಾಭ. ಅಲ್ಲಿಗೇನು ಮಾಡಿದ್ರು, ಅಪ್ರಾಪ್ತ ವಯಸ್ಸಿನ 6 ವರ್ಷದ ಕಂದ 2ನೇ ಮಾಧವ ರಾವ್ನನ್ನು ತಂದುಬಿಟ್ಟು ಇವರು ಪೇಶ್ವೆಯನ್ನಾಗಿ ಮಾಡಿದ್ರು. ಹೀಗೆ ಪೇಶ್ವೆಗಳು ಯುರೋಪಿಯನ್ ಸಮುದಾಯಗಳನ್ನು ಬೆಂಬಲಿಸಬಾರ್ದು ಅಂಥೇಳಿ ಸಿಂಧ್ಯಾಗೆ ಯಮುನಾ ಪ್ರದೇಶಗಳನ್ನು ಬಿಟ್ಕೊಡ್ಬೇಕು ಅಂಥೇಳಿ ಸಿಂಧ್ಯಾಗೆ ಒಂದಿಷ್ಟು ಪ್ರದೇಶಗಳನ್ನು ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡ್ಕೊಂಡ್ರು. ಹೀಗೆ 1ನೇ ಆಂಗ್ಲೋ ಮರಾಠ ಯುದ್ಧ ಕ್ಲೋಸ್ ಆಗಿತ್ತು. ನಂತರದಲ್ಲಿ ಬರೋದೇ 2ನೇ ಆಂಗ್ಲೋ ಮರಾಠ. ಸರಿ, 1ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ನಮಗೆ ಇಂಪಾರ್ಟೆನ್ಸ್ ಬರುತ್ತೆ 2ನೇ ಆಂಗ್ಲೋ ಮರಾಠ ಯುದ್ಧ. 1803ರಿಂದ 1805ರವರೆಗೆ ನಡೀತದೆ. ಸೊ ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. 2ನೇ ಆಂಗ್ಲೋ ಮೈಸೂರು ಮರಾಠ ಯುದ್ಧಕ್ಕೆ ಇಲ್ಲಿ ಮೈಸೂರು ಯುದ್ಧಗಳು ಕೂಡ ಕಾರಣ ಆಗ್ತವೆ. ಯಾಕೆಂದರೆ 1799ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಶ್ರೀರಂಗಪಟ್ಟಣದಲ್ಲಿ ಸೋಲಿಸಿ ನಂತರ ಅವರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿಸ್ಕೊಂಡ್ಬಿಟ್ಟು ಮೈಸೂರನ್ನ ಗೆದ್ದಿದ್ದಾಗಿತ್ತು. ಈಗ ಮರಾಠರು ಬ್ರಿಟಿಷರ ಪ್ರಾಬಲ್ಯದಿಂದ
ಹೊರಗಿರುವಂಥ ಏಕೈಕ ಭಾರತೀಯ ಶಕ್ತಿ ಅಂದರೆ ಈ ಮರಾಠರು ಮಾತ್ರ ಆಗಿದ್ದರು. ಹಾಗಾಗಿ ಮರಾಠ ಸಾಮ್ರಾಜ್ಯವನ್ನು ಗೆಲ್ಲಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮರಾಠ ಒಕ್ಕೂಟದಲ್ಲಿ ಪೇಶ್ವೆಗಳಾಗೋದಕ್ಕೆ ಒಂಥರ ಕಾಂಪಿಟೇಷನ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ಆಗ ಒಕ್ಕೂಟ 5 ಪ್ರಮುಖ ಮುಖ್ಯಸ್ಥರನ್ನ ಒಳಗೊಂಡಂತೆ ಅಧಿಕಾರದಲ್ಲಿತ್ತು. ಅದರಲ್ಲಿ ಪುಣೆಯಲ್ಲಿ ಪೇಶ್ವೆಗಳಿದ್ದರು, ಬರೋಡಾದಲ್ಲಿ ಗಾಯಕ್ವಾಡ್ ಫ್ಯಾಮಿಲಿ ಇತ್ತು, ಇಂದೋರ್ನಲ್ಲಿ ಹೋಳ್ಕರ್ ಫ್ಯಾಮಿಲಿ ಇತ್ತು, ಗ್ವಾಲಿಯರ್ನಲ್ಲಿ ಸಿಂಧಿಯಾಗಳಿದ್ದರು, ನಾಗ್ಪುರದಲ್ಲಿ ಭೋಸ್ಲೆಗಳಿದ್ದರು. ಈ 5 ಪ್ರಮುಖ ಪಂಗಡಗಳಲ್ಲೂ ಕೂಡ ಪೇಶ್ವೆಗಳಾಗೋದಕ್ಕೆ ಕಾಂಪಿಟೇಷನ್ ಇತ್ತು. ಹಾಗಾಗಿ ಪೇಶ್ವೆ ಪದವಿಯನ್ನು ಪಡಿಬೇಕು ಅಂತಂದರೆ ಈ ಒಕ್ಕೂಟಗಳು ತಮ್ಮ ಒಳಗೇ ಒಂದು ರೀತಿಯ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿ ಆ ಒಂದು ಪುಣೆಯ ಪೇಶ್ವೆಗಿರಿ ಪಡೆಯೋದಕ್ಕೆ ಮುಂದಾದರು. ಆಗ 2ನೇ ಬಾಜಿರಾವ್ನನ್ನು ಇಲ್ಲಿ ಪೇಶ್ವೆಯನ್ನಾಗಿ ಘೋಷಣೆ ಮಾಡಿದ್ರಿಂದ ಈ ಒಕ್ಕೂಟದಲ್ಲಿ ಒಂದು ರೀತಿಯ ಗಲಭೆ ಮತ್ತು ಯುದ್ಧಕ್ಕೆ ಕಾರಣ ರೆಡಿಯಾಯಿತು. ಆಗ ಏನಾಯಿತು ನೋಡಿ, 1795ರಲ್ಲಿ ಪೇಶ್ವೆ ಆಗಿದ್ದ 2ನೇ ಮಾಧವರಾವ್ ಮರಣ ಆದ ತಕ್ಷಣ ರಘೋಬನ ಮಗ 2ನೇ ಬಾಜಿರಾವ್ನನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಪೇಶ್ವೆಯನ್ನಾಗಿ ಮಾಡಿಬಿಟ್ರು. ಬಟ್ ಹಂಗೆ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಲಾಸ್ ಆಗಿತ್ತು. ನಾನಾ ಫಡ್ನವೀಸ್ ಇಲ್ಲಿ ಮರಣ ಹೊಂದಿದ್ದ. ಹಾಗಾಗಿ 2ನೇ ಬಾಜಿರಾವ್ನನ್ನು ಪೇಶ್ವೆಯನ್ನಾಗಿ ಮಾಡಿದ್ರು. 2ನೇ ಬಾಜಿರಾವ್ ಯಾರು? ರಘುನಾಥ್ ರಾವ್ ಅಂತ ಏನು ಕರಿತೀವಲ್ವ, ಅಥವಾ ರಘೋಬ ಅಂತ ಏನು ಕರೆದ್ವಲ್ಲ, ಅವನ ಮಗ ಇವ. ಅವನಿಗೆ ವಿಶ್ರಾಂತಿ ವೇತನ ಕೊಟ್ಟು ಕಳಿಸಿದ್ರು ರಘೋಬನಿಗೆ. ಅವನ ಮಗ 2ನೇ ಬಾಜಿರಾವ್ನನ್ನು ಪೇಶ್ವೆಯನ್ನಾಗಿ ಮಾಡಿದರು. ಹಾಗಾಗಿ ಪೇಶ್ವೆ ಒಕ್ಕೂಟದಲ್ಲಿ ಆಂತರಿಕ ಜಗಳ ಶುರುವಾಯಿತು. ಈ ಆಂತರಿಕ ಜಗಳದಿಂದಾಗಿಯೇ ಇವರಲ್ಲಿ ಹೋರಾಟಗಳು ಶುರು ಮಾಡಿದ್ರು. ಆಗ ನಮಗೆ 2ನೇ ಬಾಜಿರಾವ್ ಇವನಿಗೆ ಸಪೋರ್ಟ್ ಮಾಡಿದವನು ದೌಲತ್ ರಾವ್ ಸಿಂಧಿಯಾ ಫ್ಯಾಮಿಲಿಗೆ ಮೊದಲಿಂದ ಒಂದಿಷ್ಟು ಹಣಕಾಸು ಪ್ರದೇಶಗಳನ್ನು ದೊರಕಿಸಿಕೊಟ್ಟಿದ್ದರಿಂದಾಗಿ ಇಲ್ಲಿ ಪೇಶ್ವೆಗಳಿಗೆ ಅವರು ಒಂದು ರೀತಿಯ ಸಪೋರ್ಟಿವ್ನೆಸ್ ಆಗಿದ್ದರು. ಹಾಗಾಗಿ 2ನೇ ಬಾಜಿರಾವ್ ಮತ್ತು ದೌಲತ್ ರಾವ್ ಸಿಂಧಿಯಾನ ವಿರುದ್ಧ ಈಗ ಇಲ್ಲಿ ಹೋರಾಟಕ್ಕೆ ಬಂದವರು ಯಶವಂತರಾವ್ ಹೋಳ್ಕರ್ ಫ್ಯಾಮಿಲಿಯವ್ರು ಬಂದ್ರೀಗ. ಹಾಗಾಗಿ ಯಶವಂತರಾವ್ ಹೋಳ್ಕರ್ ಫ್ಯಾಮಿಲಿಯವರು ದೌಲತ್ ರಾವ್ ಸಿಂಧಿಯಾ ಮತ್ತು ಪುಣೆ ಪೇಶ್ವೆಗಳ ವಿರುದ್ಧ ಯುದ್ಧ ಶುರು ಮಾಡ್ತಾರೆ. ಹೀಗೆ ಮರಾಠ ಸೇನೆಯನ್ನು ಹರ್ದೀಸ್ಪುರದಲ್ಲಿ ಇವರು ಮೀಟ್ ಆಗ್ತಾರೆ. ಈ ಮೀಟ್ ಆದಾಗ ಹರ್ದೀಸ್ಪುರದಲ್ಲಿ ಸೋಲಿಸಿ ಪುಣೆಯನ್ನು ವಶಪಡಿಸ್ಕೊಳ್ತಾರೆ. ಯಾವಾಗ ಯಶವಂತರಾವ್ ಹೋಳ್ಕರ್ ಪುಣೆಯನ್ನು ಗೆದ್ದುಬಿಟ್ಟೋ, ಈಗ ಅಧಿಕಾರದಲ್ಲಿದ್ದ ಬಾಜಿರಾವ್ ಹೆದರ್ಬಿಟ್ಟ. ಇನ್ನು ನನ್ನ ಪೇಶ್ವೆಗಿರಿ ಹೋಗುತ್ತೆ ಅಂತ ಇವನು ಓಡಿ ಬ್ರಿಟಿಷರ ಹತ್ರ ಹೋದ. ಬ್ರಿಟಿಷರ ಹತ್ರ ಹೋದ ತಕ್ಷಣ ಅವರು ಇವನನ್ನು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಮಾಡಿಸ್ಕೊಂಬಿಟ್ಟು ಸಹಾಯಕ ಸೈನ್ಯ ಪದ್ಧತಿಗೆ ಅವನನ್ನು ಒಪ್ಪಿಸಿಬಿಟ್ರು. ಇವನು ಬೆಸ್ಸಿನ್ ಒಪ್ಪಂದ ಮಾಡ್ಕೊಳಕ್ಕೆ ಹೋದಾಗ 1802ರಲ್ಲಿ ಅಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇದ್ದ. ಯಾಕೆಂದರೆ 1798ರಿಂದ ಇವನ ಪಾಲಿಸಿ ರನ್ನಿಂಗಲ್ಲಿತ್ತು, ಸಹಾಯಕ ಸೈನ್ಯ ಪದ್ಧತಿ. ಓಡ್ ಬಂದಂತಹ 2ನೇ ಬಾಜಿರಾವ್ನನ್ನು ಕೂರಿಸಿ, ಬಾರಪ್ಪ ಅಂದು ನಿನ್ನನ್ನೇ ಪೇಶ್ವೆಯನ್ನಾಗಿ ಮಾಡ್ತೀವಿ. ಅದಕ್ಕೆ ನೀನು ಮಾಡಬೇಕಾಗಿರೋದೇನು, ನಮ್ಮದು ಸಬ್ಸಿಡ್ರಿ ಅಲಯನ್ಸ್ ಇದೆಯಲ್ಲ, ಸಹಾಯಕ ಸೈನ್ಯ ಪದ್ಧತಿಗೆ ನೀನು ಸಹಿ ಮಾಡಬೇಕು. ಜೊತೆಗೆ ನಮ್ಮ ಜೊತೆ ಸಹಿ ಮಾಡ್ಕೊಂಡ ಮೇಲೆ ಇಲ್ಲಿ ಪಕ್ಕದಲ್ಲಿ ಪೋರ್ಚುಗೀಸರಿದ್ದಾರೆ, ಫ್ರೆಂಚರಿದ್ದಾರೆ, ಇನ್ಯಾವುದೋ ಯುರೋಪಿಯನ್ ಪಂಗಡಗಳಿವೆ, ಅವ್ರು ಯಾರ ಜೊತೆಗೂ ನೀನು ಸೇವೆಯನ್ನು ತಗೊಳ್ಳೋ ಆಗಿಲ್ಲ, ಅವ್ರನ್ನ ಸೇವೆಗೆ ಸೇರಿಸ್ಕೊಳ್ಳೋ ಆಗಿಲ್ಲ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳಂಗಿಲ್ಲ. ಇದಾದ ತಕ್ಷಣ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಮಗೆ ನೀನು ಸೂರತ್ ಪ್ರದೇಶವನ್ನು ಬಿಟ್ಕೊಡ್ಬೇಕು ಅಂದರು. ಅದನ್ನು ಬಿಟ್ಕೊಟ್ಟ. ಆಸ್ಥಾನದಲ್ಲೊಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ಇಡ್ತೀವಿ ಅಂದರು, ಅದಕ್ಕೂ ಒಪ್ಕೊಂಡ. ಟೋಟಲಿ 1802ರಲ್ಲಿ ಮರಾಠರ ಪೇಶ್ವೆ ಬೆಸ್ಸಿನ್ ಒಪ್ಪಂದದ ಮುಖಾಂತರ ತನ್ನ ರಾಷ್ಟ್ರವನ್ನು ಹಿಂಗಾತ ಮಾರ್ಬಿಟ್ಟಿದ್ದ. ಯಾವಾಗ ಇವನು ಬೆಸ್ಸಿನ್ ಒಪ್ಪಂದ ಮಾಡ್ಕೊಂಡೋ, ಈಗ ಉಳಿದವರಿಗೆಲ್ಲ ಸಿಟ್ಟು. ಯಾಕೆಂದರೆ ಅಧಿಕಾರನೇ ಇಲ್ದಂಗೆ ಆಗೋಯ್ತು ಅಂತ. ಹಾಗಾಗಿ ಇಲ್ಲಿ ಹೋರಾಟಗಳಿಗೆ ಶುರು ಮಾಡ್ತಾರೆ. ಪೂನಾಕ್ಕೆ ಬ್ರಿಟಿಷ್ ಸೇನೆ ಬಂದು ನಿಂತ ತಕ್ಷಣ ಅದನ್ನು ಸಹಿಸದೇ ಇದ್ದಂಥ ಒಕ್ಕೂಟದಲ್ಲಿ ಇತರೆ 3 ಇದ್ರಲ್ಲ, ಅದರಲ್ಲಿ ಸಿಂಧಿಯಾಗಳಿದ್ದರು, ಓಕೆ, ಇಂದೋರು ಭೋನ್ಸ್ಲೆಗಳಿದ್ದರು, ಹಾಗೆ ಹೋಳ್ಕರ್ಗಳಿದ್ದರು. ಇವರು 3 ಕೂಡ ಬೆಸ್ಸಿನ್ ಒಪ್ಪಂದವನ್ನು ಒಪ್ಪದೆ ಬ್ರಿಟಿಷರ ವಿರುದ್ಧ ಮತ್ತು 2ನೇ ಬಾಜಿರಾವ್ ವಿರುದ್ಧ ಯುದ್ಧ ಸ್ಟಾರ್ಟ್ ಮಾಡಿದ್ರು. 1803ರಲ್ಲಿ ಭಾರತದಲ್ಲಿ 2ನೇ ಆಂಗ್ಲೋ ಮರಾಠ ಯುದ್ಧ ಹೀಗೆ ಬೆಸ್ಸಿನ್ ಒಪ್ಪಂದದಿಂದ ಆರಂಭಗೊಳ್ತು. ಆಗ ದೌಲತ್ ರಾವ್ ಸಿಂಧಿಯಾ, ರಘುಜಿ ಭೋನ್ಸ್ಲೆ ಯುದ್ಧ ಸಾರ್ತಾರೆ.
ಯುದ್ಧದಲ್ಲಿ ಯಶವಂತರಾವ್ ಹೋಳ್ಕರ್ ಮಾತ್ರ ಸ್ವಲ್ಪ ತಟಸ್ಥನಾಗಿದ್ದ. ಏನಾಗತ್ತೆ ನೋಡೋಣ ಅನ್ನುವ ಕಾದು ನೋಡುವ ತಂತ್ರಕ್ಕೆ ಹೊಣೆಯಾಗಿದ್ದ. ಹಾಗಾಗಿ 1803 ಯುದ್ಧ ನಡೀತು. ಬ್ರಿಟಿಷರು ಆರ್ಥರ್ ವೆಲ್ಲೆಸ್ಲಿಯನ್ನು ಕಳಿಸಿದರು. ಯಾಕೆಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಕ್ಸಸ್ಫುಲ್ ಮ್ಯಾನ್ ಇವನು. ಹಾಗಾಗಿ ಆರ್ಥರ್ ವೆಲ್ಲೆಸ್ಲಿಯನ್ನು, ಅಂದರೆ ವೆಲ್ಲೆಸ್ಲಿಯ ಸಹೋದರ ಆಗಿದ್ರೆ ನೀವು ಕಳಿಸ್ತಾರೆ. ಮರಾಠ ಒಕ್ಕೂಟವನ್ನು ಸೋಲಿಸಿ ಒಪ್ಪಂದಕ್ಕೆ ಅವ್ರನ್ನ ಎಳ್ಕೊಂಬಂದು ಕೂರಿಸ್ದ ಈ ಆರ್ಥರ್ ವೆಲ್ಲೆಸ್ಲಿ. ಆಗ ನಡೆದದ್ದೇ ದೇವ್ಗಾಂವ್ ಒಪ್ಪಂದ. ದೇವ್ಗಾಂವ್ ಒಪ್ಪಂದ 1803 ರಘುಜಿ ಭೋನ್ಸ್ಲೆ ಯುದ್ಧಕ್ಕೆ ಬಂದಿದ್ನಲ್ಲ, ಹಾಗಾಗಿ ರಘುಜಿ ಭೋನ್ಸ್ಲೆ ಜೊತೆಗೆ ಇವರು ದೇವ್ಗಾಂವ್ ಒಪ್ಪಂದ ಮಾಡ್ಕೊಂಡ್ರು. ಈ ಒಪ್ಪಂದ ಮಾಡಿಕೊಂಡು ರಘುಜಿ ಭೋಸ್ಲೆಯನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಇವನ ಹತ್ರನೂ ಸೈನ್ ಮಾಡಿಸ್ಕೊಂಬಿಟ್ರು. ಸೈನ್ ಮಾಡಿಸ್ಕೊಂಡು ಏನು ಮಾಡಿದ್ರು ನೋಡಿ, ಇವನ ಅಧೀನದಲ್ಲಿದ್ದಂತಹ ಕಟಕ್ ಪ್ರದೇಶ ಏನಿತ್ತು, ಒಡಿಸ್ಸಾ ಭಾಗಗಳು, ಬಾಲ್ಸೋರ್ ಪ್ರದೇಶಗಳು, ಒಡಿಸ್ಸಾ ಭಾಗದ ಕಂಪ್ಲೀಟ್ ಪ್ರದೇಶಗಳನ್ನು ತಮ್ಮ ಹಸ್ತಕ್ಕೆ ತಗೊಂಡ್ರು. ಇವನ ಜೊತೆ ಇನ್ನೊಬ್ಬನು ಬಂದಿದ್ನಲ್ಲ, ಆ ದೌಲತ್ ರಾವ್ ಸಿಂಧಿಯಾ, ಈ ಸಿಂಧಿಯಾನನ್ನು ಎಳ್ಕೊಂಬಂದ್ಬಿಟ್ಟು ಸುರ್ಜಾ ಅರ್ಜುನ್ಗಾಂವ್ ಒಪ್ಪಂದದಲ್ಲಿ ಸಹಿ ಮಾಡಿಸ್ಕೊಂಡ್ರು 1803. ಈಗ ಬೆಸ್ಸಿನ್ ಒಪ್ಪಂದ 2ರಲ್ಲಿ ಮುಗಿದಾಗಿತ್ತು. ಅಲ್ಲಿ ಬಾಜಿರಾವ್ ಸಹಿ ಮಾಡಿದ್ದ ಪುಣೆಯಿಂದ, ಅಲ್ಲಿ ಪುಣೆ ಮುಗಿದೋಗಿತ್ತು. ಇನ್ನು ರಘುಜಿ ಭೋಸ್ಲೆ ಇಲ್ಲಿ ದೇವ್ಗಾಂವ್ ಒಪ್ಪಂದಕ್ಕೆ ಸಹಿ ಮಾಡ್ದ. ಭೋಸ್ಲೆಗಳ ಫ್ಯಾಮಿಲಿನೂ ಒಪ್ಕೊಂತು. ಇನ್ನು ಇಲ್ಲಿ ಸಿಂಧಿಯಾ ಫ್ಯಾಮಿಲಿ ಕೂಡ ಸುರ್ಜಾ ಅರ್ಜುನ್ಗಾಂವ್ನಲ್ಲಿ ದೌಲತ್ ರಾವ್ ಸಿಂಧಿಯಾ ಒಪ್ಪಂದಕ್ಕೆ ಸಹಿ ಮಾಡ್ದ. ಸಹಾಯಕ ಸೈನ್ಯ ಪದ್ಧತಿಗೆ ಒಂದು ಸಹಿ ಆಯಿತು. ಅಲ್ಲಿ ಸಿಂಧಿಯಾನೂ ಮುಗಿದೋಯ್ತು. ಇನ್ನು ಗಾಯಕ್ವಾಡ್ ಬಿಟ್ಟರೆ ನಮಗೆ ಹೋಳ್ಕರ್ ಮಾತ್ರ ಉಳ್ಕೊಂಡಿದ್ರು. ಇನ್ನು ಈ 2 ಒಕ್ಕೂಟಗಳು ಮಾತ್ರ ಉಳ್ಕೊಂಡಿದ್ವು. ಈಗ ಹೋಳ್ಕರ್ ಜೊತೆ ಯುದ್ಧ, ಯಶವಂತರಾವ್ ಹೋಳ್ಕರ್ ಇದ್ನಲ್ಲ ಈಗ, ಅವನು ಯುದ್ಧ ಸಾರ್ದ. ಇದರಿಂದ ಇವರಿಬ್ಬರ ನಡುವೆ ದೀಪ್ ಕದನ ನಡೀತು. ಈ ದೀಪ್ ಕದನದಲ್ಲಿ ಸೋತಂಥ ಯಶವಂತರಾವ್ ಹೋಳ್ಕರ್ಗೆ ರಾಜ್ಪುರ್ ಘಾಟಲ್ಲಿ ಕೂರಿಸ್ಕೊಂಡು ಇವನ ಜೊತೆ ಒಪ್ಪಂದ ಮಾಡ್ಕೊಂಡ್ರು. ಅಲ್ಲಿಗೆ ಹೋಳ್ಕರ್ ಫ್ಯಾಮಿಲಿಯಲ್ಲಿ ಯಶವಂತರಾವ್ ಹೋಳ್ಕರ್ ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ದ. ಅಲ್ಲಿಗೆ ಮರಾಠ ಪೇಶ್ವೆಗಳ ಒಕ್ಕೂಟಕ್ಕೆ ಒಬ್ಬ ರೆಸಿಡೆಂಟನ್ನು ನೇಮಕ ಮಾಡ್ತಾರೆ. ಜಾರ್ಜ್ ಬಾರ್ಲು ಭಾರತದ ಮೊದಲ ಗವರ್ನರ್ ಆಗಿ ಅಧಿಕಾರ ಸೇರ್ಕೊಂಬಿಟ್ಟ. ಅಲ್ಲಿಗೆ ನಮಗೆ ಯಶವಂತರಾವ್ ಹೋಳ್ಕರ್, ಆಮೇಲೆ ಸಿಂಧಿಯಾ, ಎಲ್ಲರೂ ಕೂಡ ನಾಗ್ಪುರದ ಭೋಸ್ಲೆಗಳು, ಇವರೆಲ್ಲರೂ ಕೂಡ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ರು. ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡ ಮೇಲೆ ಗೊತ್ತಾಯ್ತು ಇವರಿಗೆ, ನಾವು ಅನಿವಾರ್ಯವಾಗಿ ನಮ್ಮೊಳಗಿನ ಆಂತರಿಕ ಜಗಳದಿಂದ ನಮ್ಮ ಮರಾಠ ಪೇಶ್ವೆ ಪದವಿಯನ್ನೇ ಬಿಟ್ಕೊಟ್ಬಿಟ್ಟಿದ್ದೀವಿ ಅಂತ. ಈಗ 2ನೇ ಬಾಜಿರಾವ್ಗೆ ನಾನು ಯಾಕೆ ಈ ಒಪ್ಪಂದ ಮಾಡ್ಕೊಂಡೆ ಅಂತ ಆಮೇಲೆ ಅರಿವಾಯಿತು. ಸುಮಾರು ವರ್ಷಗಳ ನಂತರ, ಒಂದು 10 ವರ್ಷ ಕಳೆದಿರ್ಬೋದು, ಹತ್ತತ್ರ 1802ಕ್ಕೆ ಮಾಡ್ಕೊಂಡ 17ರವರೆಗೂ ಕೂಡ ಒಂದು 5-6-7 ವರ್ಷ ಅವನಿಗೆ ಇದನ್ನೇ ಹೋಯಿತು. ಕೊನೆಗೆ 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದವನೇ 2ನೇ ಬಾಜಿರಾವ್. ತನ್ನೆಲ್ಲ ಒಕ್ಕೂಟದವರ ಜೊತೆ ಮಾತುಕತೆ ಮಾಡ್ದ. ಎಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ರೆ ಬ್ರಿಟಿಷರನ್ನ ಸೋಲಿಸ್ಬೋದು ಅಂತ ಅನ್ನಿಸ್ತವ್ರಿಗೆ. ಸರಿ ಅಂದ್ಕೊಂಡು ಅವರು ಆದರು. ಈಗ 2ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರು ತಮ್ಮ ಹಳೆ ಪ್ರತಿಷ್ಠೆಯನ್ನು ಪುನರ್ಸ್ಥಾಪಿಸ್ಲಿಕ್ಕಾಗಿ ಕೊನೆ ಪ್ರಯತ್ನ ಮಾಡಿದ್ರು. ತಮ್ಮ ಹಳೆ ಆಸ್ತಿಗಳನ್ನು ಇಂಗ್ಲೀಷರಿಂದ ಹಿಂಪಡಿಬೇಕು ಅಂತೇಳಿ ತಮ್ಮ ಆಂತರಿಕ ವಿಷಯಗಳಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡ್ತಾ ಇರೋದು ಮತ್ತು ನಮ್ಮ ಅಧಿಕಾರಗಳು ಇಲ್ಲದೆ ಇರೋದು ಇವರಿಗೆ ಅಸಮಾಧಾನ ಉಂಟಾಗಿತ್ತು. ಹಾಗಾಗಿ ಈ ಅಸಮಾಧಾನಗಳನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಮರಾಠರು ಪಿಂಡಾರಿಗಳನ್ನು ಬಳಸ್ಕೊಂಡ್ರು. ಯಾರು ಇವರು ಪಿಂಡಾರಿಗಳು ಅಂತಂದರೆ ಇದು ಒಂದು ಅಲೆಮಾರಿ ಸಂಘ. ಇವರು ಕೇವಲ ದಾಳಿಗಳನ್ನು ಮಾಡೋದು. ಕುದುರೆ ಸವಾರರಾಗಿದ್ರು ಇವರು ಮರಾಠರಿಗೂ ಸಹಾಯ ಮಾಡಿದ್ದಾರೆ, ಮೊಘಲರಿಗೂ ಸಹಾಯ ಮಾಡಿದ್ದಾರೆ. ಗುಡ್ಡಗಾಡುಗಳಲ್ಲಿ ಬ್ರಿಟಿಷರ ಒಂದು ಖಜಾನೆಗಳನ್ನು ಲೂಟಿ ಮಾಡೋ ಕೆಲಸ. ಆ ಥರದ ಪಿಂಡಾರಿಗಳೊಂದಿಗೆ ಈ ಮರಾಠರು ಸಹಾಯ ಕೇಳಿದ್ರು. ನೀವೇ ನಮಗೇನಾದರೂ ಮಾಡಿ ಒಂದಿಷ್ಟು ಹೋರಾಟಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂದಾಗ ಪಿಂಡಾರಿಗಳು ಬ್ರಿಟಿಷರ ಸಂಘರ್ಷ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಹೋಯ್ತು. ಇವ್ರಿಗೆ ಚೆನ್ನಾಗಿ ಗೊತ್ತಾಯಿತು ಬ್ರಿಟಿಷರಿಗೆ ಇವರು ನಮ್ಮ ಹತ್ರ ಎತ್ಕೊಂಡೋಗಿ ಹಣಕಾಸನ್ನು ಮರಾಠರಿಗೆ ಕೊಟ್ಟು ಮರಾಠರನ್ನ ರಕ್ಷಿಸ್ತಿದ್ದಾರೆ ಅಂತ. ಈಗ ಯುದ್ಧಕ್ಕೆ ಸಿದ್ಧವಾಗ್ತಾರೆ. ಮರಾಠರ ಮುಖ್ಯಸ್ಥನಾಗಿದ್ದಂಥ 2ನೇ ಬಾಜಿರಾವ್, ಹೋಳ್ಕರ್ ಫ್ಯಾಮಿಲಿಯಲ್ಲಿದ್ದಂಥ ಮಲ್ಲಾರ್ರಾವ್ ಹೋಳ್ಕರ್ ಮತ್ತು ಭೋನ್ಸ್ಲೆಗಳಲ್ಲಿದ್ದಂಥ 2ನೇ ಮಾಧೋಜಿ ಭೋನ್ಸ್ಲೆ, ಇವರೆಲ್ಲರೂ ಒಟ್ಟಾಗಿ ಸೇರಿ ಇಂಗ್ಲೀಷರ ವಿರುದ್ಧ ಒಕ್ಕೂಟವನ್ನು ರಚಿಸಿ ಹೋರಾಟವನ್ನು ಶುರು ಮಾಡೇ ಬಿಟ್ರು. ಈಗ 4ನೇ ಪ್ರಮುಖ ಮರಾಠ ಮುಖ್ಯಸ್ಥ ದೌಲತ್ ರಾವ್ ಶಿಂದೆ ಮಾತ್ರ ಅವತ್ತು ದೂರ ಇದ್ದ, ಅವನು ಇವ್ರ ಜೊತೆ ಸೇರ್ಕೊಳ್ಳಿಲ್ಲ.
ಆದರೂ ಅವನ ಮೇಲೆ ರಾಜತಾಂತ್ರಿಕವಾಗಿ ಒತ್ತಡ ಹಾಕ್ತಾರೆ. ಆದರೂ ಯುದ್ಧ ನಡೀತು, ಬ್ರಿಟಿಷರ ಗೆಲುವು ನಿಶ್ಚಿತ ಆಗಿತ್ತು. ಹಾಗಾಗಿ 1817ರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ಮಾಡಿಬಿಟ್ಟು ಅದನ್ನು ಸುಟ್ಟುಬಿಟ್ಟ. ನಾಗ್ಪುರದ ಅಪ್ಪ ಸಾಹೇಬ, ಮಲ್ಲರ್ರಾವ್ ಹೋಳ್ಕರ್ ಇವರೆಲ್ಲರೂ ಬ್ರಿಟಿಷರ ವಿರುದ್ಧ ಅಟ್ ಪ್ರೆಸೆಂಟಲ್ಲಿ ದಂಗೆಯನ್ನು ಕೂಡ ಶುರು ಮಾಡಿದ್ರು. ಸುತ್ತು ಕಡೆಯಿಂದ ದಂಗೆಗಳು ಶುರುವಾದವು. ಅಂತಿಮವಾಗಿ ಪೇಶ್ವೆ 2ನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಸೋಲಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಇದರಿಂದಾಗಿ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸಂಪೂರ್ಣವಾಗಿ 2ನೇ ಬಾಜಿರಾವ್ ಇಲ್ಲಿ ಆತ ಸೋತು ಶರಣಾಗಿ ಬ್ರಿಟಿಷರ ಜೊತೆ ಕಂಪ್ಲೀಟಾಗಿ ತನ್ನ ಅಸ್ತಿತ್ವವನ್ನು ಬಿಟ್ಕೊಡೋ ಸ್ಥಿತಿಗೆ ಬಂದ. ಈಗ ಬ್ರಿಟಿಷರು ಏನು ಮಾಡಿದ್ರು, ನಿಮ್ಮನ್ನು ಹಿಂಗೆ ಬಿಟ್ಟರೆ ನೀವು ಮುಂದುವರಿತೀರಿ ಅಂತ ಪೇಶ್ವೆ ಪದವಿಯನ್ನೇ ರದ್ದು ಮಾಡಿ ಮರಾಠ ಸಾಮ್ರಾಜ್ಯಕ್ಕೆ ಕ್ಲೋಸ್ ಚಾಪ್ಟರ್ನ ಬರೆದ್ರು. ಕ್ಲೋಸ್ ಇಲ್ಲಿಗೆ. ಹಾಗಾಗಿ ಬಾಜಿರಾಯನ್ಗೆ ವಿಶ್ರಾಂತಿ ವೇತನ ಕೊಟ್ಟರು. 1818ರಲ್ಲಿ ಬ್ರಿಟಿಷರು ಹೋಳ್ಕರ್ ಮುಖ್ಯಸ್ಥರ ನಡುವೆ ಒಂದು ಮಂದಸೋರ್ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಹಾಗೆ ಮರಾಠರ ಪೇಶ್ವೆಗಳ ಒಕ್ಕೂಟದ ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ಟು ಪೇಶ್ವೆಗಳೆಲ್ಲರೂ ಕೂಡ 1818ರಲ್ಲಿ ಶರಣಾಗತಿ ಆಗ್ತಾರೆ. ಎಲ್ಲರೂ ಮತ್ತೆ ಒಪ್ಕೋತಾರೆ, ರಾಜ ಪದವಿಯನ್ನು ಬಿಟ್ಕೊಡ್ತಾರೆ. ಬೀತೂರ್ ಅಂತ ಪ್ರದೇಶ ಕಾನ್ಪುರದತ್ತ ಅದೊಂದು ಸಣ್ಣ ಪ್ರಾಂತ್ಯವನ್ನು ಕೊಟ್ಟು ಅವರಿಗೆ ಪಿಂಚಣಿಯನ್ನು ಬರೋ ಹಾಗೆ ಮಾಡಿದ್ರು. ಮುಂದೆ ಇವರ ಪ್ರದೇಶದ ಹೆಚ್ಚಿನ ಭಾಗಗಳು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗ್ತವೆ. ಅಲ್ಲಿಗೆ ಆ ಒಂದು ಸಣ್ಣ ಪ್ರಾಂತ್ಯಕ್ಕೆ ಅಧಿಕಾರ ಇಲ್ಲದೆ ಇರೋ ಒಂದು ಚೇರ್ಗೆ ಶಿವಾಜಿ ವಂಶಸ್ಥ ಅಂದ್ಕೊಂಡಂಥ ಒಬ್ಬ ಪ್ರತಾಪ ಸಿಂಹನನ್ನು ತಂದು ಕೂರಿಸ್ತಾರೆ. ಅಲ್ಲಿಗೆ ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿಬಿಟ್ಟು ಮರಾಠರ ಸಾಂಪ್ರದಾಯಿಕ ಆಡಳಿತವನ್ನು ಕೊನೆಗೊಳಿಸ್ಬಿಟ್ಟು ಸಂಪೂರ್ಣವಾಗಿ ಮರಾಠರ ವಿರೋಧವನ್ನು ನಿಗ್ರಹಿಸಬೇಕು ಅಂತೇಳಿ ಪ್ರತಾಪ್ ಸಿಂಹನನ್ನು ಕೂರಿಸಿ ಜನರ ಬೆಂಬಲವನ್ನು ಕೂಡ ಕಡ್ಕೊಂಡು ಬ್ರಿಟಿಷರು ಅಲ್ಲಿ ಕ್ಲೋಸ್ ಮಾಡ್ತಾರೆ. ಆದರೆ ಮುಂದೆ ಇದೇ 2ನೇ ಬಾಜಿರಾವ್ನ ದತ್ತುಪುತ್ರ ನಾನಾ ಸಾಹೇಬ್ 1817ರಲ್ಲಿ ಕಾನ್ಪುರದಲ್ಲಿ ಆತ ಅದೇ ಡಾಲೌಸಿಯ ನೀತಿಯ ವಿರುದ್ಧ, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನೋ ನೀತಿಯ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಮಾಡಿದವನು ನಾನಾ ಸಾಹೇಬ್. ಇವನು 2ನೇ ಬಾಜಿರಾಯ್ನ ದತ್ತುಪುತ್ರ. ಮುಂದೆ ಪಿಂಡಾರಿಗಳಿಂದ ಸ್ವಾಧೀನಪಡಿಸಿಕೊಂಡಂಥ ಪ್ರದೇಶಗಳನ್ನು ಕೂಡ ಬ್ರಿಟಿಷ್ ಭಾರತದ ಅಡಿಯಲ್ಲಿ ಕೇಂದ್ರ ಪ್ರಾಂತ್ಯಗಳನ್ನಾಗಿ ಮಾಡ್ತಾರೆ. ಈ ಯುದ್ಧ ಮರಾಠ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣವಾಗಿತ್ತು. ಮರಾಠ ಶಕ್ತಿಗಳು ಬ್ರಿಟಿಷರಿಗೆ ಶರಣಾಗತಿಯಾಗಿದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಬರುವಂಥ ವೆರಿ ಇಂಟ್ರೆಸ್ಟಿಂಗ್, ಈಗ ಮೈಸೂರು ಸಿಕ್ಕಾಯಿತು, ಮರಾಠರು ಸಿಕ್ಕಾಯಿತು, ಇನ್ನು ಉಳಿದದ್ದು ಕೇವಲ ಸಿಖ್ ಸಾಮ್ರಾಜ್ಯ. ಈಗ ಸಿಖ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಮಹಾರಾಜ ರಣಜಿತ್ ಸಿಂಗ್. 1801ರಿಂದ 39ರವರೆಗೆ ಮಹಾರಾಜ ರಣಜಿತ್ ಸಿಂಗ್ ಅಫ್ಘನ್ನ ಸರದಾರರಿಗೆ ಸೇವೆಯನ್ನು ಕೊಟ್ಟಿದ್ದಕ್ಕಾಗಿ ಮುಲ್ತಾನ್ ಸುತ್ತಮುತ್ತಣ ಪ್ರಾಂತ್ಯಗಳನ್ನು ಇವನಿಗೆ ಕೊಟ್ಟಿದ್ದರು. ಆವಾಗೇ ಪಂಜಾಬ್, ಪಾಕಿಸ್ತಾನ್ ಪಂಜಾಬ್ ಒಕ್ಕೂಟದಲ್ಲಿ ಬರೋ ಸುಕರ್ ಚಾಕಿಯಾ ಘಟಕದಲ್ಲಿ ಈತ ಜನಿಸಿದ್ದ. 12 ಸಿಖ್ ಒಕ್ಕೂಟಗಳು ಇದರ ಸ್ಥಳೀಯ ಸಾಮ್ರಾಜ್ಯಗಳಾಗಿದ್ವು. ಹಾಗಾಗಿ ಏಪ್ರಿಲ್ 12, 1801 ಬೈಸಾಖಿಯ ದಿನ ರಣಜಿತ್ ಸಿಂಗ್ ಪಂಜಾಬ್ನಲ್ಲಿ ಮಹಾರಾಜ ಅನ್ನುವ ಬಿರುದನ್ನು ಧರಿಸಿ ಈತ ಅಧಿಕಾರಕ್ಕೆ ಬರ್ತಾನೆ. ಹೀಗೆ ಅಧಿಕಾರಕ್ಕೆ ಬಂದು ಈ ಒಂದು ಪ್ರಾಂತ್ಯದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ನೋಡಿ, ಕಾಶ್ಮೀರ, ಜಮ್ಮು ಕಾಶ್ಮೀರ, ಅಮೃತ್ಸರ್, ಶಿಮ್ಲಾ, ಈ ಕಡೆ ಮುಲ್ತಾನ್, ಲಾಹೋರ್, ಪೇಶಾವರ್, ಅಫ್ಘನ್ನ ಬಾರ್ಡರ್, ಇದಿಷ್ಟು ಕೂಡ ಆ ಕಾಲಕ್ಕೆ ಸಿಖ್ ಎಂಪೈರ್ ಆಗಿ ಉಳ್ಕೊಂಡಿತ್ತು. ಬಟ್ ಮಹಾರಾಣಿ ಜಿಂದಾನ್ ಬರ್ತಾಳೆ. ಇವನು ಜಿಂದಾ ಕೌರ್ ಇವನ ನೆಚ್ಚಿನ ಪತ್ನಿ ಕೂಡ ಆಗಿದ್ಲು. ಮಹಾರಾಣಿ ಜಿಂದಾನ್ ಮತ್ತು ರಣಜಿತ್ ಸಿಂಗ್ ತೀರಿಕೊಂಡ ನಂತರ ತನ್ನ ಮಗ ದುಲೀಪ್ ಸಿಂಗನನ್ನೇ ಕೂರಿಸ್ಬಿಟ್ಟು ಪಂಜಾಬಿನ ಅಧಿಕಾರವನ್ನು ಇವಳು ಮುಂದುವರಿಸ್ತಾಳೆ. ಅನೇಕ ಅಫ್ಘನ್ ಆಕ್ರಮಣಗಳ ವಿರುದ್ಧ ಯಶಸ್ವಿಯಾಗಿ ಹೋರಾಡಿ ಗೆದ್ದು ಲಾಹೋರ್, ಪೇಶಾವರ್, ಮುಲ್ತಾನ್ ಅಂತ ಪ್ರದೇಶಗಳನ್ನು ಆ ಕಾಲಕ್ಕೆ ವಶಪಡಿಸಿಕೊಂಡಿದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಶೇರ್ ಇ ಪಂಜಾಬಿನ ಸಿಂಹ ಅಂತ ಕೂಡ ರಣಜಿತ್ ಸಿಂಗ್ನನ್ನು ಆ ಕಾಲಕ್ಕೆ ಕರೀತಾ ಇದ್ರು. ಇನ್ನು 1799ರಲ್ಲಿ ಲಾಹೋರನ್ನು ಆಕ್ರಮಿಸಿಕೊಂಡಾಗ ಅದು ಸಿಖ್ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಯಿತು. ಮುಂದೆ ಸಿಖ್ ಸಾಮ್ರಾಜ್ಯ ಸಟ್ಲೇಜ್ ನದಿಯ ಉತ್ತರ ಮತ್ತು ವಾಯುವ್ಯ ಭಾಗಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಹಿಮಾಲಯದ ದಕ್ಷಿಣ ಭೂಮಿಯನ್ನು ಕೂಡ ಆಕ್ರಮಿಸ್ಕೊಳ್ತು. ಮುಂದೆ ರಣಜಿತ್ ಸಿಂಗ್ ಇದೇ ರೀತಿ ಬ್ರಿಟಿಷರ ಜೊತೆ ಭಾಳ ಅತ್ಯುತ್ತಮವಾದಂಥ ಸ್ನೇಹ ಸಂಬಂಧವನ್ನು ಉಳಿಸ್ಕೊಂಡು ಆತ ಬೆಳೆದಿದ್ದ. ಹಾಗಾಗಿ ಮಹಾರಾಣಾ ರಣಜಿತ್ ಸಿಂಗ್ ಲಾಹೋರ್, ಮುಲ್ತಾನ್, ಶ್ರೀನಗರ, ಅಟಾಕ್, ಪೇಶಾವರ್, ರಾವಲ್ಪಿಂಡಿ, ಜಮ್ಮು ಕಾಶ್ಮೀರ್, ಸಿಯಾಲ್ಕೋಟ್, ಅಮೃತ್ಸರ, ಕಾಂಗ್ರಾವರೆಗೆ, ಹಿಮಾಚಲ್ ಪ್ರದೇಶ್ ಕಾಂಗ್ರಾವರೆಗೂ ಕೂಡ ಸಟ್ಲೇಜ್ ನದಿ ಬಾರ್ಡರ್ ಏನಿದೆ
ಅದಿಷ್ಟು ಪ್ರದೇಶಗಳನ್ನು ಇವನು ಉಟ್ಕೊಂಡು ಬ್ರಿಟಿಷರ ಜೊತೆ ಅಮೃತ್ಸರ ಸ್ನೇಹಪೂರ್ವಕ ಸಂಬಂಧವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ತನ್ನ ಜನಾಂಗ ಮತ್ತು ಧರ್ಮ ಹಾಗೆ ತನ್ನ ಈ ಸಾಮ್ರಾಜ್ಯವನ್ನು ಉಳಿಸ್ಕೊಂಡಿದ್ದ. ಸೈನ್ಯದಲ್ಲಿ ಬಹಳಷ್ಟು ಸಮರ್ಥವಾಗಿ ಕಾರ್ಯನಿರ್ವಹಿಸುವಂಥ ಸೈನಿಕರನ್ನ ಕೂಡ ನೇಮಿಸಿಕೊಂಡು ಸಾಮ್ರಾಜ್ಯವನ್ನು ಉತ್ತಮವಾಗಿ ಇಟ್ಕೋಬೇಕು ಅಂತಲೇ ಬ್ರಿಟಿಷರ ಜೊತೆ ಸ್ನೇಹಪೂರ್ವಕ ಅಮೃತ್ಸರ್ ಒಪ್ಪಂದವನ್ನು ಮಾಡ್ಕೊಂಡಿದ್ದ. ಏನಿದು ಅಮೃತ್ಸರ್ ಒಪ್ಪಂದ ಇಂಪಾರ್ಟೆಂಟ್ ಆಗತ್ತೆ. ಯಾವುದು? ಸಟ್ಲೇಜ್ ನದಿ. ಈ ಸಟ್ಲೇಜ್ ನದಿಯ ಭಾಗವನ್ನು ಗಡಿ ರೇಖೆಯನ್ನಾಗಿ ಮಾಡ್ಕೊಳ್ತಾರೆ. ಸಟ್ಲೇಜ್ ನದಿಯ ದಕ್ಷಿಣಕ್ಕೆ ಬ್ರಿಟಿಷರು, ಸಟ್ಲೇಜ್ ನದಿಯ ಉತ್ತರಕ್ಕೆ ಸಿಖ್ ಸಾಮ್ರಾಜ್ಯದ ಗಡಿ ರೇಖೆಯನ್ನಾಗಿ ಮಾಡ್ತಾರೆ. ಆದರೆ 1839 ವೇಳೆಗೆ ರಣಜಿತ್ ಸಿಂಗ್ ಮರಣ ಆಗತ್ತೆ. ಆಗ ಅನೇಕ ಸಂಬಂಧಿಕರಲ್ಲಿ ಇದೇ ರಣಜಿತ್ ಸಿಂಗನ ಆಸ್ಥಾನಕ್ಕೆ ರಾಜರಾಗಲಿಕ್ಕೆ ಅಧೀನ ಸಾಮಂತ ರಾಜರುಗಳೆಲ್ಲ ಉತ್ತರಾಧಿಕಾರಕ್ಕಾಗಿ ಹೋರಾಟ ಮಾಡಿದಾಗ ಈ ಹೋರಾಟದ ವಿಘಟನೆ ಪ್ರಕ್ರಿಯೆ ಇಲ್ಲಿಂದ ಶುರುವಾಗಿದ್ದೇ ಮೊದಲ ಆಂಗ್ಲೋ ಸಿಖ್ ಯುದ್ಧ. 1845-46ರಲ್ಲಿ ನಾವು ಮೊದಲ ಆಂಗ್ಲೋ ಸಿಖ್ ಯುದ್ಧವನ್ನು ನೋಡ್ತೀವಿ. ಏನಾಗಿತ್ತಿದು ನೋಡಿ, ಮೇಜರ್ ಬ್ರಾಡ್ ಇದ್ದ ಇಲ್ಲಿ. ಈ ಮೇಜರ್ ಬ್ರಾಡ್ ಅಮೃತ್ಸರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಏಜೆಂಟ್ ಆಗಿ 1843ರಿಂದನೂ ಇವನು ಇಲ್ಲಿದ್ದ. ಇದ್ದವನೇನಾಯಿತು, ಬ್ರಿಟಿಷರು ಪಂಜಾಬ್ ರಾಜಕೀಯ ರಂಗದಲ್ಲಾಗ್ತಿದ್ದಂಥ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ರಣಜಿತ್ ಸಿಂಗ್ ಸತ್ತೋಗಿದ್ದಾನೆ, ಉತ್ತರಾಧಿಕಾರಕ್ಕಾಗಿ ಇಲ್ಲಿ ಹೋರಾಟಗಳು ನಡೀತಾ ಇದೆ ಅನ್ನೋದು ಅವರ ಅರಿವಿಗೆ ಬಂತು. ಉಪಖಂಡದ ಇತರ ಭಾಗಗಳಂತೆ ಈ ಪ್ರಾದೇಶಿಕ ಭಾಗವನ್ನು ಗೆಲ್ಲಬೇಕು ಅನ್ನೋದು ಇವರ ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಆಗಿತ್ತು. ಹಾಗಾಗಿ ಸಿಖ್ ಪಡೆಗಳು 1845ರಲ್ಲಿ ಸಟ್ಲೇಜನ್ನು ದಾಟಿ ಇಂಗ್ಲಿಷ್ ಪಡೆಗಳ ಮೇಲೆ ಆಕ್ರಮಣ ಮಾಡಿ ಹಲವು ಪ್ರದೇಶಗಳನ್ನು ಗೆದ್ಕೊಂಡ್ಬಿಟ್ರು. ಹಿಂಗೆ ಪಡೆದುಕೊಂಡಿದ್ದೇ ಯುದ್ಧಕ್ಕೆ ಕಾರಣ ಆಯಿತು. ತರುವಾಯ ವಿವಿಧ ಸ್ಥಳಗಳಲ್ಲಿ ಯುದ್ಧಗಳು ನಡೆದವು. ಮತ್ತು ಸೊಬ್ರೂನ್ನಲ್ಲಿ ನಡೆದಂಥ ಯುದ್ಧದಲ್ಲಿ ಸಿಖ್ ಸೈನ್ಯ ಕಂಪ್ಲೀಟ್ ಆಗಿ ಬ್ರಿಟಿಷರಿಗೆ ಸೋತ್ಬಿಡ್ತು. ಈಗ ಇಂಗ್ಲೀಷರ ಈ ವಿಜಯ 1846ರಲ್ಲಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮುಖಾಂತರ 1ನೇ ಆಂಗ್ಲೋ ಸಿಖ್ ಯುದ್ಧವನ್ನು ಕೊನೆಗೊಳಿಸಿದರು. ಹಾಗಾಗಿ ಮಹಾರಾಣಾ ರಣಜಿತ್ ಸಿಂಗ್ ಸತ್ತ ಮೇಲೆ ಆದಂಥ ಬೆಳವಣಿಗೆಗಳಿಂದಾಗಿ ಈ ಲಾಹೋರ್ ಒಪ್ಪಂದ ಒಂದು ಕರಾಳ ಅಧ್ಯಾಯ ಆಗತ್ತೆ. ಈ ಲಾಹೋರ್ ಒಪ್ಪಂದದಲ್ಲಿ ಏನು ಮಾಡಿದ್ರು ಬ್ರಿಟಿಷರು, ಪಂಜಾಬ್ನ ಆಡಳಿತಗಾರನನ್ನಾಗಿ ಮಹಾರಾಜ ದುಲೀಪ್ ಸಿಂಗ್ ಇವನನ್ನು ಆಡಳಿತಗಾರನಾಗಿ ಮಾಡಿ ರಾಣಿ ಜಿಂದಾನ್ ಇದ್ದಳ, ಅವಳನ್ನು ಜಿಂದಾನ್ ಕೌರನ್ನು ರಿಸೆಂಟ್ ಆಗಿ ನೇಮಕ ಮಾಡಿ ಅಧಿಕಾರದಲ್ಲಿ ಉಳಿಸ್ತಾರೆ. ಪರಿಣಾಮ ಜಲಂಧರ್ ದೋಆಬ್ ಪ್ರದೇಶ ಏನಿತ್ತು ಅದು ಕಂಪ್ಲೀಟಾಗಿ ಬ್ರಿಟಿಷರು ಬಿಟ್ಕೊಡ್ಬೇಕು. ಅಂದರೆ ಸಟ್ಲೇಜನ್ನು ದಾಟಿ ರಾವಿಯನ್ನು ದಾಟಿ ಪಾಕಿಸ್ತಾನದ ಕಡೆ ತನಕ ಎಕ್ಸ್ಟೆಂಡ್ ಆಯ್ತಿದ್ದು. ಇನ್ನು ಸಿಖ್ಖರು ಆಂಗ್ಲರಿಗೆ ಭಾರಿ ಪ್ರಮಾಣದ ಯುದ್ಧ ಪರಿಹಾರವನ್ನು ನೀಡುವಂತ ಕೂಡ ಕೇಳಿಕೊಂಡ್ರು. ಅದನ್ನೆಲ್ಲ ಅವರು ಪಾವತಿಸಲಿಕ್ಕೆ ಆಗದೇ ಇರೋ ಕಾರಣ ಪಂಜಾಬ್ನ ಒಂದು ಭಾಗವನ್ನು ಕಂಪ್ಲೀಟಾಗಿ ಬಿಟ್ಕೊಡಿ ಅಂದರು. ಇನ್ನು ಉಳಿದಂಥ ಹಣ ಇತ್ತಲ್ಲ, ಇಲ್ಲಿ ಕಾಶ್ಮೀರ, ಹಜಾರ, ಬಿಯಾಸ್, ಸಿಂಧು ನದಿಗಳ ನಡುವಿನ ಎಲ್ಲ ಪ್ರದೇಶಗಳನ್ನು ನೀವು ಇಂಗ್ಲೀಷರಿಗೆ ಬಿಟ್ಕೊಡ್ಬೇಕು ಅಂತಾಯಿತು. ಇದರಿಂದಾಗಿ ಸಿಖ್ಖರು ತಮ್ಮ ಸೈನ್ಯವನ್ನು ನಿರ್ದಿಷ್ಟ ಸಂಖ್ಯೆಗೆ ಸೀಮಿತಗೊಳಿಸಬೇಕು. ಹಾಗಾಗಿ ಬ್ರಿಟಿಷ್ ಒಬ್ಬ ರೆಸಿಡೆಂಟ್ ಬರ್ತಾನೆ ಇಲ್ಲಿ, ಸರ್ ಹೆನ್ರಿ ಲಾರೆನ್ಸನ್ನು ಸಿಖ್ ಸಾಮ್ರಾಜ್ಯದ ಆಸ್ಥಾನಕ್ಕೆ ಕಳಿಸಿ ಇನ್ನು ಮೇಲೆ ಈ ಸಿಖ್ ಸಾಮ್ರಾಜ್ಯ ನಮ್ಮ ಅಧೀನದಲ್ಲಿ ಇರಬೇಕು ಅಂಥೇಳಿ ಇಲ್ಲಿ ಆ ತೀರ್ಮಾನವನ್ನು ತಕ್ಕೊಳ್ತಾರೆ. ಬಟ್ ಈ ತೀರ್ಮಾನ ಸಿಖ್ಖರಿಗೆ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಮಹಾರಾಣಾ ರಣಜಿತ್ ಸಿಂಗನ ನೇತೃತ್ವದಲ್ಲಿ ಬೃಹತ್ತಾಗಿ ಗೌರವ ಗಳಿಸಿದ ಸಾಮ್ರಾಜ್ಯ ರಾಣಿ ಜಿಂದಾನ್ ಕೌರಳು ಸರಿಯಾಗಿ ಆಡಳಿತ ಮಾಡದೇ ಇರೋದ್ರಿಂದ ಈ ಅವಮಾನ ಆಗಿತ್ತು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ 2ನೇ ಆಂಗ್ಲೋ ಸಿಖ್ 1848-49ರಲ್ಲಿ ಲಾರ್ಡ್ ಡಾಲೌಸಿ ಭಾರತದಲ್ಲಿದ್ದಾಗ ಹಾಗಾಗಿ 2ನೇ ಆಂಗ್ಲೋ ಸಿಖ್ ಯುದ್ಧ ನಡೀತು. ಮೊದಲ ಆಂಗ್ಲೋ ಸಿಖ್ ಯುದ್ಧದಿಂದ ಹಲವಾರು ಪ್ರದೇಶಗಳನ್ನು ಕಳ್ಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಟ್ಟಿದ್ರು. ಈಗ ಸಿಖ್ ರಾಜಪ್ರತಿನಿಧಿ ರಾಣಿ ಜಿಂದಾನ್ ಕೌರ್ ಅವರು ಬ್ರಿಟಿಷರನ್ನು ರಾಣಿಯನ್ನಾಗಿ ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಅನ್ನೋದು ಕೂಡ ಈಗ ಇವಳ ಅರಿವಿಗೂ ಕೂಡ ಬಂತು. ಹಾಗಾಗಿ ಲಾಹೋರ್ನಲ್ಲಿ ಬ್ರಿಟಿಷ್ ರೆಸೆಂಟ್ ಏನಿದ್ನಲ್ಲ ಹೆನ್ರಿ ಲಾರೆನ್ಸ್, ಅವನ ವಿರುದ್ಧ ಪಿತ್ತೂರಿ ಆರೋಪ ಮಾಡಿ ಆಕೆಯನ್ನು ಲಾಹೋರಿಂದ ಹೊರ ಕಳಿಸ್ಬಿಟ್ರು ಬ್ರಿಟಿಷರು. ಈಗ ಲಾಹೋರಿಂದನೂ ಅವಳು ಹೊರಗೆ ಹೋದ್ಮೇಲೆ 1818ರಲ್ಲಿ ಮಹಾರಾಣಾ ರಣಜಿತ್ ಸಿಂಗ್ ವಶಪಡಿಸಿಕೊಂಡಿದ್ದಂಥ ಮುಲ್ತಾನ್ನ ಸಿಖ್ ಸಾಮ್ರಾಜ್ಯದ ಒಂದು ಭಾಗ ಆಗಿತ್ತು ಮುಲ್ತಾನ್.
ಈಗ ಮುಲ್ತಾನ್ನಲ್ಲಿ ಬ್ರಿಟಿಷರು ಏನು ಮಾಡಿದ್ರು, ಅದು ನಮಗೆ ಬೇಕು ಅಂದರು. ಆದರೆ ಮುಲ್ತಾನ್ನಲ್ಲಿ ಅಧಿಕಾರದಲ್ಲಿದ್ದಂಥ ದಿವಾನ್ ಮುಲ್ರಾಜ್ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ನಾಳೆ ಈ ಮುಲ್ತಾನ್ ಪ್ರದೇಶ ಬ್ರಿಟಿಷರಿಗೆ ಹೋದರೆ ನನ್ನ ದಿವಾನ್ ಪದವಿನೇ ಉಳಿಯಲ್ಲ ಅನ್ನೋ ಒಂದು ಉದ್ದೇಶ ಅವನಿಗೆ ಗೊತ್ತಾಯಿತು. ಅದಕ್ಕಾಗಿ ಅವನು ಬ್ರಿಟಿಷರು ಹೆಚ್ಚಿನ ತೆರಿಗೆ ಮತ್ತು ಆದಾಯವನ್ನು ಲಾಹೋರ್ ಕೋರ್ಟ್ಗೆ ಕಳುಹಿಸಿ ಅದನ್ನು ಪಡಿಲಿಕ್ಕೆ ಇವರು ತೀರ್ಮಾನವನ್ನು ತಕ್ಕಟ್ರು. ಈ ತೀರ್ಮಾನದ ಸಮಯದಲ್ಲೇ ಬ್ರಿಟಿಷ್ ರೆಸೆಂಟ್ಸ್ ಸರ್ ಫೆಡರಿಕ್ ಕ್ಯೂರಿ ಮತ್ತು ಇನ್ನೊಬ್ಬ ಗವರ್ನರ್ ಸರ್ದಾರ್ ಕಹಾನ್ ಸಿಂಗ್ ಜೊತೆಗೆ ಬ್ರಿಟಿಷ್ ಏಜೆಂಟ್ ಪ್ಯಾಟ್ರಿಕ್ ವ್ಯಾನ್ಸಾಗ್ಯೂ ಅವನನ್ನು ಕಳುಹಿಸಿ ಅಲ್ಲಿ ಮುಲ್ರಾಜ್ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವನನ್ನು ರಾಜಕೀಯವಾಗಿ ದುರ್ಬಲಗೊಳಿಸಿ ಅವನನ್ನು ಹೋರಾಟದಿಂದ ದೂರ ಇಡೋ ಹಾಗೆ ಈ 3 ಜನ ತೀರ್ಮಾನ ತಕ್ಕೊಂಡ್ರು. ಆದರೂ ಕೂಡ ವ್ಯಾನ್ಸಾಗ್ನ್ಯೂ ಮತ್ತು ಮುಲ್ತಾನ್ ಅಧಿಕಾರ ವಹಿಸ್ಕೊಳ್ಳಿಕ್ಕೆ ಬಂದಾಗ ಈ ಮುಲ್ರಾಜ್ ತನ್ನ ಸೈನ್ಯವನ್ನು ಬಳಸ್ಬಿಟ್ಟು ಆ ವ್ಯಾನ್ಸಾಗ್ನ್ಯೂವನ್ನು ಕೊಂದುಬಿಟ್ಟ. ಯಾವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದುಬಿಟ್ರೋ ಬ್ರಿಟಿಷರಿಗೆ ಮುಲ್ತಾನ್ ನಮ್ಮ ಕಡೆಗಿನ ಮೇಲೆ ಕೂತ್ಕೊಂಡ್ರೆ ಆಗಲ್ಲ ಅಂತಾಯಿತು. ಈ ಸುದ್ದಿ ಪಂಜಾಬಲ್ಲಿ ದೊಡ್ಡದಾಗಿ ಅಶಾಂತಿ ಕಾರಣ ಆಯಿತು. ಅನೇಕ ಸಿಖ್ ಸೈನಿಕರು ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ರು, ಹೋರಾಟಗಳು ನಡೀತು. ಯಾಕೆಂದರೆ ಒಬ್ಬ ಮುಲ್ರಾಜ್ ಈ ವ್ಯಾನ್ಸಾಗ್ಯೂನನ್ನು ಕೊಲ್ಲೋದಾದರೆ ನಾವು ಯಾಕೆ ಬ್ರಿಟಿಷರನ್ನ ಹೋರಾಟ ಮಾಡಬಾರ್ದು ಅಂತಾಯಿತು. ಆವಾಗ ಎರಡನೇ ಆಂಗ್ಲೋ ಯುದ್ಧಕ್ಕೆ ವೇದಿಕೆ ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ಈಗ ಬ್ರಿಟಿಷ್ ಸೈನ್ಯದ ಜೊತೆ ರಾಮ್ನಗರ್ ಮತ್ತು ಚಿಲಿಯನ್ವಾಲಾದಲ್ಲಿ ಯುದ್ಧಗಳು ನಡೆದು ಈ ಯುದ್ಧದಲ್ಲಿ ಮುಲ್ರಾಜ್ ಒಂದು ಕಡೆ ಇದ್ದ. ಹಾಗಾಗಿ ರಾಮ್ನಗರದಲ್ಲಿ ನಡೆದ ಯುದ್ಧ ನಿರ್ಣಯಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಚಿಲಿಯನ್ವಾಲಾದಲ್ಲಿ ಕಂಪ್ಲೀಟಾಗಿ ಸಿಖ್ಖರು ಸೋತೋಗ್ಬಿಡ್ತಾರೆ. ಹಾಗಾಗಿ ಒಂದು ಸಿಖ್ಖರು ಮೊದಲ ಹಂತದಲ್ಲಿ ಗೆದ್ದರೂ ಕೂಡ ಅಂತಿಮವಾಗಿ 1849ರಲ್ಲಿ ಚಿನಾಬ್ ಬಳಿಯ ಗುಜರಾತ್ ಸಮೀಪದಲ್ಲಿ ಯುದ್ಧ ನಡೀತು. ಬ್ರಿಟಿಷ್ ಪಡೆಗಳು ಇಲ್ಲಿ ಆ ಗೆಲುವನ್ನು ದಾಖಲಿಸ್ಬಿಟ್ಟು ಯಾವಾಗ ಈ ಒಂದು ಗೆಲುವಿನ ಹರ್ಷೋದ್ಗಾರ ಆಯಿತೋ ಆಗ ಅಫ್ಘಾನ್ನ ದೋಸ್ತ್ ಮೊಹಮ್ಮದ್ ಖಾನ್ ಇದ್ದಲ್ಲ, ಈ ಹಿಂದೆ ಸಿಖ್ಖರಿಗೆ ಸಪೋರ್ಟ್ ಮಾಡ್ತಾ ಇದ್ದನು, ಅವನ ನೇತೃತ್ವದಲ್ಲಿ ಅಫ್ಘಾನ್ ಪಡೆಗಳು ಸಹ ಸಿಖ್ಖರ ಒಕ್ಕೂಟವನ್ನು ಸೇರ್ಕೊಂಡವು. ಹೀಗೆ ಅಫ್ಘಾನ್ ಪಡೆಗಳು ಮತ್ತು ಸಿಖ್ಖರ ಒಕ್ಕೂಟಗಳು ಸೇರ್ಕೊಂಡು ಹೋರಾಟವನ್ನೇನೋ ಮಾಡಿದ್ರು. ಆದರೆ ಹೋರಾಟ ಯಶಸ್ವಿ ಆಗಲಿಲ್ಲ. ಕಾರಣ ಅಂದರೆ ಲಾಹೋರ್ ಒಪ್ಪಂದದ ಪ್ರಕಾರ ಪಂಜಾಬನ್ನು ಅಲ್ಲಿ ಬ್ರಿಟಿಷರು ಗೆದ್ದ ನಂತರ ಪಂಜಾಬನ್ನು 1849ರಲ್ಲಿ ಲಾರ್ಡ್ ಡಾಲೌಸಿ ಅಡಿಯಲ್ಲಿ ಅದನ್ನು ಅನೆಕ್ಸೇಷನ್ ಆಫ್ ಪಂಜಾಬ್ ಅಂಥೇಳಿ ಅನೌನ್ಸ್ ಮಾಡ್ತಾನೆ. ಲಾರ್ಡ್ ಡಾಲೌಸಿ ಪಂಜಾಬನ್ನು ಕಂಪ್ಲೀಟಾಗಿ ಬ್ರಿಟಿಷರ ಅಧೀನ ಸಾಮ್ರಾಜ್ಯವನ್ನಾಗಿ ಮಾಡ್ತಾನೆ. ಆವಾಗ 11 ವರ್ಷದ ಮಗ ಮಹಾರಾಜ್ ದುಲೀಪ್ ಸಿಂಗನನ್ನು ನಿವೃತ್ತಿಗೊಳಿಸಿ ಅವನನ್ನು ಇಂಗ್ಲೆಂಡಿಗೆ ಕಳಿಸಿ ಅಲ್ಲಿ ಪಿಂಚಣಿ ವ್ಯವಸ್ಥೆ ಮಾಡ್ತಾರೆ. ಭಾರತದ ರಾಜಕುಮಾರನೊಬ್ಬ ಹೀಗೆ ವಿದೇಶದಲ್ಲಿ ಹೋಗಿ ನೆಲೆಸಿದ ಮೊಟ್ಟ ಮೊದಲ ರಾಜಕುಮಾರ ಅಂತ ಇವನಿಗೆ ಬಿರುದಿದೆ. ಜೊತೆಗೆ ಇನ್ನೊಂದು ಎಡವಟ್ಟು ಏನಾಗಿತ್ತು ಇಲ್ಲಿ ಅಂದರೆ ಜಿಂದಾ ಕೌರ್ ಇದ್ದಾಳಲ್ಲ, ಇವನ ಮಗ ಮಹಾರಾಜರಿಂದ ಬೇರ್ಪಡಿಸಿ ಅವನನ್ನು ಫಿರೋಜ್ಪುರಕ್ಕೆ ಕರೆದೊಯ್ದಿಟ್ರು. ಅವಳ ಒಂದು ಖರ್ಚಿಗಾಗಿ ಸ್ವಲ್ಪ ಮೊತ್ತವನ್ನು ಕೊಟ್ಟರು. ಆದರೆ ಪೂರ್ತಿ ಅವಳ ಆಭರಣ ಹಣವನ್ನು ಬ್ರಿಟನ್ ಸರ್ಕಾರ ಮುಟ್ಟುಗೋಲು ಹಾಕೊಳ್ತು. ಹೀಗೆ ಆಡಳಿತವನ್ನು ನೋಡಿಕೊಳ್ಳೋ ಸಲುವಾಗಿ ಪಂಜಾಬ್ಗೆ ಒಬ್ಬ ಮುಖ್ಯ ಕಮಿಷನರ್ನ ನೇಮಕ ಮಾಡ್ತಾರೆ. ಸರ್ ಜಾನ್ ಲಾರೆನ್ಸ್ ಇಲ್ಲಿ ಬಂದ. ಈಗ ಕಂಪ್ಲೀಟ್ ಪಂಜಾಬ್ ಬ್ರಿಟಿಷರ ಅಧೀನಕ್ಕೊಳಪಟ್ಟಂಥ ಒಂದು ಪ್ರಮುಖ ಪ್ರೆಸಿಡೆನ್ಸಿ ಆಯಿತು. ಹೀಗಾಗಿ ಲಾರ್ಡ್ ಡಾಲೌಸಿ ಇದನ್ನು ಸಂಪೂರ್ಣವಾಗಿ ಗೆದ್ದಿದ್ದರಿಂದ ಅವನಿಗೆ ಲಾರ್ಡ್ ಮಾರ್ಕ್ವಿಸ್ ಅಂತಕ್ಕಂಥ ಬಿರುದನ್ನು ಕೂಡ ಕೊಟ್ಟರು. ಈ ಸಂದರ್ಭದಲ್ಲಾದಂಥ ಒಂದು ಕೆಟ್ಟ ವಿಚಾರ ಏನು ಅಂತಂದರೆ, ಆ ಒಂದು ಅಫ್ಘಾನರು ಎತ್ಕೊಂಡು ಹೋಗಿದ್ದಂಥ ಕೊಹಿನೂರು ವಜ್ರವನ್ನು ಮಹಾರಾಣಾ ರಣಜಿತ್ ಸಿಂಗಿಗೆ ಕೊಟ್ಟಿದ್ರು. ಆದರೆ ಈ ಮಹಾರಾಜ ರಣಜಿತ್ ಸಿಂಗ್ ಇದೇ ಕೊಹಿನೂರು ಡೈಮಂಡನ್ನು ಒಡಿಸ್ಸಾದ ದೇವರಿಗೆ ಅರ್ಪಿಸಬೇಕು ಅಂತಿದ್ದ. ಇದೇ ಕೊಹಿನೂರು ವಜ್ರ ಈಗ ಬ್ರಿಟಿಷರ ಕೈ ಸೇರಿತು. ಯಾಕೆಂದರೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಅರ್ಪಿಸಬೇಕು ಅಂದ್ಕೊಂಡಿದ್ದಂತಹ ರಣಜಿತ್ ಸಿಂಗನ ಆಸೆ ಅಂತೂ ಈಡೇರಲಿಲ್ಲ. ದುಲೀಪ್ ಸಿಂಗ್ ಕೂಡ ಅದನ್ನು ಪೂರೈಸಲಿಲ್ಲ. ರಾಣಿ ಜಿಂದಾನ್ ಕೂಡ ಅಧಿಕಾರದಲ್ಲಿಲ್ಲ. ಹಾಗಾಗಿ ಆಂಗ್ಲೋ ಸಿಖ್ ಯುದ್ಧದ ನಂತರ ಲಾಹೋರ್ ಒಪ್ಪಂದದ ಭಾಗವಾಗಿ ಬ್ರಿಟಿಷ್ ಸರ್ಕಾರ ಈ ಕೊಹಿನೂರು ಡೈಮಂಡನ್ನು ವಶಪಡಿಸ್ಕೊಂಡ್ಬಿಟ್ಟು ಅದನ್ನು ಲಾರ್ಡ್ ಡಾಲೌಸಿ ತನ್ನ ರಾಣಿ ವಿಕ್ಟೋರಿಯಾಗೆ ಕಳಿಸೋದ್ರ ಮುಖಾಂತರವಾಗಿ ಅದನ್ನು ಅಲ್ಲಿಗೆ ಕಂಪ್ಲೀಟ್ ಮಾಡ್ದ. ಇದಿಷ್ಟು ಕೂಡ ಆಂಗ್ಲೋ ಸಿಖ್ ಯುದ್ಧಗಳು ಭಾರತದಲ್ಲಿ ಒಂದು ಪರಿವರ್ತನೆಗೆ ನಾಂದಿಯಾಗಿತ್ತು ಅಂತ ಹೇಳ್ಬೋದು.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾದ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದ.